ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನಾನಾಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಮನುಷ್ಯನಾಗಿ ಬಂದು ಪ್ರಾಣವನ್ನು ಕೊಟ್ಟು ಪುನರುತ್ಥಾನವನ್ನು ಕದಾಚ 3 ದಿನದಲ್ಲಿ ಮರಣವನ್ನು ಜಯಿಸಿ ಪುನರುತ್ಥಾನವನ್ನು ದೇವರಲ್ಲಿ ಅದೇ ಪುನರುತ್ಥಾನದ ಶಕ್ತಿ ಯೇಸುವನ್ನು ಜೀವವಾಗಿ ಎಬ್ಬಿಸಿದ ಅದೇ ಪುನರುತ್ಥಾನದ ಶಕ್ತಿನ ಪಡೆಯಲು ಒಬ್ಬೊಬ್ಬರೊಳಗಡೆ ಎಲ್ಲ ಕತ್ತಲೆಯನ್ನು ಚದುರಿಸಲಿ ನಿನ್ನ ತೇಜಸ್ಸು ನಿನ್ನ ಸಾನ್ನಿಧ್ಯವನ್ನು ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ ಸ್ತೋತ್ರ ಒಬ್ಬೊಬ್ಬರ ಮೇಲೆ ಮಹಿಮೆ ಆವರಿಸಿಕೊಳ್ಳಲಾಗಿದೆ ನಿನ್ನ ಅತಿಶಯವಾದ ಮಹಿಮೆ ಆವರಿಸಿಕೊಳ್ಳಲಾಗಿದೆ ಎಲ್ಲ ಬಾಧೆಗಳು ಕಣ್ಮರೆಯಾಗಲಿ ಎಲ್ಲ ವ್ಯಾಧಿಗಳು ಕಣ್ಮರೆಯಾಗಲಿ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ ಸ್ತೋತ್ರ ನಾವು ಪರ್ವತಗಳು ಮೇಣದಂತೆ ಕರಗುತ್ತವೆ ಸಾನ್ನಿಧ್ಯದಲ್ಲಿ ಬೆಟ್ಟಗಳು ಪರ್ವತಗಳು ಮೇಣದಂತೆ ಕರಗಲಿ ಬಂಧನ ಕಟ್ಟುಗಳು ಒಡೆಯಲ್ಪಡುವುದಾಗಿದೆ ಎಂಥ ಕಟ್ಟು ಮಾಟದ ಕಟ್ಟುಗಳು ಬಂಧನಗಳು ಯಾವುದೇ ರೀತಿಯ ಆತ್ಮಿಕ ಹೋರಾಟಗಳ ಮೇಲೆ ಜಯ 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 ಎಲ್ಲ ವ್ಯಾಧಿಗಳು ಶರೀರವನ್ನು ಬಿಡಲಿ ಯಾವುದೇ ರೀತಿಯ ವ್ಯಾಧಿಗಳು ಶರೀರವನ್ನು ಬಿಡಲಿ ಎಲ್ಲ ಬಲಹೀನತೆಗಳು ಹೋಗಲಿ ಥ್ಯಾಂಕ್ ಯು ಜೀಸಸ್ ಎಲ್ಲ ವ್ಯಾಧಿಗಳು ಶರೀರವನ್ನು ಬಿಡಲಾಗಿ ನೇಮ ಥ್ಯಾಂಕ್ ಯು ಥ್ಯಾಂಕ್ ಯು ವೈರಿ ಪ್ರಳಯಕ್ಕೆ ಬರುವಾಗ ಕರ್ತನ ಧ್ವಜ ಮೇಲೆ the enemy comes like a flood. Jehovah Nissi, banner will be uprooted. Thank you. The enemy will be chased in 7 ways. ವೈರಿ ಒಂದು ದಾರಿ ಬಂದರೆ 7 ದಾರಿ ಪಾಪವೆಲ್ಲ ತೊಲಗಿತು ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ ಪಾಪವೆಲ್ಲ ತೊಲಗಿತು ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ ಕ್ರಿಸ್ತನಲ್ಲಿ ಜೀವನ ಕೃಪೆಯ ಜೀವನ ಪರಿಶುದ್ಧ ಆತ್ಮದಿಂದ ಕ್ರಿಸ್ತನಲ್ಲಿ ಜೀವನ ಕೃಪೆಯ
ಅವೆಲ್ಲ ನೀವು Hallelujah. ನೀವು ಕಾಲು ನೆಲ ಬಿಟ್ಟು ಅಲ್ಲಾಡ್ತಾ ಇದ್ದಾರೆ ಕೆಲವರು ಆ ಮಕ್ಕಳಲ್ಲೂ ಸಂತೋಷ ಮಾಡ್ತಾರೆ ತಪ್ಪಾಳೆ ನೋಡಿ ಒಂದೊಂದು ಕ್ಷಣದ ಈ ಲೋಕದಲ್ಲಿ ನೀವು ಏನಾದರೂ ಮಾಡಿ ಅದನ್ನು ಎಂಜಾಯ್ ಮಾಡೋದು ಅಂತಿರ್ತಾರೆ. ಆದರೆ ಅದನ್ನು ನಾವೇನು ಮಾಡ್ತೀವಿ, ದೇವರನ್ನ ನಾವು ಆನಂದಿಸ್ಬೇಕು. Hallelujah. ಈ ಸೆಲೆಬ್ರೇಟ್ ಗಾಡ್ ಅಂತ Hallelujah. ಕರೆಕ್ಟ್ ವರ್ಡ್ ಅದು ಇಂಗ್ಲೀಷಲ್ಲಿ. ನಾವು ದೇವರನ್ನ ಸಂಭ್ರಮಿಸು. Hallelujah. ನಾನು ಸಂಭ್ರಮಿಸ್ತಾ ಇದ್ದೀನಿ ನೋಡಿ, ನೀವು ಅದು ನಿಮ್ಮ ಸಂತೋಷದಿಂದ ಅಡಕವಾಗಿರ್ತಾರೆ. Hallelujah. ಪ್ರಯೋಜನ ಆಗಲ್ಲ ಕೆಲಸ. ನಿಮ್ಗೆ ಯಾವುದೇ ಸಂತೋಷಗಳು ನಿಮ್ಮದು ಅವೆಲ್ಲ ಇವಾಗಲೇ ತೆಗೆದುಬಿಡಿ, ಗೊತ್ತಿಲ್ಲದವ್ರೆ ಮನೇಲಿ ದಿನ ತೆಗೆದಿದ್ದೀರಿ. ಯಾವುದ್ಯಾವುದು ಕಾರಣ ಆಗಿದೆ ಅದನ್ನೇ ಅವೆಲ್ಲ ಇನ್ವಿಟೇಷನ್ ಆಗಿ ನಿಮಗೆ ದುಃಖ ಬರೋಕ್ಕೆ ಕಾರಣಗಳವೇನೇ ಅವೆಲ್ಲ. ಇನ್ನು ಅದು ಮೀರಿ ಕೆಲವು ಸರಿ ನಿಮಗೆ ಕೆಲವು ಹೋರಾಟಗಳಿರುತ್ತೆ, ಕೆಲವು ಹೋರಾಟಗಳಿರುತ್ತೆ, ಕೆಲವು ಅದೇ ಬೇರೆ. ಅದು ನಿಮ್ಮ ಈ ವೇಳೆ ಸಾಮಾನ್ಯ ವಿಶ್ವಾಸಿಗಳು ನಿಮ್ಮದೇ ಒಂದು ಹೋರಾಟಗಳಿದೆ. ಪೌಲ ಹೇಳ್ತಾನೆ, ನನಗೆ ತ್ರಿಶೂಲ ನಾಟುತ್ತೋ ಅನ್ನಂಗಿಂತ ನೋಡಿ, ತ್ರಿಶೂಲ ನಾಟುತ್ತೋ ಒಂದೇ ಹೋರಾಟ. ಯಾಕೆ ಅವನ್ನ ಹೆಚ್ಚಿಸ್ಕೊಳ್ಬಾರ್ದು. ಕೆಲವು ಸರಿ ಆ ಒಂದು ಬಲಹೀನತೆಯಷ್ಟು ಯಾವುದೋ ನಿಮ್ಮನ್ನು ಹೆಚ್ಚಿಸ್ಕೊಳ್ಳೋದು ಯಾವುದು ಅಂತ ಜೋರಾಗಿರುತ್ತೆ ಕೆಲವು. ಅದು ನೀವು ಅದನ್ನು ಮೀರಿ ನೀವೇನೋ ಮಾಡಿರ್ತೀರಿ ಕೆಲಸ. ಈಗ ನಿಮಗೆ ಯಾವುದೋ ಆಶೀರ್ವಾದಗಳು ಬಂದಿರುತ್ತೆ, ಅದರಿಂದ ನೀವು ಮಳೆ ಕುರ್ಕೊಂಡು ಹೋಗ್ತೀರ ಆಮೇಲೆ ಅಲ್ವಾ, ಅಥವಾ ಹೆಚ್ಚಿಸ್ಕೊಳ್ಳೋಕ್ಕಿರುತ್ತೆ. ಅದು ಸ್ವಲ್ಪ ಕಾರಣ ನಿಮಗೆ ಯಾವುದೋ ಒಂದು ನಿಮಗೆ ನಿಮ್ಮನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಅದು ಯಾವುದೋ ಒಂದು ಪಿಂಚಾಗಿ ಇಟ್ಟಿರ್ತಾರೆ ದೇವರು. ಯಾವುದೋ ಒಂದು ವಿಚಾರ ಇರ್ಬೋದು, ಮತ್ತೆ ಇರ್ಬೋದು, ಸೊಸೆ ಇರ್ಬೋದು, ಫೈನಾನ್ಷಿಯಲ್ ಮ್ಯಾಟರ್ ಇರ್ಬೋದು ಆಯಿತಾ. ಇಲ್ಲಿ ನಮ್ಮ ಹತ್ರ ಬರೋರಿಗೆ ಹೆಂಗೋ ಫೈನಾನ್ಷಿಯಲ್ ನೀವು ಫ್ರೀ ಆಗಿಬಿಡ್ತೀರಿ ಬರೋರಿಗೆ ಆಗುತ್ತಾ. ಅದರಲ್ಲಿ ಕೆಲವು ವಿಚಾರಗಳು, ಆಮೇಲೆ ಕೆಲಸದಲ್ಲಿ ನೀವೇ ಹಾಕ್ಕೊಂಡಿರೋ ಬಂಧನಗಳು ಅದು ಹೇಳ್ತದೆ. ಈಗ ನೋಡಿ ಮುಂದೆ ಆರಾಮಾಗಿ ನಿಂತಿದ್ದೀರಾ, ಸುಮ್ಮನೆ ಮೆಕ್ಯಾನಿಕಲ್ ಹೋಗ್ತಾರೆ, ಅದಿರಬಾರ್ದು. ಕೊನೆಯಲ್ಲೇ ಸ್ವಲ್ಪ ಒಂದು ಹೆಚ್ಚು ನೋಡಿ, ಒಂದು ನಿಮಿಡಿ ಹೆಚ್ಚಾಗಬೇಕು. ಒಂದು ನಿಮಿಡಿ ಕಾಲು ಎಷ್ಟಾಗಲ್ಲ ಅಷ್ಟಾಗಲ್ಲ ಹೋಗ್ಬೇಕು. ಒಂದು ನಿಮಿಡಿ ಹೆಚ್ಚಾಗಬೇಕು ಕಳಿಸ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಈ ಲೋಕದಲ್ಲಿ. ಈಗ ಇನ್ಮೇಲೆ ನಿಮಗೆ ಸಮಯ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ದೇವರು ಕೊಟ್ಟರೆ ಅವಕಾಶ ಅಂತ ಹೇಳೋದು ದೇವರನ್ನ ಸಂಭ್ರಮಿಸಕ್ಕೆ. ನನ್ನ ಸಂಭ್ರಮ, ನನಗೇನು ಸಂತೋಷ ಮಾಡ್ತಾ ಇದ್ದೀನಿ ಇನ್ನೂ ನಾನು ಅವೆಲ್ಲ ಅಲ್ಲೇ ಲಿಮಿಟ್ ಆಗೋದಲ್ಲ. ನೀವು ಲಿಮಿಟ್ ಆಗದೆ ಅಲ್ಲಿ ನೀವು ಯಾವುದೋ ಅದ್ಭುತಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದಾದರೆ ಮಾತ್ರ, ಅಥವಾ ಯಾವುದೋ ಒಂದು ವಿಚಾರ ನಿಮ್ಮನ್ನು ಕಾಡ್ತಾ ಇದೆ. ಹೇಳಿದಲ್ಲ ನಿಮಗೆ, ನವೋಮಿಗೆ ಗಂಡ ಸತ್ತೋಗಿದ್ದಾನೆ, ಮಕ್ಕಳು ಸತ್ತೋಗಿದ್ದಾರೆ, ತರಕ್ಕಾಗಲ್ಲ, ಇಲ್ಲ ಸಾಧ್ಯನೇ ಇಲ್ಲ. ಅಲ್ಲಿ ಒಂದು ಸೊಸೆ ಇದ್ದಾರೆ, ಇಬ್ಬರು ಸೊಸೆ, ಒಬ್ಬಳು ಓಫ್ರಾ ಮತ್ತು ರೂತ್, ಇಬ್ಬರು ಮೋವಾಬ್ ಸ್ತ್ರೀಯರು. ಓಫ್ರಾ ಹೋಗ್ಬಿಡ್ತಾರೆ ಆಯ್ತಾ, ಅವಳು ಹೋಗ್ಬೋದ. ರೂತ್ ಮಾತ್ರ ಏನು ಮಾಡಿದ್ರು ನೋಡಿ, ಅವಳದು ಆ ಥರ ಮಾತುಗಳು, ಯಾವ ಥರ ಮಾತು ಅಂತ ನೋಡಿ, ಅವಳು ಅನ್ಯ ಜನ ಅದರೊಳದೊಂದು ಮಾತಿತ್ತು, ನಾನು ನಿನ್ನ ಬಿಟ್ಟು ಹೋಗಲ್ಲ, ಮರಣ ನನ್ನ ಅಗಲಿಸಿದಂತ ಆಯ್ತಾ. ಆ ಒಂದು ಮಾತು ರೂತೊಳಗಂತ ಒಂದರಲ್ಲಿ ನೀವು ಹೋಗಿ ನೋಡಬೇಕು. ರೂತೊಳಗಲ್ಲಿ ನಿನ್ನ ಆಮೇಲೆ ಇನ್ನೊಂದೇನು ಮಾಡಿದ್ರೆ ಮುಂದೆ ಇನ್ನೂ ಮುಂದುವರೆದು, ನಿನ್ನ ದೇಹ ನನ್ನ ದೇವರು ಬಾಯಿ ತಿರುತ್ತಾಳೆ. ಪ್ರೇಯರ್ ಮಾಡುವಾಗ ಆ ಪ್ರೀತಿ ಮಾತುಗಳು ಎಂತ ಪರಿಸ್ಥಿತಿಯನ್ನು ಚೇಂಜ್ ಮಾಡಿದ್ರೆ ಅದೇನೇ ಮಾತು. ನೀವು ಮೊಣಕಾಲು ಹಾಕುವಾಗ ಬೇರೆ ಟೈಮಲ್ಲಿ ಯಾವಾಗ ಬರ್ತದೆ ಯಾರು ಹೇಳೋಕ್ಕಾಗಲ್ಲ, ಯಾರಿಗೂ ಗೊತ್ತಿಲ್ಲ. ಯಾವಾಗ ನೀವು ಆ ಪ್ರೀತಿ ಮಾತು ಅಂದರೆ ಈ ಲ್ಯಾಂಗ್ವೇಜ್ ನಿಮಗೆ ಕಲಿಸ್ಕೊಡ್ತಾ ಇದ್ದೀವಿ ನೋಡಿ, ನಾವೀಗ ಇವೆಲ್ಲ ಕಲಿಸ್ಕೊಡ್ತಾ ಇದ್ವಿ ಅವ್ರಿಗೆ. ಫೇತ್ ಕನ್ಫೆಷನ್ಸ್ ಇರ್ಬೋದು, ಪ್ರೊಫೆಟಿಕ್, ಅಪೋಸ್ಟಲಿಕ್ ಅಂತ ಹೇಳಿದ್ರೆ ಇವತ್ತು ನಿಮಗೆ ಸ್ವಲ್ಪ ಬೆಳಗಿನ ಜಾವ ಸೇರಿದ್ದವರಿಗೆ ಅಲ್ಲ ಸ್ವಲ್ಪ ಬೆಳೆದು ಪೌಲೊಂದು ಮಾತನ್ನ ಪೇತ್ರ ಧ್ಯಾನ ಮಾಡ್ತಾರೆ. ಅದೆಲ್ಲ ಅಪೋಸ್ಟಲಿಕ್, ಅವೆಲ್ಲ ಐಕ್ಯತೆ ನೋಡ್ಬೋದು ನೀವು. ಪ್ರೊಫೆಟಿಕ್ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆದು, ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನಾತ್ಮಕ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲೆಲ್ಲ ನೆರವೇರಿದನ್ನು ತೆಗೆದು ಉಪಯೋಗಿಸ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಏಸಪ್ಪ ಬಗ್ಗೆ ಹೇಳೋದು ಅಂತ, ಹಳೆ ಒಡಂಬಡಿಕೆಯಲ್ಲೇ ಪ್ರಕಟಣೆ ಬಗ್ಗೆ ಹೇಳೋದು, ನಿಮಗೆ ಏಷ್ಯಾನ್ ಅಂತಲೇ ಹೇಳೋದು, ಜಕರಿಯಾದಲ್ಲಿ ಹೇಳೋದು, ಮತ್ತು ಏಷ್ಯಾ ಕಡೆಯಲ್ಲಿ 2-3 ಕಡೆ ಹೇಳೋದು, ದಾನಿಯಲ್ ಅಂತಲೇ ಹೇಳೋದು, ಪ್ರಕಟಣೆ. ಇವೆಲ್ಲ ಪ್ರವಾದನಾತ್ಮಕ ಅಂತ ನೆರವೇರೋದು ಅಂತೇಳಿ ನೋಡೋದು. ಆಯ್ತಾ,
ಆಮೇಲೆ ಯೇಸಪ್ಪ ಬಗ್ಗೆ ಮಾತಾಡೋದೆಲ್ಲ ಹೊಸ ಒಡಂಬಡಿಕೆ ನೆರವೇರಬೇಕು. Hallelujah. ಅದನ್ನ ಮೆಸ್ಸಿಯಾನಿಕ್ ಪ್ರಾಫೆಸಿಸ್ ಅಂತಾರೆ. Hallelujah. ಮೆಸ್ಸಿಯನ ಬಗ್ಗೆ ನಡೆದಂತ ಪ್ರವಾದನ ನೆರವೇರಿದಂತ ಪ್ರವಾದನ ಘಟನೆಗಳು. Hallelujah. ಸಿಂಪಲ್ ಅದನ್ನ ನೀವು ಈ ಲೋಕ ಹೆಂಗಾರು ಇರಲಿ ನಿಮ್ಮ ಜೀವನ ಈಗ ಒಂದ್ ವೇಳೆ ಅದು ಬಲ ಅಂತ ಇರ್ಬೋದು, ನಿಮಗೆ ಅದು ಬಿಡ್ತಾ ಇಲ್ಲ ಅದು ಒಪ್ಕೊಳ್ಳೋದು ಯಾವುದು ಅದನ್ನು ನೀವು ತೋರಿಸ್ಬೇಕಾದ ನಂಬಿಕೆ ಅಥವಾ ಅದೇನೋ ಉತ್ಸಾಹ ಬರ್ತಾ ಇಲ್ಲ. ನೀವು ಅಲ್ಲಿ ಅವಳು 12 ವರ್ಷದ ರಕ್ತ ಕುಸುಮ ರೋಗಿಗೆ ನೀವೇನು ಹೇಳ್ತೀರಾ ಡಾಕ್ಟ್ರು ಅಂತ ಹೇಳ್ತೀರಲ್ಲ ನೀವಲ್ವಾ? ಆಲ್ಮೋಸ್ಟ್ ನಮ್ಮ ಹತ್ರ ಯಾರು ಬರ್ತಾರೆ ಅಥವಾ ಎಷ್ಟು ಹುಡುಕ ಬರ್ತಾರೆ ಎಲ್ಲ ಡಾಕ್ಟ್ರುಗಳು ಮುಗಿಸ್ ಬಂದಿರ್ತಾರೆ, ಡಾಕ್ಟ್ರೇ ಮುಗಿಸ್ ಬಂದಿರ್ತಾರೆ, ಆ ಥರ ಬೇರ್ತದೆ ಹೌದಾ? ಇವಳಲ್ಲಿ ಅದೇ ಥರದ ಅವಳು ಇನ್ನೂ ರೋಗ ಜಾಸ್ತಿ ಆಯಿತು, ಹಣ ಎಲ್ಲ ಖರ್ಚಾಯ್ತು, ಇಲ್ಲ ಇನ್ನು ಹೋಗ್ಕೊಳ್ಳಿ ಎಲ್ಲ ಹೋಗ್ಕೊಂಡು ಹಣ ಇಲ್ಲ ಹೌದಾ? ಆ ಥರ ಈಗ ಬರೋರು ನೋಡಿ, ನೀವು ಹೆಸರಲ್ಲಿ ಬರೋ ನೀವು ಊರಲ್ಲಾಗಿ ಈಗ ಯಾವ ಹೆಸರು ಬಂದಿದ್ದು ಅದು ಒಂದು ಅಂತ್ಯಕಾಲಿನ ಸೂಚನೆ, ಅದು ಒಂದು ಅಂತ್ಯಕಾಲದ ಸೂಚನೆ ನೋಡಿ. ಯೇಸು ನಂಬಿ ಬರೋರಲ್ಲ ಈ ದೇಶದಲ್ಲಿ ಸತ್ಯನ ಹುಡುಕಿ ಬರೋರು ತುಂಬ ಕಡಿಮೆ ಇದೆ. ಸತ್ಯನ ಹುಡುಕಿ ಬರೋರು ತುಂಬ ಕಡಿಮೆ ಹೌದಾ? ಏನು ಇನ್ನೆಲ್ಲೂ ಪರಿಹಾರ ಇಲ್ಲ, ಡಾಕ್ಟ್ರು ಕೈ ಬಿಟ್ಟಾಯ್ತು, ಎಲ್ಲ ಕೈ ಬಿಟ್ಟರೆ ಅವಾಗ ಮಾತ್ರ ನೋಡೋದು. ಅದು ಯಾವ ಥರ ನಂಬಿಕೆ ಅದು? ಅದೇನಂತ ಒಳ್ಳೆ ಡೀಲ್ ಅಲ್ಲ, ಅದು ಕಳಿಸ್ಕೊಡಿ. ಯಾರಾದರೂ ಇಲ್ಲಿರೋರು ನೀವಾದ್ರು ನೀವು ನನಗೆ ನೋವು ಬಂದ್ಬಿಡುತ್ತೆ, ಮತ್ತೆ ಇಲ್ಲ ನರ್ಕಕ್ಕೆ ಹೋಗ್ಬಿಡ್ತೀನಿ ನಾನು ಎಷ್ಟು ನಮ್ದು ಹೋದರೆ ಆ ಥರದ್ದಲ್ಲ ಅದು. ನಮಗೆ ನಮ್ಮ ನಿರ್ಮಾಣಿಕ, ನಮ್ಮ ಸೃಷ್ಟಿಕರ್ತ, ನನಗಾಗಿ ಪ್ರಾಣ ಕೊಟ್ಟಿರೋ ದೇವರು, ನನ್ನ ಪ್ರೀತಿ ಮಾಡಿರೋ ದೇವರು, ನನ್ನ ಸೃಷ್ಟಿಕರ್ತ, ಇದೇ ನನ್ನ ದೇವರು. ಇದನ್ನು ನೀವು ಸಾರಿ ಹೇಳ್ಬೇಕು. ಕಷ್ಟ ಬಂದ್ಬಿಡುತ್ತೆ, ಅದರದ್ದೆಲ್ಲ ಮಾತಾಡ್ತಾರೆ ಕೆಲವರು, ಅದೆಲ್ಲ ಅಂತ ಒಳ್ಳೆ ಪಾಯಿಂಟ್ ಅಲ್ಲ. ನರ್ಕಕ್ಕೆ ಹೋಗೋದು ತಪ್ಪಿಸ್ಬಿಡ್ತಾರೆ, ನರ್ಕದ ಭಯ, ಅದಕ್ಕೆ ನಾನು ಏಸು ನಂಬಿದ್ದೀನಿ. ಹೆಲ್ ಈಸ್ ರಿಯಲ್, ಪ್ಲೀಸ್ ಬಿಲೀವ್ ಅಂತ ಹಾಕೊಂಡಿರ್ತಾರೆ. God, Jesus is real, please believe. Jesus is truth. Samane satya. ಅದನ್ನ ನಂಬಿ ಅದು. ಯೇಸು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ. ಈ ಥರದ್ದು ಮಾತುಗಳನ್ನು ನೀವು ದೇವರನ್ನ ಟ್ರ್ಯಾಕ್ ಮಾಡಿ. ಅಬ್ರಹಾಮನ ಹುಡುಕೊಂಡು ದೇವರು ಬರ್ತಾರೆ. ನೀನು ಹುಡ್ಕೊಂಡು ಬರೋಕ್ಕೆ ಅಂಥದ್ದೇನಿದೆ ನನಗೆ ಹೇಳ್ತೀನಿ. ಯಾರಾದರೂ ಒಂಚೂರು ಕೈ ಕೊಟ್ಬಿಟ್ರೆ ನಿಮಗೆ ಮುಖ ಮುಚ್ಚಿರೋ ಥರ ಆಗೋದು. ಯಾರೋ ಒಂದು 20 ಲಕ್ಷ ದುಡ್ಡು ಬರೋದಿರುತ್ತೆ, ನಿಮ್ಮದು ಸೈಟ್ ಮಾಡಿಬಿಟ್ರಿ, ನಿಮ್ಗೆ ಗೊತ್ತಿಲ್ಲ, ರಿಜಿಸ್ಟರ್ ಮಾಡಿಕೊಟ್ಬಿಟ್ರಿ ನೀವು ನಮ್ಮಂಥವ್ರಿಗೆ. ಅಷ್ಟೇ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ ನಾನು, ಕಾಸು ಕೊಡೋಕೆ ಬಂತು. ಮಧ್ಯದಲ್ಲಿದ್ದರೆ ನೀವು ಡೀಲ್ ಮಾಡೋದಿಲ್ಲ, ಎಚ್ಚರಿಕೆ, ಭಯನೇ ಇಲ್ಲ ನಿಮಗೆ. ಮಧ್ಯದಲ್ಲಿದ್ದರೆ ಶೋರ್ ಆಗಿ 2 ಕಡೆ ಮಧ್ಯದಲ್ಲಿದ್ದರೆ ನೀವು ಡೀಲಿಂಗ್ ಬಗ್ಗೆ ಚಿಂತನೆ ಮಾಡೋದು, ರಿಜಿಸ್ಟರ್ ಮಾಡ್ಸಕ್ಕಿರ್ತೀವಿ, ಕಾಸು ಯಾವಲ್ಲ ಆಮೇಲೆ. ಅದೇ ಯಾರಿಗಾದ್ರು ನೀವು ಬರ್ಕೊಬಿಡ್ರಿ, ನನಗಲ್ಲ ಬೇರೆಯವ್ರಿಗೆ ಬರ್ಕೊಡ್ರಿ, ಅವ್ನು ಕೈ ಕೊಟ್ಬಿಟ್ಟ, ನೀನು ದೇಶಾಂತರ ಹೋಗ್ಬಿಡ್ತೀನಿ ಅಲ್ವಾ? ಹಂಗೆ ಆಗತ್ತಲ್ಲ, ನಿಮಗೆ ಚಾಕು ಚೂರು ಇಟ್ಕೊಂಡು ಇಟ್ಕೊಂಡ್ಬಿಡ್ತಾರೆ, ಚುಚ್ಕೊಂಡ್ಬಿಡ್ತೀನಿ. ಚುಚ್ಚಕ್ಕೆ ಆಗಲ್ಲ, ಕೊಟ್ಟರು ಚುಚ್ಕೊಳಕ್ಕೆ ಆಗಲ್ಲ, ಸುಮ್ಮನೆ ಎದುರು ಸಿಗಿದ್ಕೊಂಡಿದ್ದೀವಿ ಅಷ್ಟೇ. ಚಾಕಲ್ಲಿ ಇಟ್ಕೊಂಡು ಬೀಳ್ತೀವಿ ಅಂತಾರಲ್ಲ, ಅವೆಲ್ಲ ಆಗಲ್ಲ, ಅವೆಲ್ಲ ಸುಮ್ಮನೆ ಎದುರಿಸೋಕ್ಕಾಗಲ್ಲ. ಅಲ್ಲಿ ನಿಜವಾದ ಭಕ್ತಿ ಅಲ್ಲ, ಆಗುತ್ತಾ? ಕೀರ್ತನೆ 46 ನೆನಪಾಗುತ್ತಾ? 1, 2 ಯಾರು? ಬೆಟ್ಟಗಳು ಸ್ಥಳ ಬಿಟ್ಟು ಕದಲಿದ್ರು. ಅದು ಗೊತ್ತಾಗುತ್ತೆ ನಿಮ್ಮದು ಆ ಥರ. ಯಾವಾಗ ನಿಮಗೆ ಒಂದು ನೋವು ಬರುತ್ತೆ, ಹಾಸ್ಪಿಟಲ್ ಮಲಗಿರ್ತೀರ, ಅಥವಾ ನೀವು ಕೆಲವು ವಿಚಾರಗಳಲ್ಲಿ ಆಗದೇ ಇಲ್ಲ ಅಂದಿರುತ್ತೆ, ಅವಾಗ ನಿಮ್ಮದು ನಂಬಿಕೆ ಟೆಸ್ಟ್ ಆಗುತ್ತೆ. ಒಳ್ಳೆ ಸಾಕ್ಷಿ ನಿನ್ನೆ ನಾನು ಕೇಳಿಸ್ಕೊಂಡೆ. ಯಶೋಧ ಅಮ್ಮನ ಹಬ್ಬದ್ದು ನಾಳೆ ಅವ್ರು ಎಷ್ಟು ನಂಬಿದ್ರು ಅಂತ ಕೇಳಿದೆ. ಅವ್ರೇನು ಜಾಸ್ತಿ ಮಾತಾಡಲಿಲ್ಲ ಅವ್ರ ಬಗ್ಗೆ, ಎಷ್ಟು ಗೊತ್ತಾ ಅವರಿಗೆ ಗೊತ್ತು ಅವ್ರ ಬಗ್ಗೆ, ಅವ್ರಿಗೆ ನಮಗೇನು ಐಡಿಯಾ ಇಲ್ಲ. ಅಂದರೆ ಕೇಳಿದೆ ಹಿಂಗೆ ನಾನು, ಅವಾಗ ಅವ್ರು ಹೇಳಿದ್ರು ಒಂದು ಮಾತು ಕೇಳಿಸ್ಕೊಂಡು, ಅವ್ರನ್ನೇ ಸಾಯುವಾಗ ಯಾರೋ 3 ಜನ ಒಳಿತಾರು ಬಂದು ನಿಂತಿದ್ದಾರೆ, ನಮಗೆ ಜೀವ ಹೋಯ್ತು ಅಂತ. ಅಲ್ಲ ಒಳ್ಳೆ ಸೂಚನೆ ಹೌದಾ? ಒಳ್ಳೆ ಸೂಚನೆ. ಅದಕ್ಕೇನೆ ಬಿಳಾಮ ಇಸ್ರೇಲ್ ಸಾಯಂಗೆ ನಾನು ಸಾಯ್ಬೇಕು ಅಂತ. ಯೆಹೋವನು ತನ್ನ ಭಕ್ತರ ಮಾಡೋಣ ಅಲ್ಪವನ್ನು ಈ ಲೋಕ ಬಿಟ್ಟು ದೇವರ ಬಳಿ ಹೋಗಿ ಸಿದ್ಧವಾಗಿದೆ. ಕಷ್ಟಪಟ್ಟು ಕೈ ಇಡ್ತಾ ಇದ್ದಾರೆ, ಬಹಳ ಕಷ್ಟ ಆಗ್ತಾ ಇದೆ ಕೈ ಇದ್ದಕ್ಕೆ. ನನಗೋಸ್ಕರ ಕೈ ಇಡ್ತಾ ಇದ್ದಾರೋ, ಯಾರಿಗೆ
ಕೇಳ್ತಾರೆ. ಕೊನೆಯಲ್ಲ ಇದೆ ಆಯ್ತಾ, ನೋಡಿ ಯಾವತ್ತೂ ಆ ಥರ ಆ ಮಂಕು ಅದು ಲೀಜಿಯನ್ ಅಲ್ಲ, ಲೀಜಿಯನ್ ಕ್ಯೂಬ್ ಸ್ಕ್ವೇರ್ 1000 ಇರ್ತಲ್ಲ, ಅದೆಲ್ಲ ಬಂದು ಸೇರ್ಕೊಂಡಿರ್ತಾರೆ ಅವಳೆ. ದಂಡು ಜಗ ಬಿಡಿಸ್ತಾರಲ್ಲ ಎಸಪ್ಪ, ದಂಡು ಇಂಟು ದಂಡು ಅಷ್ಟು ಸೇರ್ಕೊಂಡಿರುತ್ತೆ. ಆಮೇಲೆ ಆ ವ್ಯಕ್ತಿ ಒಳಗಡೆ ಒಂಥರ ಏನೋ ಆಯ್ತು ನನಗೆ. ಸಾಮಾನ್ಯ ಹೆಂಗಸರುಗಳಿಗೆ ಒಂದು ಅಭ್ಯಾಸ ಇರುತ್ತೆ, ಒಂದೊಂದು ದಿನ ಒಂದೊಂದು ಥರ ಮುಸ್ಲಿಂ ಮಾಡೋದು. ಒಂದು ದಿನದಲ್ಲಿ 4 ಥರನೂ ಇರುತ್ತೆ, 10 ಥರ ಇರುತ್ತೆ, 40 ಥರ ಇರುತ್ತೆ. ಗಂಡಸರುಗಳು ಇರುತ್ತೆ, ಅದು ಒಂದೇ ಥರ ಇರುತ್ತೆ. ಕೆಲವು ಗಂಡಸರುಗಳದ್ದು ಒಂದೇ ಥರ ಇರುತ್ತೆ, ಯಾವಾಗಲೂ ಒಂದು ಇಲ್ಲ. ನಮ್ಮ ಹತ್ರ ಬಂದರೆ ಅದು ಬಿಡುಗಡೆ ಆಗುತ್ತೆ. ಹೆಂಗಸರುಗಳೇ ಜಾಸ್ತಿ ಇದ್ದಾರೆ ಇಲ್ಲಿ. ಮಕ್ಕಳಿಗೆ ಹೇಳ್ರಿ ಒಂದೇ ಥರ ಏನು ತಗೋತೀನಿ ಅವ್ರಿಗೆ ಹೇಳಿ ಒಂದೇ ಥರ ದೊಡ್ಡ ಬಿಡುಗಡೆ ಗೊತ್ತಾ ನಿಮ್ಮದು? ದೊಡ್ಡ ಬಿಡುಗಡೆ ಯಾವ ವಯಸ್ಸಾದ್ರೂ ಇರಲಿ ಅದು ಯಾರಿಗಾದ್ರೂ, ಪ್ರತಿಯೊಬ್ಬರು ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರಿಗೂ ಅದನ್ನೇನಾದ್ರೂ ನೀವು ಕೇರ್ಫುಲ್ ಆಗಿ ನಾನು ಮೇಂಟೈನ್ ಮಾಡ್ತೀನಿ ಅದನ್ನು. ಆಯ್ತಾ, ನಾನು ಎಂಥ ಪರಿಸ್ಥಿತಿಲೂ ಅದನ್ನು ನನಗೆ ಜ್ಞಾನ ಇದೆ. ಯಾಕೆಂತಂದರೆ ನಾವೆಲ್ಲ ಬಿಸ್ನೆಸ್ಸಲ್ಲಿ ಇದ್ದವರು. ನೀನು ಮುಸ್ಲಿನ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಿಸ್ನೆಸ್ ನೀನು ಅಷ್ಟು ಕೋಟಿ ಹಾಕಿದ್ರು ಮುಳುಗೋಳದೆ. ಆಯ್ತಾ, ಇದೇನಾದ್ರೂ ಮುಖ ಮುಸ್ಲಿ ನೀನು ಮಾಡ್ತೀರ, ಗೌರ್ಮೆಂಟ್ ಕೆಲಸದಲ್ಲಿ ಹೋಗಿ ಮಾಡ್ತೀರ ಅಂತೀನಿ. ನೀನು ಸ್ವಂತ ಅಂಗಡಿ ಇಟ್ಬಿಟ್ಟು ನೋಡು, ಒಂದು ಯಾವ್ದಾರು ಡೀಲರ್ಶಿಪ್ ಇಟ್ಕೊಂಡು ನೋಡಿ, ಯಾರು ಬಂದ್ಬಿಟ್ಟು ನಿಮಗೆ ಇರೋದೆಲ್ಲ ಎಲ್ಲ ಹೋಯ್ತು. ಆಯ್ತಾ, ಆ ಥರ ಆಗೋಡ್ತಾವಲ್ಲ. ಬ್ಯಾಂಕಲ್ಲಿ ಮಾತ್ರ ಹಾಕೊಂಡಿರ್ತಾರೆ ನೋಡ್ರಿ, ಗಾಂಧೀಜಿದು ಕೊಟೇಶನ್ ಹಾಕಿರ್ತಾರೆ ನೋಡಿದ್ದೀರಾ ಬ್ಯಾಂಕಲ್ಲಿ? ಕಸ್ಟಮರ್ ಈಸ್ ಅವರ್ ಕಿಂಗ್ ಅಂತ. ಯು ಆರ್ ಕಸ್ಟಮರ್, ಯು ಆರ್ ಡಿಪೆಂಡ್ ಆನ್ ಕಸ್ಟಮರ್, ಕಸ್ಟಮರ್ ಇಸ್ ನಾಟ್ ಡಿಪೆಂಡ್ ಆನ್ ಯು ಅಂತ ಹಾಕಿದ್ದಾರೆ ನೋಡಿದ್ದೀರಾ? ಬ್ಯಾಂಕಲ್ಲಿ ಹಾಕಿರ್ತಾರೆ. ಗಾಂಧೀಜಿದು ಒಂದು ಹಾಕಿರ್ತಾರೆ ನೋಡಿ, ವ್ಯವಹಾರ ಮಾಡೋಕ್ಕೆ ಬಂದು ಅವನು ಕಿಂಗ್ ಥರ ಟ್ರೀಟ್ ಮಾಡಬೇಕು. ಹಾಲೆಲೂಯಾ. ಇಲ್ಲೊಂದು ಬೇಕ್ರಿ ಇದೆ, ಅವನು ಮಾತಾಡೋ ರೀತಿ ಇಲ್ಲಿ ಬಂದೆ ತಗೋ ನಾನು ಅಂತ ಹೇಳಿದೆ. ಇನ್ನೇನೇನು ಐಟಮ್ ತಗೋಬೇಕು ಅಂತಿದ್ದೆ, ಅವ್ನು ಮಾತಾಡಿದ ರೀತಿ ನೋಡಿ ಅದನ್ನು ಕ್ಯಾನ್ಸಲ್ ಮಾಡಿ ಅಲ್ಲೋಗಿ LG ಬೇಕಲ್ಲಿ ತಗೊಂಡು ಮುಗಿತು ಬಿಡ್ದಿದ್ದು ಅಂತ ಹೇಳಿದೆ. ಹಂಗೆ ನಿಂತಿದ್ದಾರೆ ನೋಡಿ, ಹಂಗೆ ನಿಂತಿದ್ದಾರೆ. ಏನಾಗ್ತಿದೆ ಗೊತ್ತಾಗ್ತಿಲ್ಲ, ಯಾರ ಬಗ್ಗೆ ಹೇಳ್ತಾರೆ ಇಂದನೇ ಗೊತ್ತಾಗ್ತಿಲ್ಲ. ಹಾಲೆಲೂಯಾ. ಸರ್ವಶಕ್ತ ಟ್ರೈ ಮಾಡ್ತಿರಲ್ವಾ? ದೇವ್ರನ್ನ ಸಂಭ್ರಮಿಸೋದನ್ನ ಟ್ರೈ ಮಾಡಿ. ಸೆಲೆಬ್ರೇಟ್ ಗಾಡ್. ಯಾವ ನೆನಪಿಟ್ಕೊಳ್ಳಿ ಎಂಥ ಪರಿಸ್ಥಿತಿ ಅಲ್ಲಿ. ಯಾವಾಗ ನಾವು ಯೋಬನದ್ರು ಆಯ್ತು, ನವಮಿದು ಫಸ್ಟ್ ಮುಗಿಸೋಣ. ನವಮಿಗೆ ಗಂಡ ಸತ್ತೋಗಿದ್ದಾನೆ, 2 ಗಂಡ್ಮಕ್ಳು, 25 ವರ್ಷದ ಇರ್ಬೋದು. ಫಸ್ಟ್ ರಾಂಗ್ ಎಲ್ಲ ಇತ್ತು ಗೊತ್ತಾ? ಬೈಬಲ್ ಹೇಳುತ್ತೆ ಅವರಿಗೆ ಬರಗಾಲದಲ್ಲೂ ಏನು ಚಿಂತೆ ಇಲ್ಲ. ಆದಿಕಾಂಡ 26 ಬರಗಾಲದಲ್ಲೂ ಅವನು ಬೀಜ ಬಿತ್ತಿ 100ರಷ್ಟು ಫಲ ಕೊಟ್ಟು. ಬರಗಾಲದಲ್ಲಿ ಊರು ಬಿಟ್ಟು ದೇಶ ಬಿಟ್ಟೆ ಹೋಗ್ತು, ಕೂತ್ಕೊಳ್ಳಿಲ್ಲ. ಬರಗಾಲದಲ್ಲಿ ದೇಶ ಬಿಟ್ಟೆ ಹೋಗ್ತು, ಮಿಸ್ಟೇಕ್. ಅದರಲ್ಲೂ ಇಸ್ರೇಲ್ ದೇವರ ಹೊರತು ಯಾವ ದೇವರು ಇಲ್ಲವೇ ಇಲ್ಲ. ಆ ದೇಶನ ಬಿಟ್ಟು ಹೋಗೋದು ಅಂತ ಇಮ್ಯಾಜಿನ್. ಹಾಲೆಲೂಯಾ. ಮಿಸ್ಟೇಕ್ ಆಗುತ್ತೆ. ಅವಳೋದಕ್ಕಿಂತ ಗಂಡ ಎಲ್ಲರದ್ದು ಮಿಸ್ಟೇಕ್ ಎಲ್ಲ ಸೇರ್ಕೊಂಡು. ಆಮೇಲೆ ಈಗ ಅಲ್ಲಿ
ಅದು ಪರಿಣಾಮ ಅಂತ ಹೇಳಕ್ಕಿಲ್ಲ. ಗಂಡ ಸತ್ತೋಗಿದ್ದು, ಮಕ್ಕಳು ಸತ್ತೋಗಿದ್ದು, ಇನ್ಯಾವ ನಿರೀಕ್ಷೆ ಇರುತ್ತದೆ ಹೇಳಿ. ಅವಳಿಗೆ ಹೊರತಳೆ, ನಾನೀಗ ಬಹಳ ದುಃಖದಲ್ಲಿ ವಾಪಸ್ ಬಂದಿದ್ದೀನಿ, ನನ್ನನ್ನು ನವಮಿಯಿಂದ ಕರಿಬೇಡಿ ಅಂತ. ನವಮಿ ಅಂದರೆ ಭಾಗ್ಯವಂತೆ ಅಂತ, ಆಯ್ತಾ? ಈಗ ಅವಳು ಹೇಳ್ತಾಳೆ, ನನ್ನ ನೀವು ದುಃಖಿ. ಅವಳೇ ಅವಾಗಿಂದ ಅವ್ರದ್ದು ರೆವಲ್ಯೂಷನ್ ಕಡಿಮೆ, ರೆವಲ್ಯೂಷನ್ ತುಂಬ ಕಡಿಮೆ. ನೀವೇನು ನಮಗೆ ಈಗ ಸಿಗ್ತದಿಲ್ಲ ಈ ರೆವಲ್ಯೂಷನ್. ಇದು ಶಬರ ಮೇಷಕ ಅಭೇದನಿಗೂ ಇಲ್ಲ ಅವೆಲ್ಲ. ಅವರಿಗೆ ಅವರು ಅಷ್ಟರಲ್ಲೇ ಅವರು ಶಿಕೇಲದಲ್ಲಿ ನೀವು ನಿಮಗೆ ಒಂದು 19ರಿಂದ 23 ತನಕ ಹೋದರೆ ನೀವು ಏಷ್ಕೇಲ 3 ವ್ಯಕ್ತಿಗಳ ಬಗ್ಗೆ ಬೇರೆ ಹೇಳ್ತಾರೆ. ಯಾರಿಗೆ? ಏಷ್ಕೇಲನಿಗೆ. ಇಲ್ಲಿ ಬಂದು ಕೂತಿದ್ರು ನೋಡಿ ಇವರು. ಅಲ್ಲಿ ಅವನನ್ನ ಒಂದು ಕಡೆ ಎರುಸಲೇಮು, ಒಂದು ಕಡೆ ತೇಬಾರು, ಇನ್ನೊಂದು ಕಡೆ ಕೈದಿ ಜಾಗ ದೊಡ್ಡ ದೇವರಾತ್ಮ ಕರ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಬ್ಬ ನೋಡಿ ನೀವು ಯಾರು? ಹನೋಕ, ಎಲಿಯಾ, ಫಿಲಿಪ್ ಹೊರತಾಗಿ ಏಷ್ಕೇಲ ಬಂದರು. ಅವನ ಆತ್ಮನ ದೇವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು ನೀವು ನೋಡಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಮಾತು. ದೇವರಾತ್ಮ ಅವನ್ನ ಎತ್ಕೊಂಡೇ ಹೋಗ್ಬಿಡ್ತಾರೆ. ಎಲ್ಲ ಆ ಥರದ್ದು ನೀವು ಆ ಥರದ ಅಭಿಷೇಕನ ಬಯಸದಾಗಬೇಕು. ಅಬ್ರಹಾಮನ್ನು ಹುಡುಕೊಂಡು ಬರ್ತಾರೆ. ದೇವ್ರನ್ನ ಅಟ್ರಾಕ್ಟ್ ಮಾಡೋ ಮ್ಯಾಗ್ನೆಟ್ ಇದು ಸೀಕ್ರೆಟ್. ಅದಕ್ಕೆ ನೀವೇನು ಮಾಡಬೇಕು? ನಾನು ಹೇಳೋದನ್ನ ಟೋಟಲ್ ಮಾಡಿಫಿಕೇಶನ್ನೇ ಬೇಕು. ಟೋಟಲಿ ಹೇಳ್ತೀರಲ್ಲ, ಕೆಲವು ಸರಿ ಗಾಡಿನ ಮಾಡಿ ಈಗೆಲ್ಲ ವೆಹಿಕಲ್ಗಳನ್ನ ಆಲ್ಟರ್ ಮಾಡೋದು ಕಡಿಮೆ. ಮೊದಲೆಲ್ಲ ಆಲ್ಟರ್ ಮಾಡ್ಬಿಡ್ತಾ ಇದ್ವಿ ವೆಹಿಕಲ್ಗಳನ್ನ. ನಮ್ಮ ಹತ್ರನೇ ಮಾಡ್ತಿದ್ವಿ. ನಮ್ಮ ಹತ್ರ ಕಾರ್ ತಂದರೆ ನೀವು ಯಾವ ಥರ ಬೇಕಾದ್ರೆ ಆಲ್ಟರ್ ಮಾಡ್ಬಿಡ್ತಾ ಇದ್ವಿ. ಜೀಪ್ಗಳನ್ನ ಆಲ್ಟರ್ ಮಾಡ್ಬಿಡ್ತಾ ಇದ್ವಿ ಶೇಪ್ನೇ, ಆಯ್ತಾ? ನೋಡೋಕೆ ಮಾತ್ರ ಅದು ಅಷ್ಟೇ. ಜಾಸ್ತಿ ಮಾತ್ರ ಬೈಕ್ಗಳು ಆಲ್ಟರ್ ಮಾಡ್ತಾರೆ, ರೇಸ್ ಬೈಕ್ ಅಲ್ವಾ? ಹಂಗೆ ಅದು. ನೀವೀಗ ಯಾವ ರಿಯಲೈಸ್ ಆಯಿತು ನಾನು ದೇವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇಲ್ಲ ಅಂತ, ಅಥವಾ ನಿಮ್ಮಲ್ಲಿ ಏನೋ ದುರ್ಬುದ್ಧಿ ಸೇರ್ಕೊಂಡಿದೆ, ಅವಾಗ ನೀವು ಏನಾದರೂ ಮಾಡಿ ಉಪವಾಸ ಕೂತ್ಕೊಳ್ಳೋದಿರ್ಬೋದು. ಎಲ್ಲಾದರೂ ಬೆಟ್ಟಕ್ಕೆ ಹೋಗ್ಬಿಡಿ ನೀವು, ಎಲ್ಲಾದರೂ ಹೋಗ್ರಿ. ನೀವು ಎಲ್ಲೋ ಅನ್ನ ನೀರು ಸಿಗಬಾರ ಅಂತ ಕಡೆ ಹೋಗ್ಬೇಕು. ನೀವು ಬರೀ ಬೈಬಲ್ ಇಟ್ಕೊಂಡು ಹೋಗ್ಬೇಕು. ಹೌದಾ? ಕೂತ್ಕೊಂಡು ನೀವು ಬೈಬಲ್ ಓದ್ಕೊಂಡು ಅವಾಗ ಮಾಡಿಫೈ ಆಗಲ್ಲ. ಹೌದಾ? ಇಲ್ಲ ಬೇರೆ ಪರಿಸ್ಥಿತಿ ತರ್ತಾರಲ್ಲ. ಕೆಲವು ಸರಿ ನೀವು ಅಂದ್ಕೊಳ್ತಾರಲ್ಲ, ಆ ಪರಿಸ್ಥಿತಿ ಯಾಕೆ ಬಂತು ಅಂತ. ನಿಮ್ಮನ್ನ ಮಾಡಿಫೈ, ಅದನ್ನ ಫುಲ್ ಮರು ವಿನ್ಯಾಸ ಮಾಡ್ತಾ ಇರೋದೇ ಆಗಿದೆ. ಅದಕ್ಕೆ ನೀವೇನು ಹೇಳ್ಬೋದು? ಓಹೋ, ಏನಾದ್ರು ರಿಯಲೈಸ್ ಆದರೆ ಏನೋ ವಿಚಾರ ಇರ್ಬೋದು. ಗೊತ್ತಾಗೋದಿಲ್ಲ ಅವಾಗ ನಿಮಗೆ. ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗುತ್ತೆ. ನೀವು ಗೊತ್ತಾಗೋಕ್ಕೆ ಇಷ್ಟ ಇಲ್ದಂಗಿದ್ರಿ, ನೀನು ಈ ಗೊತ್ತಾಗೋಕ್ಕೆ ಇಷ್ಟ ಇಲ್ದಂಗಿದ್ರಿ ಆ ಥರ ಬರುತ್ತೆ. ಸುಮ್ಮನೆ ಮೊಂಡುತನ, ಸುಮ್ಮನೆ ಎಳೆ ಮಕ್ಕಳು ಅಳ್ತಾ ಇರ್ತಾವಲ್ಲ, ಹಂಗೆ ನೀವು ಹೆಂಗಮ್ಮ ಅದೆಲ್ಲ ಆಗಲ್ಲ. ಈ ಪ್ಯಾರಾಮೀಟ್ರಿಗೆ ಬರಲೇಬೇಕು. ಯಾವುದು? ಈ ವಿಚಾರಗಳಿಗೆ. ಈಗ ಏಸಪ್ಪ ಶಿಲುಬೆಯಲ್ಲಿ ಪ್ರಾಣ ಕೊಡುವಾಗ ಇಬ್ರಿಯ ಬರೆದ ಪತ್ರಿಕೆ ರೀತಿ ಬರೀತಾರೆ. ಆತನು ಅಧಿಕಾರ ಹೊಂದಿದ್ದು, ಇದರ ಅಧಿಕಾರ ಹೊಂದಿದ್ದು ವಿಧೇಯತೆಯಿಂದ. ತನ್ನ ಮರಣದಿಂದ ತಾನು ಮರಣ ಹೊಂದಷ್ಟು ವಿಧೇಯತೆ. ಆ ವಿಧೇಯತೆ ತಾನು ದೇವ್ರ ಮಗ ಆಗಿದ್ರು, ಸ್ವತಃ ದೇವರಾಗಿದ್ರು, ತನ್ನ ವಿಧೇಯತೆಯಿಂದಲೇ ದೇವ್ರ ವಾಕ್ಯದಂಗೆ ನಡ್ಕೊಂಡು. ಏಸಪ್ಪ ಮಾಮೂಲಿ ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ಆ ವಾಕ್ಯದಂಗೆ ನಡ್ಕೊಂಡು ಮನುಷ್ಯನಾಗಿ ಒಂದೇ ಒಂದು ಕಾರಣ, 33.5 years, 33 ವರ್ಷ. ಅವಾಗ ನಿಮ್ಮನ್ನ ಯಾರಾದ್ರೂ ಮನುಷ್ಯರು ಹೋಗ್ಬಿಟ್ಟು ನೀವು ಒಂದು ಕಪ್ಪೆ ಆಗಿರುವಂಗೆ ಒಂದು 33 ವರ್ಷ ನಿಮ್ಮನ್ನ ಮನುಷ್ಯನ ಆ ಥರ ದೇವರು ಮನುಷ್ಯ ಆಗೋದು. ಮನುಷ್ಯಂದು ನಿಮಗೆ ಚೆನ್ನಾಗಿ ಗೊತ್ತು. ಯಾಕೆ ಅವರು ಹುಟ್ಟಿದ್ನು ಅಂತ ಹೇಳ್ತಾನೆ. ಅಲ್ಲೇನೆ ಯೋಬ ಮರಣದ ದಿನನ ಶಪಿಸ್ಬಿಡ್ತಾನೆ. ಆ ಥರದ ಹೋರಾಟ ಅಂದರೆ 10 ಮಕ್ಕಳನ್ನ ಕಳ್ಕೊಂಡು, ಎಲ್ಲ ಕಳ್ಕೊಂಡು ಬೀದಿಲಿ ಒಂದು ಬೋಕಿ ಹೊರಗಡೆ ಬೂದಿ ಹಾಕೊಂಡು ಮೈಯೆಲ್ಲ ಕೆರ್ಕೊಂಡು ಕೂತ್ಕೊಂಡು, ಸ್ನೇಹಿತರು ಬಂದವರು ಆದರಣೆ ಮಾಡೋಕ್ಕೆ ಬಂದವರು ಅಲ್ಲಿ ಅವಂಥ ಚರ್ಚೆಗಳು. ಕೆಲಸ ಹಂಗೆ ಆಗುತ್ತೆ ನಿಮಗೆ. ಈ ಕ್ರಿಶ್ಚಿಯನ್ ಬೆಲ್ಟ್, ಈ ಬಿಲೀವರ್ಸ್ ಬೆಲ್ಟ್ ಅಲ್ಲಿ ಜಾಸ್ತಿ ಮಾಡ್ತಾರೆ. ಅವ್ರು ಏನಾದ್ರು ಹೋಗ್ತಿರ್ತಾರೆ ನನಗೆ ಗೊತ್ತಾಗೋದಿಲ್ಲ. ಅವ್ರ ಬಗ್ಗೆ ಮಾತಾಡೋದು. ಅವ್ರು ಏನಾದ್ರು ಹೋಗ್ತಿರ್ತಾರೋ, ಬೇರೆ ಚರ್ಚವರು, ಬೇರೆ ಪಾಸ್ಟ್ರು, ಯಾರೋ ಯಾವುದೇ ವಿಚಾರ ಇರಲಿ ಅದರಲ್ಲೂ ನಾವು ಇರೋದೇ ಒಬ್ಬೊಬ್ಬರು ಒಂಥರ ಇರುತ್ತೆ. ಒಬ್ಬೊಬ್ಬರಿಗೂ ಪ್ರಾರ್ಥನೆ ಅವಶ್ಯಕತೆ ಇರುತ್ತೆ. ಅದೇನು ಮಾಡ್ತೀವಿ ನಾವು? ಆ ಯೋಬನ ಸ್ನೇಹಿತರ ಥರ ಬಂದ್ಬಿಟ್ಟು ಯೋಬನ ಮೇಲೆ ಮಾತಾಡೋದು. ಆಗುತ್ತಾ? ಅದರ ಕೆಲವು ಸರಿ ಏಸಪ್ಪನು ಅಲ್ಲೇ ಬರೀತಾರೆ ನೋಡಿ. ನನಗೆ ಶಿಲುಬೆ ಮೇಲೆ
ಕಹಿಯಾದ ಹುಳಿನ ಕೊಟ್ಟರು, ಇನ್ನೂ ಕೊಟ್ಟರು ಕಹಿಯಾದ ಇದನ್ನು ನಾನು ನೊಂದಾಗ. ಇದು ಈ ಲೋಕ. ಅಫ್ಕೋರ್ಸ್ ಈ ಲೋಕದಲ್ಲೇ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾರಾದರೂ ದೇವ್ರ ಮನುಷ್ಯ ಮೇನ್ ನನ್ನೊಂದು ನಮ್ಮ ಸ್ವಲ್ಪ ಕಾಲಿಂಗ್ ಬೇರೆ ನಮ್ದಲ್ವಾ, ಹೋರಾಟ ಜಾಸ್ತಿ ಇರುತ್ತೆ. 9, 15, 16 ಅಪೊಸ್ತಲರ ಕೃತ್ಯಗಳು 9, 15, 16 ನಾವು ಏಸಪ್ಪ ಕರೆದಾಗ ಕೊಟ್ಟಿದ್ದೆ ಅದೇ ವಾಕ್ಯ. ಇದುವರೆಗೂ ನನಗೆ ಆಶೀರ್ವಾದದ ವಾಕ್ಯಗಳು ಎಷ್ಟು ನಾನಾಗೆ ಹುಡ್ಕೊಂಡು ಹೋಗ್ಬೇಕಾಗ್ತದೆ. ನನಗೇನಾದರೂ ಯಾರಾದರೂ ಬಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಕಾಸು ಬಂದಿದೆ ಅಂತ ಹೇಳಿದ್ರೆ ಎಲ್ಲೂ ಇದುವೇ ಇಲ್ಲ ಪ್ರವಾದನೆ. ಏನಾದ್ರು ಒಂದು ಬಿಲ್ಡಿಂಗ್ ತಗೊಂಡ್ಬಿಡ್ತೀವಿ, ಹೋಗ್ಬಿಟ್ಟು ಒಂದು ಬಿಡುಗಡೆ ಗುಡಾರ ಕೇಳಿದೆ ಅಲ್ವಾ, ತಗೋ ಹೋಗಿ ಒಂದು 50 ಎಕರೆ ತಗೊಂಡ್ಬಿಡು ಅಂತ ಬಂದು ಹೇಳಿದ್ದು ಯಾರು ಇಲ್ಲೇ ಇಲ್ಲ. ನಾನೇ ಹೋಗ್ಬೇಕು ತಗೊಳ್ಳೋದಿಲ್ಲ. ಆ ಥರದ್ದು ಹೋರಾಟ ನನಗೆ ಒಂದೊಂದು ಹೆಜ್ಜೆ ಕೇಳು ಈ ಥರ ಇರ್ತಾರೆ. ಅದೇ ಬೇರೆ ತೆಗೆದು ನೋಡ್ರಿ ಕಾಲಿಂಗ್, ಅದಕ್ಕೆ ನಾವು ಸಿದ್ಧ ಇದ್ದೀವಿ. ನಾವು ಆಗಲ್ಲ ಅಂತ ಹೇಳಿ ಬರುತ್ತೆ ನೋಡಿ. ಕೆಲವು ಸರಿ ನೀವು ಹೋರಾಟ ಆಗೋಗ್ತಿರ್ತೀರ, ಆ ನೋವು ವ್ಯಾಧಿನ ಯಾವುದೇ ಇರಲಿ, ಅದು ವ್ಯಾಧಿ ಗುಣಕ್ಕೆ ಪ್ರೇಯರ್ ಮಾಡಿ. ಆ ನೋವು ಸಹಿಸ್ಕೊಳ್ಳೋಕ್ಕಾಗಲ್ಲ ಹೇಳ್ಬೇಡ್ರಿ ಅದನ್ನು. ಆ ಶಿಲ್ಬೆಗಿಂತ ಏನು ಅಲ್ಲ. ನಾವು ಏಪ್ರಿಲ್ 5 ತನಕ ಉಪವಾಸ ಪ್ರೇಯರ್ ಇರುತ್ತೆ. ಈ ಶಿಲ್ಬೆ ಬಗ್ಗೆ ಧ್ಯಾನ ಇರುತ್ತೆ. ಉಪವಾಸ ಪ್ರೇಯರ್ಗಳು ಒಂದು ವೇಳೆ ಈಗ ಪ್ರಾರಂಭ ಮಾಡಿಲ್ಲ ಅಂದರೆ ನೀವು ಹೋಗಿ ಸ್ಟಾರ್ಟ್ ಮಾಡಿರಿ, ಅಥವಾ ಶುಕ್ರವಾರ ಶನಿವಾರ ಇನ್ನೂ ಸಂಜೆನೂ ಮುಗಿಸ್ತದಂಗೆ ಇರೋದಾಗಲಿ. ಇದೊಂದು ನಿಮಗೆ ಒಂದು ಎಚ್ಚರಿಕೆ ನೋಡಿ. ಆ ಹೋರಾಟಗಳಲ್ಲಿ ನೀವು ಸ್ವಲ್ಪ ಲಾಂಗ್ ಬೈಬಲ್ ಓದೋದು ಅಭ್ಯಾಸ. ಕೀರ್ತನೆಗಳು ಉತ್ತರ ಸಿಗುತ್ತೆ ನಿಮಗೆ. ಕೀರ್ತನೆಗಳು ಉತ್ತರ ಇದೆ, ಬೇರೆದರಲ್ಲೂ ಇದೆ, ಆದರೆ ಕೀರ್ತನೆಯಲ್ಲಿ ಬೇಗ ಉತ್ತರ ಬರ್ತೀನಿ. ನೀವು ಬೈಬಲ್ ಓದೋಕ್ಕೆ ಅಭ್ಯಾಸ ಇರೋರು ಓದ್ತಾನೆ ಇರಿ. ಒಂದು 15 ಅಧ್ಯಾಯ ಓದೋರು, 5 ಅಧ್ಯಾಯ ಓದೋರು, ಅದು ಓದ್ತಾ ಇರಿ. ಈಗ ನೀವೀಗ ಉಪವಾಸ ಪ್ರೇಯರ್ ಇರೋರು ನೀವು. ಈಗ ನನಗೆ ಜಾಸ್ತಿ ಆಪ್ಷನ್ ಇದೆ. ಈಗ ಬೈಬಲ್ ಓದೋದು ಒಂದು ಕಡೆ, ಆಮೇಲೆ ವಾಕ್ಯ ರೆಡಿ ಮಾಡ್ತೀನಿ ನಾನು. 2-3 ಅವರ್ಸ್ ಅದ್ರ ಮೇಲೆ ಹೋಗೋದು. ಒಂದು 10 ಅಧ್ಯಾಯ ಮಾಡೋದು, 10 ಮೆಸೇಜ್ ರೆಡಿ ಮಾಡಿದ್ರೆ ಮಿನಿಮಮ್ 2 ಅವರ್ಸ್ ಆಗುತ್ತೆ. ಅದನ್ನು ಆಡಿಯೋ ರೆಕಾರ್ಡ್ ಮಾಡೋಕ್ಕೆ 1 ಅವರ್ ಮೇಲೆ ಆಗುತ್ತೆ. 5 ನಿಮಿಷ ಅಂತ ಹೇಳಿದ್ರು ನೀವು, 5 ನಿಮಿಷ ಅಂತ ಹೇಳಿದ್ರು, ಅಥವಾ ಗ್ಯಾಪ್ ಎಲ್ಲ ಸೇರಿ 3 ಅವರ್ಸ್ ಹೋಗ್ಬಿಡುತ್ತಲ್ಲ ಈಸಿಯಾಗಿ. ಹೌದಾ? ಅವಾಗಲೂ ಬೈಬಲ್ ಓದೋದು, ಆದರೆ ಅದು ಜಾಸ್ತಿ ಕನ್ಸಿಡರ್ ಆಗಲ್ಲ. ಅದು ಜಾಸ್ತಿ ಕನ್ಸಿಡರ್ ಆಗಲ್ಲ. ನಾನಾಗೆ ತೆಗೆದು ಬೈಬಲ್ ಓದ್ತೀನಿ ನೋಡ್ರಿ, ಅದು ಕನ್ಸಿಡರ್ ಆಗಲ್ಲ. ಆಮೇಲೆ ಅನ್ಯ ಭಾಷೆಗಳ ಅಭ್ಯಾಸ ಇದೆ ನನಗೆ. ಸುಮ್ಮನೆ ಕೂತ್ಕೊಂಡು ಎಷ್ಟೊತ್ತಾದರೂ ಅನ್ಯ ಭಾಷೆಗಳ ಅಭ್ಯಾಸ ಇದೆ. ಅವಾಗ ಕಣ್ಣೀರು ಬರುತ್ತೆ ನನಗೆ. ಆಮೇಲೆ ಅಭಿಷೇಕಗಳಿರುತ್ತೆ, ಕೂತೋ ನಿಂತೋ ಹೆಂಗೆ ಬೇಕಾದ್ರೆ ಓಡಾಡ್ಕೊಂಡಿರ್ಬೋದು. ಅವಾಗ ಕೆಲವು ಚಾಪ್ಟರ್ ಓದಂಗೆ ಆಗುತ್ತೆ, ಅದನ್ನು ಓದ್ತೀನಿ. ಅದನ್ನು ತೆಗಿತೀನಿ, ಓದ್ತೀನಿ ನಾನು. ಆಮೇಲೆ ಇನ್ಯಾವುದೋ ಒಂದು ವಾಕ್ಯ ಪ್ರೇರೇಪಣೆ ಆಗುತ್ತೆ ಹಿಂಗೆ ಕೂತಿದ್ದಾಗ. ಆ ವಾಕ್ಯದ ಹಿಂದೆ ಮುಂದೆ ಸ್ವಲ್ಪ ಸುಮ್ಮನೆ ಒಂದೇ ವಾಕ್ಯ ಓದೋಕ್ಕೋಗಲ್ಲ, ಸ್ವಲ್ಪ ಹಿಂದೆಯಿಂದ ಬಂದ್ಬಿಡೋಣ. ಒಂದು 5-10 ಅಧ್ಯಾಯ ಒಂದು ಸ್ಲ್ಯಾಬ್ ಅಂದರೆ 2-3 ಅಧ್ಯಾಯಕ್ಕೆ ಬರುವಾಗಲೇ ಕಣ್ಣೀರು ಶುರು ಆಗುತ್ತೆ. ಆ ಥರದ ಅಭ್ಯಾಸ. ನಿಮಗೇನು ಓದು ಬರ್ದಲ್ಲ ಹೋದ್ರೆ ನಿಮಗೆ ನೀವು ಆಡಿಯೋ ಬೈಬಲ್ನ ಕೇಳ್ಕೋಬೇಕು. ಆಡಿಯೋ ಜೋರಾಗಿ ಹಾಕ್ಬೇಕು, ಮನೇಲಿ ಶಬ್ದ ಬರಂಗೆ ಹಾಕ್ಬೇಕು, ಕಿತ್ಕೊಂಡು ಹೋಗ್ತಾ ಇರೋದು ಶಬ್ದ, ಆ ಥರ ಹಾಕ್ಬೇಕು. ಅವಾಗ ಕೆಲವು ವಾಕ್ಯಗಳು ಬರುವಾಗ ನಿಮಗೆ ಹಂಗೆ ಅಟ್ರಾಕ್ಷನ್ ಆಗುತ್ತದೆ ಪರ್ಟಿಕ್ಯುಲರ್. ಅದು ನಿಮಗೆ ಅದೇನೆ ಟೈಮ್ಲಿ ಪ್ರಾಫಿಟಿಕ್ ಮೆಸೇಜ್ ಅದು ನಿಮ್ಮದು ವಾಕ್ಯ. ಅದು ಅಲ್ಲೇ ಅದನ್ನು ಸ್ಟಾಪ್ ಮಾಡಿ, ಪಾಸ್ ಮಾಡಿ. ಅದನ್ನು ನಿಮ್ಮದು ಆಡಿಯೋ ಫೋನ್ನ ಆಡಿಯೋ ಫೋನ್ ಇಲ್ಲ, ಫೋನ್ ಬಿಸಾಕ್ಬಿಡ್ರಿ ಮನೆಯಿಂದ. ಒಂದು ಸ್ಪೀಕರ್ಗೆಲ್ಲ ಹಾಕ್ಬೇಕು. ಇನ್ನೇನಾದ್ರು ಫೋನ್ ಕೂತಿರೋರು ಇದ್ರೆ ನೀವು ಅಡಿಕ್ಷನ್ ಆಗೋಗಿದಾಗುತ್ತೆ. ಅದೊಂದು ಪರಿಣಾಮ ಬರೋಕ್ಕೆ ಮೊದಲೇ ಎಚ್ಚೆತ್ಕೊಂಡ್ಬಿಡ್ರಿ. ಯಾರು ಆ ಫೋನ್ಗಳು ಉದ್ದ ಅಭ್ಯಾಸ. ಇನ್ನು ನಿಮಗೇನಾದರೂ ಇರೋದು ನಿಮಗೇನಾದರೂ ಹಿಂಗೆ ಓದ್ಕೊಂಡು ಯಾವುದಾದ್ರು ಫೇಸ್ಬುಕ್ಕು ವಾಟ್ಸಪ್ಪು ಏನಾದರೂ ಅಭ್ಯಾಸ ಇದ್ದರೆ ನಿಮಗೆ ಸರಿಯಾಗಿ ಅಡಿಕ್ಷನ್ ಆಗಿದೆ. ನಿಮಗೆ ಏನು ಬೇಕಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಕೇಳಿದ್ರು ಈ ಥರ ಹೇಳ್ಬೋದು ನೋಡಿ. ಅರ್ಥ? ನೀವೇನಾದರೂ ಇದ್ರ ಮೀರಿ ನಾನು ನಿಮಗೆ ಹೆಚ್ಚು ಕಡಿಮೆ ತುಂಬ ದಿವಸ ಹೇಳ್ತಾ ಇದ್ದೀನಿ, ತಿಂಗಳಿಂದ ಹೇಳ್ತಾ ಇದ್ದೀನಿ. ಮಕ್ಕಳ ಕೈಯಲ್ಲಿ ಫೋನ್ ಹೋಗಂಗೆ ಇಲ್ಲ. ಮಕ್ಕಳ ಕೈಯಲ್ಲಿ ಗೊತ್ತಾಗುತ್ತಾ? ಮಕ್ಕಳ ಕೈಯಲ್ಲಿ ಅದೇ ಈಗ ಊಟ ಮಾಡಿಸೋಕ್ಕೆಲ್ಲ ಫೋನೆಲ್ಲ ಕೊಡೋಂಗಿಲ್ಲ, ಫೋನ್ ಹೋಗಂಗಿಲ್ಲ ಯಾರ ಕೈಯಲ್ಲಿ. ಮಕ್ಕಳ ಕೈಲಿ, ದೊಡ್ಡವ್ರ ಕೈಲಿ ಅವರದ್ದಾಗೆ ಬಂದರೆ ಕಾಲು ಬಚಾವ್. ನೀವಾಗೆ ಮಾಡ್ತಾ ಇದ್ರೆ ಅದುವೇ ನಾಕ್. ನೀವಾಗೆ ಹುಡ್ಕೊಂಡು ಮಾಡಿದ್ರೆ ಅಂದರೆ ಅದುವೇ ಏನೋ ಸಮಥಿಂಗ್ ಈಸ್ ರಾಂಗ್. ಅಲ್ವಾ? ಅಕಸ್ಮಾತ್ ಏನೋ ಮಾಡಿದೆ, ಕ್ಷಮೆ ಹೇಳ್ಬಿಟ್ಟು ಬೇರೆ ಒಂದು 2-3 ನಿಮಿಷ ಮಾತಾಡ್ಬಿಡ್ತೀನಿ ನಾನು, ನನ್ನ ಕ್ಷಮಿಸು ಅಂತ ಹೇಳಿದ್ರೆ ಬಚಾವ್ ಆಗ್ಬೋದು. ಆ ಫೋನ್ ಇವತ್ತು ನಿಮಗೆ ಒಂಥರ ಡೆಮಾನಿಕ್ ರೋಲ್. ಆಮೇಲೆ ಟಿವಿಗಳು ಯಾರಾದರೂ ಈಗಲೂ ನಿಮ್ಮ ಮನೆಗಳಲ್ಲಿ ಧಾರಾವಾಹಿಗಳು, ಟಿವಿಗಳು, ಅದ್ರ ಪರಿಣಾಮ ಮನಸ್ಸಾಕ್ಷಿ ಇಲ್ಲಂಗ. ಮೇಯ್ನ್ ನೀವು ಕಳ್ಕೊಳ್ಳೋದು ಫಸ್ಟು ಮನಸ್ಸಾಕ್ಷಿ ಕಳ್ಕೊಳ್ಳೋದು.
ಕೇಳಿದ್ರು ಅದನ್ನು ಕೈಕೊಂಡು ನಡೆಯಲ್ಲ ನೀವು, ಅದರಂತ ಮನಸ್ಸಾಕ್ಷಿ ಇಲ್ಲ ಅಂತ. ನಿಮಗೆ ಕೇಳಿದ್ರು ಕೈಕೊಂಡು ನಡೆಯೋಕೆ ಆಗ್ತಿಲ್ಲ ಅಂತಂದರೆ ಮನಸ್ಸಾಕ್ಷಿ ಸತ್ತೋಗಿದೆ. ಚಿಕ್ಕವರು ದೊಡ್ಡವರು ಯಾರು ಅದು ಪ್ರವಾದನೆ ಬರ್ತಾ ಇದೆ ಅಥವಾ ವಾಕ್ಯ ಓದಿದ್ರೆ ನೀವು. ನಮ್ಮ ಮೆಸೇಜ್ ಒಳಗಡೆ ಬರೋದು, ನಾವು ಹೊರಗಡೆ ಹೋಗೋಣ. ಈಗ ನಾವೆಲ್ಲಿಂದ ಅಂತಂದರೆ ಎಲ್ಲಿಂದ ಶುರು ಮಾಡೋದು ಅಂತಂದರೆ ದೇವರನ್ನ ಸಂಭ್ರಮಿಸುವ ವಿಚಾರದಲ್ಲಿ ನಾವು ದೇವರನ್ನ ಆನಂದಿಸಿದ ವಿಚಾರ. ಸುಮ್ಮನೆ ನನಗೆ ಆನಂದ ಅಂತೀರ ಅಲ್ವಾ? ಅದು ಅವಾಗ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮದು ಸ್ಕೂಲ್ದು, ಆಮೇಲೆ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಿಸ್ನೆಸ್. ಓಕೆ, ಅಲ್ಲಿದೆ ನಾನು ಕೆಲವರು ಯಾರು ನೀವು ಧಾರಾವಾಹಿಗಳು ನೋಡೋದು ಈಸಿಯಾಗಿ ಮನಸ್ಸಾಕ್ಷಿಗಳು ಕಳ್ಕೊಳ್ತೀವಿ, ಈಸಿ ನೋಡಿದ್ದೀನಿ. ಅದೊಂದು ಪರಿಣಾಮ ಬರೋದೇನು ಗೊತ್ತಾ? ಬಹಿರಂಗವಾದ ಅವಮಾನಗಳು. ಯಾವುದ್ಯಾವುದು ಗುಪ್ತವಾಗಿ ನೀವು ಮಾಡ್ತಾ ಇದ್ದೀರಾ, ಒಂದು ಸಣ್ಣ ಸುಳ್ಳಿರ್ಬೋದು, ಅದು ಇನ್ನು ದೊಡ್ಡದು ಯಾವುದೇ ಇರ್ಬೋದು, ಅದು ಬಹಿರಂಗವಾದ ನಿಂದೆ ತರೋದಕ್ಕೆ ಜಾಸ್ತಿ ದಿವಸ ಬೇಕಾಗಲ್ಲ. ಸೀಕ್ರೆಟ್ ಸಿನ್ಸ್ ಬ್ರಿಂಗ್ಸ್ ಓಪನ್ ರಿಪ್ರೋಚ್ ಅಂತ. ಗುಪ್ತವಾಗಿ ಮಾಡೋದು ಅದೇ ಯಾವುದೋ ದೊಡ್ಡ ಪಾಪ ಅಲ್ಲ, ದೊಡ್ಡದೇನಲ್ಲ. ಅದರಲ್ಲಿ ಈಚಿನ ದಿನಗಳು ಇನ್ನು ದೇವರ ಬರೋಣ ದಿನಗಳಾಗೋಯ್ತಲ್ಲ, ಇನ್ನು ಆ ಲೆಕ್ಕಕ್ಕೆ ಬಂದಾಗೋಯ್ತು. ಈಗ ಅದು ದೇವರ ಬರೋಣ ದಿನಗಳಿಗೆ ಬಂದಾಗೋಯ್ತು. ನಾವೀಗ ನಮಗೆಲ್ಲ ಬಂದಿದೆ, ತುಂಬ ವರ್ಷದಿಂದ ನಮಗೆ ದೇವರ ಬರೋಣ ವಿಚಾರ ಬಂದಿದೆ. ಆದರೆ ಈ ಸತಿ ಬಂದಿರೋದು ಕ್ರಿಸ್ಟಲ್ ಕ್ಲಿಯರ್, ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತನೂ. ಆಮೇಲೆ ಅದಕ್ಕೆ ಸಪೋರ್ಟಿವ್ ಟೈಮು ಇದೆ, ಒಳ್ಳೆ ಟೈಮಲ್ಲಿ ಬಂದಿದೆ. ಈಗೆಲ್ಲ ಉಪವಾಸ ಪ್ರಾರ್ಥನೆ ನಡೀತಾರೆ ಸಮಯದ್ದು, ಈ ಸಮಯದಲ್ಲಿ ಬಂದಿದೆ ನಿಮಗೆ. ಎತ್ತಲ್ಪಡುವಿಕೆ ಬಗ್ಗೆ ಮಾತಾಡೋದಾಗಲಿ, ಅದನ್ನು ಆಲ್ರೆಡಿ ನಿಮಗೆ ನನಗನ್ಸುತ್ತೆ ಇವತ್ತು ನಾನು 10 ಮೆಸೇಜ್ ಮಾತಾಡಿದ್ರೆ ಮಾಡಿದ್ದು, ಡೈಲಿ ಡಿವೋಷನ್ಸ್ 10 ಮೆಸೇಜ್ ರೆಡಿಯಾಗಿದ್ದು ಎಲ್ಲವೂ 2 ಪೇತ್ರ 3 ಮೇಲೆ. 2 ಪೇತ್ರ 3 ಅಧ್ಯಾಯ ನೀವು ಅಲ್ಲೂ ಓದ್ತೀವಿ. ಇನ್ನೇನಾದರೂ ನಿಮಗೆ ಆ ವಿಚಾರದಲ್ಲಿ ಬೇಕು ನಾಳೆ ಹೇಳಲಾಗುತ್ತೆ ಅದನ್ನು, ಆದರೆ ಇವತ್ತು ಬರ್ಕೊಳ್ಳಿ. 2 ಪೇತ್ರ 3 ಇಡೀ ಅಧ್ಯಾಯ ಬರ್ಕೊಳ್ಳಿ. 2 ಥೆಸಲೋನಿಕ 2:1 11 ಬರ್ಕೊಳ್ಳಿ, ಹೌದಾ? 2 ಥೆಸಲೋನಿಕ 2:1-12 ಹೌದಾ? ಇನ್ನು 2 ಪೇತ್ರ 3 ಫುಲ್ ಅಧ್ಯಾಯ. ಇದು ದೇವ ಬರೋಣದ ಎತ್ತಲ್ಪಡುವಿಕೆ ವಿಚಾರಕ್ಕೆ ಅಂತ ಹೇಳ್ಕೊಂಡು ಓದ್ಕೊಳ್ಳಿ. ಆಮೇಲೆ 1 ಥೆಸಲೋನಿಕ 4 ಮತ್ತು 5 2 ಅಧ್ಯಾಯ ಇದೆ. ಆ್ಯಕ್ಚುಲಿ ನೀವು 5ನೇ ಅಧ್ಯಾಯ ಅದು, ಅಲ್ಲಿ ಒಂದು ನಿಮಗೆ ಒಳ್ಳೆ ನೀವು ತಗೊಳ್ಳೋ ವಿಚಾರ ಇದೆ. ಎಲ್ಲ ಕಡೆ ನಿಮಗೆ ಭಯ ಹುಟ್ಟಿಸುತ್ತೆ. ಆದರೆ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ನಿಮಗೆ ಒಂದು 1-11 ಏನದು, ಆದರೆ 2, 3, 4 ಮೇಯ್ನ್ ಆಗಿ. ಅಲ್ಲಿ ಬೇರೆ ಕಡೆ 2 ಪೇತ್ರ 3ರಲ್ಲಿ ಒಂದು 10ನೇ ವಾಕ್ಯ ನೋಡಿದ್ರೆ ನೀವು ಕಳ್ಳನು ಬರುವಂತೆ ಬರುತ್ತಿದ್ದಲ್ವಾ. ಆದರೆ 1 ಥೆಸಲೋನಿಕ 5ರಲ್ಲಿ ಪೌಲ ಏನು ಮಾಡ್ತಾನೆ ಗೊತ್ತಾ? ಅದನ್ನ ಆ ಥರ ಏನು ಕತ್ತಲೆ ವ್ಯವಹಾರ ಅಲ್ಲ ಅದು, ಕತ್ತಲೆ ವ್ಯವಹಾರ ಏನಲ್ಲ ಅದು. ನಾವು ಕತ್ತಲೆಯವರು ಅಲ್ಲ, ನಾವು ಗುಪ್ತವಾಗಿರೋರು ಅಲ್ಲ, ನಾವಲ್ಲ, ನಾವಿರೋದು ಬೆಳಕಿನವರು. ನಾವು ಸಿದ್ಧವಾಗಿದ್ದೀವಿ ಅದಕ್ಕೆ. ಚೆನ್ನಾಗಿ ಬರೀತಾರೆ ನೋಡಿ, ಅಲ್ಲಿ ನಿಮಗೆ ನಿರೀಕ್ಷೆ ಜಾಸ್ತಿ ಆಗುತ್ತೆ. ಒಂದು ಬೇರೆ ಭಯ ಆಗುತ್ತೆ, ಶೋರ ಭಯ ಆಗುತ್ತೆ, ಗ್ಯಾರಂಟಿ. 1 ಥೆಸಲೋನಿಕ 4:16-13-17 ಅದು ವೆರಿ ಇಂಪಾರ್ಟೆಂಟ್. ಯಾವುದು ರ್ಯಾಪ್ಚರ್ಗೆ ಎಕ್ಸಾಕ್ಟ್ ಪಾಯಿಂಟಿಗೆ ಹೋಗ್ಬೇಕಂದ್ರೆ ನೀವು ಅದಕ್ಕೆ ಪಾಯಿಂಟ್ ಟು ಪಾಯಿಂಟ್ ಬೇಕಂದ್ರೆ ಅದೇ ವಾಕ್ಯ. ಕೆಲವರು ಹೇಳ್ತಾರೆ ರ್ಯಾಪ್ಚರಿಗೆಲ್ಲ ವಾಕ್ಯ ಇಲ್ಲ, ಇವರೇನೋ ಹೇಳ್ಕೊಂಡು ತಿರುಗ್ತಾರೆ, ಇವರು ಪೆಂಟೆಕೋಸ್ಟಲ್ನವರು ಇವರೆಲ್ಲ ಬಿಲಿವರ್ಸ್ ಅಂತ ಹೇಳ್ತಾರೆ. ತಗೊಳಪ್ಪ ಇದನ್ನು. 2 ಥೆಸಲೋನಿಕ 4:16-17 ರೆಪ್ಪೆ ಬಡಿಯೋದ್ರೊಳಗೆ ಮಾರ್ಪಡ್ತೀವಿ ನಾವು. ಏನಾಗಿದೆ? ಸತ್ತವರು ಮೊದಲೆದ್ದು ಬರ್ತಾರೆ, ಆಗುತ್ತಾ? ಇದನ್ನು ಕೇಳಿಸ್ಕೋಬೇಕು. ಆ ಕಡೆ ಡಿಸ್ಟರ್ಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀರ ನೀವು, ನೋಡಿ, ಇದನ್ನು ಕೇಳಿಸ್ಕೋಬೇಕು. ಈ ಮ್ಯಾಟ್ ಇದು. ಆಮೇಲೆ ಅದಾಗತ್ತಲ್ವಾ, ರೆಪ್ಪೆ ಮೊದಲು ಈಗಾಗಲೇ ತೀರೋಗಿರ್ತಾರೆ. ಅವ್ನು ಕ್ಲೀನ ಬರೀತಾನೆ ನಾನು 13ರಲ್ಲಿ. ಸಹೋದರರೇ, ನೀವು ನಿರೀಕ್ಷೆ ಇಲ್ಲದೆ ಥರ ಇರೋದು ನಮಗೆ ಅದು ಇಷ್ಟ ಆಗಲ್ಲ. ಸಾಯೋರ ಬಗ್ಗೆ, ಈ ಲೋಕ ಬಿಟ್ಟು ಹೋಗೋರ ಬಗ್ಗೆ ನೀವು ಒಂಥರ ನಿರೀಕ್ಷೆ ಇಲ್ಲದ ಥರ ಕೂತ್ಕೊಳ್ಳೋದು, ಅಳೋದು, ಅದ್ರ ಬಗ್ಗೆ ನಮಗೆ ಇಷ್ಟ ಆಗಲ್ಲ. ಬೇರೆ ಬರೋಣ ವಿಚಾರಕ್ಕೆ ನಾವು ಅವಾಗಲೇ ಎಚ್ಚರಿಸ್ತಾರೆ. ಅವರು ಆ ಸತ್ತೋದವ್ರನ್ನ ಏಸಪ್ಪ ತಿರುಗಿ ಮೊದಲು ಹೇಳಿಸ್ತಾರೆ, ಅವ್ರನ್ನ ರ್ಯಾಪ್ಚರಲ್ಲಿ ಹೇಳಿಸ್ತಾರೆ ಅವ್ರನ್ನ, ಅಂದರೆ ಎತ್ತಲ್ಪಡುವಿಕೆಯಲ್ಲಿ. ಆಮೇಲೆ ನಾವು ಅವನು ಸೇರಿಸ್ತಾರೆ ನೋಡ್ರಿ. ನಾವು ಅಂದರೆ ಯಾವಾಗಲೂ ಬೇರೆ ಬರೋಣ ತನಕ ವಾಕ್ಯ ಅದು ಯಾವ್ದು ಮಾತಾಡ್ತಾರೆ ಅಂದರೆ 1 ಥೆಸಲೋನಿಕ 4 ಮಾತಾಡ್ತಿದ್ರು
13ರಿಂದ ತಗೊಳ್ಳಿ. ಅದು ನಾನು ಮಾತಾಡ್ತಿರೋದ್ರಲ್ಲಿ ಕ್ಲೀನಾಗಿದೆ ನೋಡಿದ್ರೆ, ಅವರು ಸತ್ತೋದವರು ನಿದ್ರೆ ಹೋದವರು ಅಂತಿದೆ, ಅವ್ರನ್ನ ಮೊದಲು ಕರ್ಕೊಳ್ಳೋದು. ಆಮೇಲೆ ನಾವು ಜೀವದಿಂದ ನಾವು ಹಂಗೆ ರೆಪ್ಪೆ ಬಡಿಯೋದ್ರೊಳಗೆ ಮಾರ್ಪಡ್ತೀವಿ. ಇದೆಯಾ ವಾಕ್ಯ ನಿಮ್ಗೆ? ಈಗ ಚೆನ್ನಾಗಿರುತ್ತೆ ನೋಡ್ಕೊಳ್ಳೋಕೆ. ಅದು ನೀಟಾಗಿ ನೀವು ಬರ್ಕೊಂಡು ಕಾಮೆಂಟ್ರಿ ಬರ್ಕೊಂಡು ಹೋಗಿರ್ತದೆ ನಿಮ್ಮ ಮನೆಗಳಲ್ಲಿ ಬೇರೆಯವ್ರಿಗೆ ಹೇಳಕ್ಕೆ. ಅದನ್ನ ರೆಕಾರ್ಡ್ ಮಾಡಿದ್ರೆ ಸ್ಕೂಲು ಕಾಲೇಜಲ್ಲಿ ಹಾಕಿ ಮಾಡ್ತೀರಾ, ಹಿಂಗೆ ಅಂತ ಹೇಳ್ಕೊಂಡು ನೋಟ್ಸ್ ಬರೆದಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತೀಯಲ್ಲ. ಇದು ಮಾತ್ರ ಯಾಕೆ ಅಷ್ಟೇ ನಿಮಗೆ? ನೀವು ಸ್ಕೂಲ್ಗೆ ನೀವು ಇಷ್ಟ ಬಂದಿದ್ದ ಟೈಮ್ ಹೋಗಪ್ಪ, ಆಫೀಸ್ಗೆ ಇಲ್ಲೇ ಹಾಕಿದ್ರೆ ನೀವು ಹಂಗಾಗುತ್ತೆ. ಇಲ್ಲಿ ಮಾತ್ರ ಯಾಕೆ ಹಂಗಾಗುತ್ತೆ? ನಿಮ್ದು ಒಂಚೂರು ಹೇಳಿ. ನಿಮ್ಮದು ಸ್ಕೂಲು, ಆಫೀಸು, ಬಿಸ್ನೆಸ್ಸು ಇಷ್ಟ ಬಂದಾಗ ತೆಗಿ ನೋಡೋಣ. ಇಲ್ಲಿ ಇಷ್ಟ ಬಂದಾಗ ಬರೋಕ್ಕೆ ನೋಡ್ತಿಲ್ಲ ನೀವು. ಅಲ್ಲೇ ಗೊತ್ತಾಗುತ್ತೆ ನಿಮ್ಮದು ಪ್ರಿಯಾರಿಟಿ. ನೀನು ಹೇಳೋದೇ ಬೇಡ, ನೀನು ನಿಮ್ಮದು ಪರಿಸ್ಥಿತಿ, ಆತ್ಮಿಕ ತಾಪಮಾನ ಎಷ್ಟು ಅಂತ ಅಲ್ಲೇ ಗೊತ್ತಾಗುತ್ತೆ. ನೀವೇನು ಹೇಳ್ಕೊಂಡು ತಿರ್ಗೋದು ಬೇಡ, ನಾನು ಹಂಗೆ ನಂಬಿದ್ದೀನಿ ಹಿಂಗೆ ನಂಬಿದ್ದೀನಿ ಅಂತ ಹೇಳ್ಕೊಂಡು ತಿರ್ಗೋದು ಬೇಡ. ಹೌದಾ? ಓಕೆ, ನಾವು ನಾವು ರೆಪ್ಪೆ ಬಡಿದ್ರೆ ಮಾರ್ಪಡ್ತೀವಿ ಅಂತ ಆಯ್ತಲ್ವಾ? ಈಗ ಅದು ಇನ್ನೊಂದು ತಗೊಳ್ಳಿ, 2 ಥೆಸಲೋನಿಕ 2ರಲ್ಲಿ 7:8 ತಗೊಳ್ಳಿ. ಅಲ್ಲಿ ಎರಡು ಕಡೆ ಅಂಡರ್ಲೈನ್ ಮಾಡಕ್ಕೆ ಹೇಳಿದೆ ಬೆಳಗ್ಗೆ. ನಾನು ಅಡ್ಡಿ ಮಾಡುವಂದ್ರೆ ಪರಿಶುದ್ಧಾತ್ಮ. ಅವನು ಕ್ರಿಸ್ತ ವಿರೋಧಿ ಇದ್ದಾನೆ. ಈಗ ಯಾವಾಗ ಇದ್ದಾನೆ? ಅವನು ಅಧರ್ಮ ಸ್ವರೂಪವನ್ನು ಬೆಳಕಿಗೆ ಬರುವಂತಿದ್ದಾನೆ. ಈಗ 2 ಥೆಸಲೋನಿಕ 2ರಲ್ಲಿ ನೀವು ಆಕ್ಚುಲಿ ಅದು 1ರಿಂದನೇ ಸ್ಟಾರ್ಟ್ ಆಗುತ್ತೆ. 1ರಿಂದ 12 ತನಕ ನೀವು ವರ್ಡ್ ಬೈ ವರ್ಡ್ ಕೇರ್ಫುಲ್ ಆಗಿ ಧ್ಯಾನ ಮಾಡಿದ್ರೆ ನಿಮಗೆ ಅರ್ಥ ಆಗಬೇಕು ಅಂತ ಖುಷಿಲಿ ಹೋದ್ರೆ ಅರ್ಥ ಗ್ಯಾರಂಟಿ ಆಗುತ್ತೆ ನಿಮಗೆ. ಇವೆಲ್ಲ ನಾವೇನು ಎಕ್ಸ್ಪ್ಲೈನ್ ಮಾಡೋದೇನು ಬೇಡ ನಿಮಗೆ, ಕೇಳಿಸ್ಕೊಳ್ಳಿ. ನಿಮಗೇನಾದರೂ ನಿಮಗೆ ಒಂದು ಚಿಕ್ಕ ಮಗು 4-5 ವರ್ಷದ ಮಗು ಇರ್ಬೋದು ಬೈಬಲ್ ಓದೋಕ್ಕೆ ಬರೋದು, ಹೌದಾ? ಅದಕ್ಕೂ ಅರ್ಥ ಆಗುತ್ತೆ. ನೀವೇನು ಸುಮ್ಮನೆ ಪೇಜ್ ತಿರುಗಕ್ಕೆ ಹೋಗ್ತಿದ್ರೆ ಎಷ್ಟು ಸಲ ಹೋದ್ರೂ ಅರ್ಥ ಆಗಲ್ಲ ಆ ಮ್ಯಾಟ್ರ್. ಓಕೆ, ಈಗ ನೀವು ಯಾರಾದರೂ ನೀವು ಕೃಷಿ ಮಾಡೋರು, ಎಂತೆಂಥದ್ದು ಕೃಷಿ ಇದೆ, ಡ್ರಿಪ್ ಇರಿಗೇಷನ್ನು, ಏನೇನೋ ಮೆಷಿನರಿಗಳು ಬಂದಿದೆ ಈಗ ಅಲ್ವಾ? ನೀವು ಅಲ್ಲಿ ಹೊಲಕ್ಕೆ ಹೋಗಿರ್ತೀರ, ಎಲ್ಲೋ ದೂರ ಇರುತ್ತೆ. ಎಷ್ಟು ದೂರ ಇರುತ್ತೆ? ನಮ್ದೆಲ್ಲ ಎಷ್ಟು ದೂರ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗಿರ್ತಾರೆ. ಅವ್ರು ಹೇಳಿರ್ತಾರೆ, ಆ ಇಕ್ವಿಪ್ಮೆಂಟ್ ಮಾಲಿರು ಏನಿಲ್ಲ ಇದನ್ನು ಥ್ರೆಡ್ ಹಾಕೋದು ಹಿಂಗೆ ಅಂತ ಇರ್ತಾರೆ. ಹೊಡಿಯೋ ಮಿಷಿನ್ ಇರುತ್ತೆ, ಸುತ್ತುತ್ತೆ, ಕ್ಯಾಪ್ ಬಿಚ್ಚಿಬಿಟ್ಟು ಅದಕ್ಕೊಂದು ಥ್ರೆಡ್ ಹಾಕ್ತೀವಿ, ಪ್ಲಾಸ್ಟಿಕ್ ಫೈಬರ್ ಲಾಕ್ ಮಾಡೋದು ತುಂಬ ಸುಲಭ ಆಯಿತಾ? ಅದು ನೋಡ್ಕೊಳ್ಳೋದು ಹೋದರೆ ನೀವಲ್ಲಿ ಆ ವೈರ್ ಖಾಲಿ ಆದಮೇಲೆ ನೀವೆಲ್ಲ ಹಾಕಕ್ಕೆ ಬರೆದು ಹೋದರೆ ಹಾಕೋಕ್ಕಾಗಲ್ಲ, ಹೌದಾ? ಹಾಲು ಕರಿಯೋ ಮಿಷಿನ್ ತಗೊಬರ್ತೀರ, ಅದು ತಿರುಗುತ್ತೆ. ಅದಂತ ಒಂದು ಹೋದ್ರೆ ಹಾಕಕ್ಕೆ ಕೊಟ್ಟಿರ್ತಾರೆ ನಿಮಗೆ, ಹಾಕಕ್ಕೆ ಕಲ್ತಿದ್ರೆ ನೀವು ಹಂಗೆ. ಅದೇ ಥರನೇ ಇದು ಈ ಆತ್ಮಿಕ ವಿಚಾರಗಳು. ನೀವು ಈ ದೇವರ ಸನ್ನಿಧಾನಕ್ಕೆ ಬಂದಾಗ ನೀವು ಅದಕ್ಕೆ ದಾವಿದ ಅಥವಾ ಅಲ್ಲಿ ಭಕ್ತ ಬರೀತಾರೆ ಇರ್ತೀವಿ. ಇನ್ನು ಆಲಯದಲ್ಲಿ ಒಂದು 3 ಕಡೆ ಬರೆಯುತ್ತೆ, ಸುಮಾರು ಕಡೆ ಬರೆಯುತ್ತೆ. ಆದರೆ ಯಾವ ಥರ ಹೇಳ್ಬೋದು ನೋಡೋಣ. ದುಷ್ಟರ ಸೈನ್ಯದಲ್ಲಿ ಕೂರೋಕ್ಕಿಂತ ಸಾನ್ನಿಧ್ಯದಲ್ಲಿ ಬಂದು ಕಿವಿ ಕೊಡೋದು ಲೇಸು. ದುಷ್ಟರ ವಾಸ. ಇನ್ನು ದಾವಿದ ಅದು ಸೊಲಭರು ಆಯ್ತಾ? ಇನ್ನು ದಾವಿದೇನು ದುಷ್ಟರುಗಳ ವಾಸಕ್ಕಿಂತ ವಸ್ತುವಿನಲ್ಲಿ ಬಿತ್ತುಕೊಳ್ಳುವುದಿಲ್ಲ. ಇನ್ನು ನಿನ್ನ ದೇವರ ಆಲಯ ಕಳೆದ 1 ದಿನ 1000 ದಿನಗಳಿಗೆ ಸಮಾನ. ಬಂದವರು ಬಾಯಿ ತೆರಿಬೇಕಾಗ, ಬರೋರು ಬಾಯಿ ತೆರಿಬೇಕಾಗ. ಬರೋದಿದ್ರೆ ಜೋರಾಗಿ ಬಾಯಿ ತೆರೆದ್ರೆ ಸರಿ, ನೀವು ಅವಾಗಲೂ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಅದುವೇ ಇಲ್ಲ ನೀವು ಒಂಥರ ಟೈಟ್ ಆಗೇನೆ ಏನೋ ಅಂತ ಹೇಳಿದ್ರೆ ಇದೇ ಭಕ್ತಿ ನಿಮಗಿದೆ, ಒಪ್ಕೊಳ್ತೀನಿ. ಆದರೆ ಅದು ಕ್ರಿಯೆಯಲ್ಲಿ ಬರ್ತಾನೆ ಇಲ್ಲ. ಕ್ರಿಯೆ ಆಗಕ್ಕೆ ಬಿಡ್ತಾ ನೀವು ಬಿಡ್ತಾ ಇಲ್ಲ. ಕ್ರಿಯೆಯಲ್ಲಿ ಬರಕ್ಕೆ ನೋಡುತ್ತದ್ದು ನೀವು ಬಿಡೋದಿಲ್ಲ, ನೀವೇನೇ ಟೈಟ್ ಮಾಡೋದು. ನೀವು ಚೆನ್ನಾಗಿ ಫಸ್ಟ್ MGS ಮ್ಯಾಚ್ ಹೋಗಿದೆ, ಫಸ್ಟ್ ಇಯರ್ PUC. ನಮ್ಮೆಲ್ಲ ಔಟೇ ತೆಗೋಕ್ಕಾಗಲ್ಲ, ಆ ಥರ ಆಡ್ತಿದ್ರು ಸ್ಕೂಲಿಂದನೇ. ನಾವು ಫಸ್ಟು ಕಾಲೇಜಲ್ಲಿ ಸಿಕ್ಬಿಟ್ಟಿದೆ ಚಾನ್ಸ್. ನಾನು ಟೀಮಲ್ಲಿ ಲಾಸ್ಟ್ ಕ್ಯಾಪ್ಟನ್ ಥರ ಆಡ್ತೀನಿ. ಅಲ್ಲಿ ಯಾರೋ ಒಬ್ಬ ಚೆನ್ನಾಗಿ ಆಡ್ತಾನೆ ಅಂದ್ಬಿಟ್ಟು ಚೆನ್ನಾಗಿ ಪ್ಯಾಡು ಎಲ್ಲ ಕಿಕ್ ತಗೊಂಡ್ಬಿಟ್ಟಿದ್ದ, ಕಳಿಸ್ಬಿಟ್ರೆ ಅವ್ನು ಔಟು ಆಗ್ತಾರೆ, ರನ್ ಹೊಡಿತಾರೆ. ನಾನು ಅವನ ಹೆಸರಿಗೆ ಯಾರು ಕೇಳೋದು, ಅವನ ಹೆಸರು ಕೇಳಿ ಕೂಗೋದು ಹೋಗಿ ಹತ್ರ ಬಾರ ಆಚೆ ಇಲ್ಲಂದ್ರೆ ಔಟ್ ಆಗುವಂತ ಕೂಗೋದು.
ಅವ್ನು ಡಿಗ್ರಿ ಓದ್ತಾ ಇದ್ದ, ಡಿಗ್ರಿ ಓದ್ತಿದ್ದ. ಇನ್ನು ಆಚೆ ಬಾಯಿಲ್ಲ ಔಟ್ ಆಗೋದು, ಎರಡು ಮೂರು ಮಾಡ್ತಾ ಇರೋದು. ಏನು ಮಾಡ್ತೀವ ನೀವು? ಈ ಥರ ನೀವು ನೀವೇನೆ ದೇವ್ರನ್ನ ಬಿಗಿ ಹಿಡ್ಕೊಂಡ್ಬರ್ತೀರಿ. ಮಕ್ಕಳು ನೋಡ್ರೆ ಹೇಳ್ಬಿಡ್ತೀನಿ ನಾನು, ಯಾರು ಬೇಕಾದ್ರೆ. ಅದು ಇವಾಗ ಜನವರಿಯಿಂದ ಅವೆಲ್ಲ ಬಿಟ್ಟಿದ್ದೀವಿ ನಾವು. ಯಾವ್ಯಾವ ನಗ್ತಾ ಇಲ್ಲ ನೀವು, ನಾವು ಯೂಸ್ ಅದು ಕಳಿಸ್ಬಿಟ್ಟು ಏನು ತಿಳ್ಕೊಂಬಿಟ್ರಿ. ಈಗ ಮುಖದಲ್ಲೇ ಗೊತ್ತಾಗುತ್ತೆ ನೀನು ಯಾವ ದುಃಖದಲ್ಲಿ ಇದೆಯಾ ಅಂತ. ಇನ್ನು ಯಾವುದು 1947 ಯಾವುದೋ ಒಂದು ಓಡ್ತಾ ಇರ್ತಾರೆ, ಇರಲೇ ಎಂತ ಅದನ್ನೇ ನಾವು ಮಾತಾಡ್ತೀವಿ. ನವಮಿದು ಮುಗಿಸ್ಲಿಲ್ಲ ನಾವು. ಅಂಥ ದುಃಖದೊಳಗೆ ಅವಳದು ಮೊಮ್ಮಗ ಆಗುತ್ತೆ. ಅವಳು ರೂತ್ ಬೇರೆ ಸೊಸೆ, ಬೇರೆ ದೇಶ ಸೊಸೆಗೆ ಮಗು ಆಗುತ್ತೆ. ಮಗು ಆಗಿರೋದು ಅವಳಿಗೆ, ಇವಳಿಗೆ ಸಂತೋಷ ನೋಡಿ. ಹೇಳ್ತಾಳೆ ನನ್ನ ಎಲ್ಲ ದುಃಖ ಎಲ್ಲ ಹೋಯ್ತು. ಏಸಪ್ಪನಿಗೆ ನಿಮ್ಮ ಎಂಥ ದುಃಖ ಇದೆ ಅದು ನನಗನ್ಸುತ್ತೆ ಸರಿಯಾಗಿ ಲಾಂಗ್ ಅವರ್ಸ್ ಕೆಲವರು ನಿದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ಬೈಬಲ್ ಓದ್ಕೊಂಡೇ ಇರೋದು, ಓದಕ್ಕೆ ಬರೆದು ಹೋದ್ರೆ ಆಡಿಯೋ ಕೇಳ್ಕೊಂಡೇ ಇರೋದು, ಬರೀ ನಿದ್ರೆನೇ ಬೇಡ ಬಿಡು. ನೋಡಿಲ್ಲ ಹೇಗಿದೆ ನಿದ್ರೆ ಬರಕ್ಕೆ ಯಾಕೆ ಪ್ರೇಯರ್ ಮಾಡಿಸ್ಕೊಳ್ತೀನಿ. ಎನ್ನೆ ಬಂದಿದ್ದಾರೆ ಯಾವುದೋ ಕೇಸು 15 ದಿನ ನಿದ್ರೆ ಮಾಡೋದಂತೆ. 15 ದೇವಗಳಿದ್ವು ಒಳಗಡೆ, ಬಿಡಿಸಿ ಕಳಿಸ್ತಾ ಇದ್ದೀವಿ. ಏನು ಮಾಡ್ತೀವಪ್ಪ, ನಿದ್ರೆ ಬರಲ್ಲ ಅಂತ. ನಿದ್ರೆ ಬರೋದು ಅಂತ ಏನಾಗುತ್ತೆ ಅವಾಗ ಅರ್ಥ? ಆ ಥರ ತನ್ನ ಕಾರ್ಯದಲ್ಲಿ ದೊಡ್ಡ ಅದ್ಭುತ ಅದು. ನಿದ್ರೆ 15 ದಿನ ಬಂದಿಲ್ಲ ಅಂದ್ರೆ ದೊಡ್ಡ ಅದ್ಭುತ. ನೀನು ತನ್ನ ಕಾರ್ಯದಲ್ಲಿ ಚಟುವಟಿಕೆ ಆಗಿರೋನು ನೋಡು. ಅವನು ರಾಜನು, ಈಗ ನೀನು ರಾಜಾದಿ ರಾಜನ ಸೇರಿಸ್ತಾ ಇದ್ದ. 15 ದಿನ ಅಲ್ಲ, 15 ಶತಮಾನ ದೇವರಿಗೆ ಸ್ತೋತ್ರ ಹೇಳ್ತೀರ ಆಗುತ್ತಾ? ಅದನ್ನೇ ದೊಡ್ಡ ಸಾಧ್ಯ ತಿಳ್ಕೊಳ್ಳೋದು ಬೇಡ. ನೀವು ನಿದ್ರೆ ಮಾಡ್ಕೊಂಡು ಓಡೋದು, ಸರಿ ನಿದ್ರೆ ಮಾಡ್ಕೊಂಡು ಬಿದ್ಕೊಂಡಿರೋದು ದೊಡ್ಡ ಸಾಧ್ಯ ಇಲ್ಲ. HK-ಗೆ 13 ತಿಂಗಳು ಒಂದೇ ಮಗಳು ಕೇಳಿದ್ರೆ ಓದಿದ್ರ ವಾಕ್ಯ ಯಾರು? ನಮ್ಮವ್ರು ಹಾಸನದವ್ರು ನಮಗಾದ್ರೂ ಆ ಚಾನ್ಸ್ ಸಿಕ್ಕಿದ್ರಿ, ಮದುವೆಗೆ ಚಾನ್ಸ್ ಸಿಕ್ಕಿದ್ರಿ. ನೀವು ನಿಮ್ಗೆ ತಪ್ಪಿಸ್ಕೋಬೋದಾಗಿತ್ತಲ್ಲ. ನೀವು ಅದು ಎಡ್ದ ಮಗಳಲ್ಲೇ ಮಲ್ಕೋಬೇಕು. 395 ದಿನ ಎಡ್ದ ಮಗಳು ಮಲ್ಕೋಬೇಕು. ಎಷ್ಟು ಎಂಥ ಬ್ಲೆಸ್ಸಿಂಗ್ ಹೇಳ್ತೀಯಪ್ಪ ಅದನ್ನ. ಕೇಳಿದಿರ ಆ ಥರ ಯಾರು ನೀವು? ಮಲ್ಕೊಂಡು ನೋಡೋಣ ನೀವು. 1 ಗಂಟೆ ಒಂದೇ ಕಡೆ ಮಲ್ಕೊಳಕ್ಕೆ ಆಗೋದಿಲ್ಲ. ಓಕೆ, ಅದಿಲ್ಲ ನಮಗೆ ಬೇಡದಿಲ್ಲ. ಆಯ್ತು, ನವಮಿದು ಮುಗಿತಾನೆ, ನವಮಿದು ಮುಗಿತಾ. ಯೋಗನಿಗೆ 10 ಜನ ಮಕ್ಕಳು ಕೊಡ್ಬೋದು. 42 ಅದಕ್ಕೆ ಕೊನೆಯಲ್ಲಿ ಹೋಗಿದ್ದೀವಿ. ಮತ್ತೆ ಮಕ್ಕಳಾಗ್ತಾರೆ ಅವನಿಗೆ. ಎಲ್ಲ ರೆಸ್ಟೋರೇಷನ್ ಆಗುತ್ತೆ. ಅಲ್ಲಿಗೆ ಸ್ವಲ್ಪ ಟೈಮ್ ಹಿಡಿತಿದ್ರು ಅಲ್ಲಿಗೆ ನಮಗೆ ಆಕ್ಚುಲಿ ಅದು ಯೋಗನ ದೊಡ್ಡ ಬಂದು ವೆರಿ ಓಲ್ಡೆಸ್ಟ್. ನೀವು ಬೇಕಾದ್ರೆ ಅದನ್ನ ನೀವು ನೋವನ್ನು ಕಾಲಕ್ಕಿಂತ ಮೊದಲಿದ್ರು ಕಳೆಯೋಕ್ಕಾಗಲ್ಲ. ಯಾಕೆಂದ್ರೆ ಮೆನ್ಷನ್ ಆಗಿಲ್ಲ ಅಲ್ಲಿ. ಅದನ್ನ ಮಾತ್ರ ಹೇಳುದು, ನನಗೆ ಕೇಳಿದ್ರು. ನೋಹನಿಗಿಂತ ಮೊದಲನೇ ವಿಚಾರ ಆದ್ರೆ ಒಂದಾನೊಂದು ಕಾಲ ಅಂದ್ರೆ ಒಂದಾನೊಂದು ಕಾಲ ಆಯ್ತಾ. ಓಲ್ಡೆಸ್ಟ್ ಬುಕ್. ಅವನಿಗೆ ಆ ಕಡೆ ಹೇಗಿದ್ರೆ ನಿಮಗೆ ಆ ಟೈಮಲ್ಲಿ ನಿಮ್ಗೆ ಈಗ ಸಿಕ್ಕಿರೋ ಮೋಶ ಬರ್ದಂಗೆ ತೋರ ಇಲ್ಲ. ಈಗ ನೋಡಿ ಇಷ್ಟು ಪ್ಯಾಕ್ಡ್ ಬೈಬಲ್ ಪ್ರಿವಿಲೇಜ್ ನಮಗೆ. ಅವರೆಲ್ಲ ಹೊಂದ್ಕೋಬೇಕಾಗಿ HK-ದಲ್ಲಿ ಹೇಳಿದೆ ನನಗೆ. ಆ 3 ಜನ ಇದ್ದಿದ್ರು ಇವ್ರನ್ನಿರಲಿ ಅಲ್ಲೊಂದು ವಿಚಾರ ತಗೊಳ್ಳೋದು. HK-ಲ ತೆಗೀರಿ ಯಾರು 19ರಿಂದ 23 ಮಧ್ಯ ಹುಡುಗರು 3-4 ಸಲ ಬರೀತಾರೆ. ದೇವರೇ ಬರೀತಾರೆ. 3 ಜನ ಹೆಸರು ನಾನು ಹೇಳ್ತಾ ಇಲ್ಲ ಬೇಕಂತ. ಯಾರು 3 ಜನ ಹೆಸರು? 3 ಜನ ಹೆಸರು ಹೇಳಿ ನೋಡೋಣ. ಅವ್ರು ಇದ್ದಿದ್ರು ಅವ್ರ ಪ್ರಾಣ ಉಳಿಸ್ಕೊಳ್ತಾ ಇದ್ರು ಅಷ್ಟೇ. ಅವ್ರ ಮಕ್ಕಳ ಪ್ರಾಣ ಉಳಿತಾ ಇರಲ್ಲ ಈ ಕಾಲದಲ್ಲಿ. ಯಾರು 3 ಜನ? ಈಗ ಒಬ್ಬರು ಮೆನ್ಷನ್ ಮಾಡೋದು ಹೇಳಿ ಹೆಸರು ಹೇಳಿ ನೋಡೋಣ. 3 ಜನ ಹೆಸರು HK-ದಲ್ಲಿ ಇದೆ ಅದು. ಆಯ್ತಾ? ಅವ್ರು 3 ಜನ ಇದ್ದಿದ್ರು ಅಂತ ಭಕ್ತರು. ಅವ್ರು ಯಾರು? ಯೋಬ, ನೋಹ, ದಾನಿಯೇಲ್. ಅವ್ರು 3 ಜನ ಹೆಸರು ಮೆನ್ಷನ್ ಆಗಿದೆ ನೋಡಿ. ಸಿಕ್ತಾ ವಾಕ್ಯ? ನಿಮ್ಗೆ ನೋಡಿ ಹೆಂಗೆ ಹುಡುಕಲು ಸಿಕ್ಕದಿಲ್ಲ. ಹಂಗಿದೆ ನೋಡಿ, ನಿಮ್ಗೆ ಹುಡುಕೊಂಡು ಬನ್ನಿ ನೀವೇನೆ. ನಾನು ಹುಡುಕೋಕೆ ಹೋಗ್ತಿಲ್ಲ. ಯಾಕೆ ನನ್ನ ಮೆಸೇಜ್ ಓಪನೇ ಮಾಡಿಲ್ಲ. ಅದು ಟೈಮ್ ಔಟ್ ಆಗ್ತದೆ ಅಲ್ಲಿ. ಅದಿರಲಿ. ಅವ್ರು 3 ಜನ ಪ್ರಾಮಿನೆಂಟ್ ವ್ಯಕ್ತಿಗಳು. ಲೋಕನೇ ಅಲ್ಲೋಕ ಮಾಡೋದು. ಬಾಯ ಕಳ್ತಿ ಆಮೇಲೆ ಹುಡುಗ ಕಾಲದಲ್ಲಿ ಮತ್ತೆ ಬಾಯ ಕಳ್ತಾರೆ. ನಾನು ಅವಾಗ ಹೇಳ್ತಾ ಇದ್ದೀನಿ, ಕೆಟ್ಕೊಂಡೆ ಕೂತಿದ್ದೀವಿ ಕಾಲ ನೋಡಿ. ಅದನ್ನೇ ಬೈಬಲ್ ಮುಗಿಸ್ಯ, ಅದನ್ನೇ ಬಾಯ ಕಳ್ತ್ಯ, ಕಾಲು ಕೆರ್ಕೊಂಡು ಇಲ್ಲಿ ನೋಡಿ. ಅವ್ರು
3 ಜನ ಎಕ್ಸ್ಕ್ಲೂಸಿವ್ ಅವ್ರು ಇದ್ದಿದ್ರು 14 ಏನು ಹೇಳ್ತಾ ಕೇಳಿಸ್ತಾರ ನೀವೇ ಕೇಳಿಸ್ಕೊಡು. ನನಗಂತೂ ಕೇಳಿಸ್ತಿಲ್ಲ, ಯಾರಿಗೆ ಕೇಳಿದ್ರೆ ತಗೊಳ್ಳಿ. ಹಾ ನೋಡಿ, ಅದು ಆ ವಾಕ್ಯ ಆಯ್ತಾ. ಆಮೇಲೆ ನಿಮ್ ಭಕ್ತಿ ಇರ್ಬೋದು, ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಗೆ ಇನ್ನೇನು ಹೇಳ್ಕೊಡ್ತಾ ಇದ್ದೆ ವಾಕ್ಯ ಹೇಳಿ, ನನಗೆ ಏಸು ಬೇಕು ಅಂತ ಅವ್ರು ಹೇಳ್ಬೇಕು. ಆ ಚಿಕ್ಕ ಮಗು ಸುಹಾಸ್ ಹೇಳ್ಬೇಕು ಇರ್ಬೋದು. ಅವ್ರ ಡ್ಯಾಡಿ ಮಮ್ಮಿ, ಅವ್ರ ಅಜ್ಜ ಅಜ್ಜಿ ಎಲ್ಲ ಏಸು ನಂಬಿರು ಇರ್ಬೋದು ಅವ್ರ ಫ್ಯಾಮಿಲಿಗಳು, ಯಾವ ನಿಮ್ಮ ಮನೆಗಳಲ್ಲಿ. ನೀವು ಅದಕ್ಕೆ ಬೈಬಲ್ ಹೇಳುತ್ತೆ, ನಿನ್ನ ರಕ್ಷಣೆಯನ್ನ ಯಾರು ಅಪಹರಿಸಬಾರದು. ನಿನಗೆ ದುರಾಂಕಾರ ನಿನಗಿರ್ಬೋದು, ಅದೊಂದು ಸಾಕು ನಿನ್ನ ಮುಂಡಾಯಿಸ್ಕೊಡಕ್ಕೆ ಫುಲ್. ನಿನಗೆ ಯಾವ ದುರಾಂಕಾರ ಇರುತ್ತೋ ಅದು ನಿನಗೆ ಗೊತ್ತು. ಯಾವುದಿರುತ್ತೋ ನಿನಗಲ್ವಾ, ಅದು ಯಾಕಿರುತ್ತೋ ಅದು ಬೇರೆ, ಅದು ಬೇರೆ. ಯಾವುದಿರುತ್ತೋ ಯಾಕಿರುತ್ತೋ ನಮಗಂತೂ ಯಾವಾಗಲೂ ಬಂದಿಲ್ಲ ಮಾತಾಡೋದು. ನೀವು ಈ ರಕ್ಷಣೆನ ಹಾಳು ಮಾಡ್ಕೊಳ್ಳೋಂಥದ್ದು ಆಡ್ತಿರಲ್ಲ ನೀವು, ಆ ಥರದ್ದು ನಮ್ಗೆ ಯಾವಾಗಲೂ ಬಂದಿಲ್ವಲ್ಲ ಅದು. ಓಕೆ, ಅಂಥ ಕಸುಬುಗಳಿಗೆ ನಾವು ಯಾವಾಗಲೂ ಹೇಳಿದಿಲ್ಲ. ರಕ್ಷಣೆನ ಹಾಳು ಮಾಡ್ಕೊಳ್ಳೋಂಥ ಕಸುಬಿಗೆ, ಅದರ ಮನಸ್ಸಾಕ್ಷಿನ ಹಾಳು ಮಾಡುವ ಕಸುಬಿಗೆ ಯಾವಾಗಲೂ ಹೇಳಿದಿಲ್ಲ. ಹೌದಾ? ಅರ್ಥ ಆಗ್ತಿದೆ ಅವರಿಗೆ? ಹಾಲೆಲೂಯಾ. ಓಕೆ, ಅಲ್ಲೋಡಿ ಅವ್ರದ್ದು ಭಕ್ತಿ ವಿಚಾರಕ್ಕೆ ಬರ್ತಾ ಇದ್ದೀನಿ ಅಲ್ಲಿ. ನಿಮ್ಮ ಭಕ್ತಿ ವಿಚಾರ ನೀವು ತಿಳ್ಕೊಂಡಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ. ಏನಪ್ಪ ಇದು ಭಯಂಕರ ಭಕ್ತಿ ಮಾಡ್ತಾ ಇದ್ದೀನಿ ಇರ್ಬೋದು, ಉಪವಾಸ ಪ್ರಯಾಣ ನಡೀತಾ ಇರ್ಬೋದು ಅಲ್ಲಿ ಎಂಥದ್ದು ಇದು, ಅದೇ ದೊಡ್ಡ ಮ್ಯಾಟ್ ಇಲ್ಲ ಅದು. ನೀವು ಏಷ್ಯಾಯ 58 ಅದು ಉಪವಾಸ 55 ಅಲ್ವಾ? ನಾನು ಉಪವಾಸ ಮಾಡಿದೆ, ನನ್ನ ಆತ್ಮನ ನೋಯಿಸಿದೆ. ಅಯ್ಯ ಯಾಕೆ ಮಾಡಿದೆ ನೀನು? ನೀವು ಉಪವಾಸದಿಂದಲೇ ಬೇರೆ ಕೆಲಸಗಳು ಮಾಡ್ತೀರ ನೀವು. ಅದು ನನ್ನ ಮೆಚ್ಚಂತ ಉಪವಾಸ ಅಲ್ಲ, ಬೇರೆ ಹೇಳ್ತಾರಲ್ಲಿ. ಎಷ್ಟೇ ವಾಕ್ಯ ಅದು. ನೀವು ಉಪವಾಸದಿಂದಲೂ ನೀವೇನ್ ಮಾಡ್ತೀರ? ನೀವು ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರ. ನೀವು ಏನಿದೆ ಅಲ್ಲಿ ಲಾಂಗ್ ಅವರ್ಸ್ ಬೈಬಲ್ ಓದೋದಿದೆ, ನೀವು ಕೂತ್ಕೊಂಡು ಆಯ್ತಾ, ಕನ್ವಿಕ್ಷನ್ ಮಾಡೋದಿದೆ ಅದರಲ್ಲಿ ಆಯ್ತಾ. ನಾನು ಮೆಚ್ಚಂತ ಉಪವಾಸ ಇಲ್ವೇ? ಓಕೆ, ಅಲ್ಲಿ HK ಅಲ್ಲಿ ಬೇರೆ ಹೇಳ್ತಾರೆ ನೋಡಿ, ಬಂದು ಕೂತಿರೋ ಎಲ್ಲರೂ ಇವರು, ಅವರು ಒಬ್ರು ನಿನ್ನ ಮಾತು ಕೇಳಲ್ಲ. ಅವರು ಯಾಕೆ ಅವ್ರು 3 ಜನದ ಹೆಸರು ದೇವ್ರು ತಗೋತಾರೆ ಅಂತ ಹೇಳಿದ್ರೆ, ಅವ್ರು 3 ಜನ ಈಗ ಇದ್ದಿದ್ರು. ಅವರು ಅಂದ್ರೆ ಎಲ್ಲ ಎಂಥದನ್ನ ಮೀರಿ ಹೋಗಿದ್ದಾರೆ. ಈಗ ನಾನು ಹೇಳ್ತೀನಿ, ಅದಕ್ಕಿಂತ ಭಯಂಕರ ಕಾಲ. ಎಷ್ಟೊಂದು ಹೇಳಿದ್ರೆ HK 14 ಆ ವಾಕ್ಯ ಹೇಳಿದ್ರೆ ನೀವು ಅದ್ರದ್ದು 3 ಲೆವೆಲ್ ತೆಗೀರಿ, ಓದ್ಕೊಳ್ಳಿ, ಮನೇಲಿ ಹೋಗಿ ಕರ್ಕೊಂಡು ನೋಡೋದನ್ನ, ಅದು ನೋಡ್ಕೊಳ್ಳಿ ಇದನ್ನ. ಅದು ನಾನು ಹೇಳ್ತೀನಿ, ಅದಕ್ಕಿಂತ ಭಯಂಕರ ಕಾಲದಲ್ಲಿ ಆಲ್ರೆಡಿ ಇದೀವಿ ನಾವು. ನೀವು ತಿಳ್ಕೊಂಡಿದ್ದೀರಾ? ಇಲ್ಲ. ಇದೇನಾಗಿದೆ ಅಲ್ಲ, ಅವಾಗ ಬೇಗ ಬರುತ್ತೆ, ಅವಾಗ ನ್ಯಾಯ ತೀರ್ಪು. ಇವಾಗ ಮರ್ಸಿ ಅಂದ್ರೆ ಗ್ರೇಸ್, ಆ ಕೃಪೆ ನಮ್ಮನ್ನ ಕಾಪಾಡ್ತಾ ಇದೆ. ನಾವು ನೀವು ತಿಳ್ಕೊಂಡಿರೋದ್ರಿಂದ ಏನ್ ಮಾಡಿದ್ರು ಬಚಾವ್ ಆಗ್ತಾ ಇದೀನಲ್ಲ, ಆ ಕೃಪೆಯಿಂದ ಬಚಾವ್ ಆಗ್ತಾ ಇದೆ. ಆದ್ರೆ ಅದಕ್ಕೆ ಸಾಕಾಗಲ್ಲ. ಯಾವುದಕ್ಕೆ? ಎತ್ತರ ಪಡುವಿಕೆಗಿದೆ ನೋಡಿ, ಅದು ಬರುತ್ತವಾಗ. ಯಾವುದು? ಆ ಪ್ಯಾರಾಮೀಟರ್ HK ಹೇಳ್ತಾ ಇದ್ರಲ್ಲ, ಆ ಪ್ಯಾರಾಮೀಟರ್, ಆ ರ್ಯಾಪ್ಚರ್ ಅಲ್ಲಿ ತಂದ್ರೆ ಸೆಕೆಂಡ್ ಅಲ್ಲಿ ನೋಡ್ತಾ ಇರ್ತೀವಿ. ಎತ್ತರ ಪಡುವಿಕೆಗೆ ಅದನ್ನು ಓದಿ, ಮನೇಲಿ ಕೂತ್ಕೊಂಡು ಸ್ವಲ್ಪ ಹಿಂದೆ ಮುಂದೆ ಓದಿ, ಅರ್ಥ ಆಗುತ್ತೆ ನಿಮಗೆ. ಆ ಪರಿಸ್ಥಿತಿಯವರು ಕೈದಿಗಳಾಗಿದ್ದಾರೆ. ಕೇಳಲೇಬೇಕು, ಕೇಳಲ್ಲ ಅವರು ಮಾತು ಕೇಳಿ. ಆಶ್ಚರ್ಯ, ಕೇಳಲೇಬೇಕು, ಕೇಳಲ್ಲ ಅವರು. ಅರ್ಥ ಆಗ್ತಿದೆ ಈ ಭಾಷೆಯಲ್ಲಿ. ಕೈದಿಗಳಾಗಿದ್ದಾರೆ, ಏನು ಗತಿನೇ ಇಲ್ಲ ಅಲ್ಲಿ ಅವರಿಗೆ. ಅಂತ ಟೈಮಲ್ಲಿ ದೇವವಾಕ್ಯ ಪ್ರವಾದನೆ ಬರ್ತಾ ಇದೆ, ಕೇಳಲೇಬೇಕು, ತಗೊಳ್ಳೋಕೆ ರೆಡಿ ಇಲ್ಲ. ಅವಾಗ ದೇವರ ಅವ್ರಿಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ನಿಮ್ಗೆ ಮೊದಲೇ ಅರ್ಥ ಮಾಡ್ತೀನಿ, ಓದ್ಕೊಳ್ಳಿ. ಆ ಪರಿಸ್ಥಿತಿ ಹಂಗಿದೆ ಅಲ್ವಾ? ಅವ್ರು ಇದ್ದಿದ್ರು ಇವ್ರು ಯಾರನ್ನೂ ಕಾಪಾಡಕ್ಕಾಗ್ತಿಲ್ಲ ಅಂತ. ಬರೀ ಇವ್ರನ್ನ ಮಾತ್ರ ಅಲ್ಲ, ಅವ್ರ ಮಕ್ಕಳು ರಕ್ಷಣೆ ಅಂತಿಲ್ಲ ಆ ಕಾಲದಲ್ಲಿ, ಆ ಟೈಮಲ್ಲಿ. ಹೇಳ್ತೀನಿ, ಈಗಾಗಲೇ ಅದಕ್ಕಿಂತ ಭಯಂಕರ. ನೀವು ಅದಕ್ಕೆ ಏನು ಮಾಡ್ತೀರ? ಹೋಗಿ ನೀವು ಹೋಗಿ ರೆಡಿ ಮಾಡ್ಕೊಳ್ಳಿ. ಯಾವ್ಯಾವ ಮನಸ್ಸಾಕ್ಷಿ ತಪ್ಪಿರೋದು ನೀವು ಬೈಬಲ್ ಓದೋದ್ರಿಂದ, ಆಮೇಲೆ ಇತರರಿಗೆ ವಾಕ್ಯ ಹೇಳ್ತಾ ಇರೋದು. ಈಗ ರ್ಯಾಪ್ಚರ್ ತಡ ಆಗಿರೋದು ಒಂದು ದೇವ್ರ ಬರೋದು ಸೂಚನೆ ವಿಚಾರದಲ್ಲಿ. ನಾಳೆ ಹೇಳಿದ್ರೆ ಇವತ್ತು ಹೇಳ್ಬಿಡ್ತೀನಿ, ನಾಳೆ ಹೇಳ್ದು ಹೋಗ್ತೀನಿ. ಇದು ಈಗ ನೆನಪಾಗ್ತಿರೋದು, ಇವಾಗ ಹೇಳ್ತೀನಿ, ನಾಳೆ ಹೇಳೋಣ. ಏನು ಚಿಂತೆ. ನೀವು ದೇವ್ರ
ಬರೋಣನ ಸ್ಪೀಡ್ ಮಾಡೋದು ನಿಮ್ಮ ಕೈಲಿ. ಹೆಂಗೆ ಸುವಾರ್ತೆನ ನೀವು ಎಡೆ ಬಿಡದಲ್ಲಿ ಸಾಧಿಸ್ತಾರೆ, ಅವಾಗ ಬೇಗ ನೀವೇ ಕರಿಬೋದು, ಬಂದ್ಬಿಡ್ತಾರೆ. ಅವಾಗ ಅವ್ರು ಹೇಳ್ಬೋದು ಬೇಗ ಬರ್ತಾ ಇದ್ದಾರೆ ಏಸಬಾರ್ದು. ಅದೇ ನಿಮ್ಮ ಕೈಲಿದೆ. ಮತ್ತ 24 ಈ 12ರಿಂದ 14 ಈ ಪರಲೋಕ ರಾಜ್ಯ ಸುವಾರ್ತೆ ಸರ್ವ ಲೋಕಕ್ಕೆ ಸಾಕ್ಷಿಯಾಗಿ ಸಾರಲಾಗಿದೆ, ಆಗ ಅಂತ್ಯ ಬರ್ತದೆ. ಹಾಲೆಲೂಯಾ. ಮತ್ತ 20 ನೋಡಿ, ನನ್ನ ಮೆಸೇಜ್ ಇದಕ್ಕೆ ಈಗ ಬರ್ತಾ ಇದ್ದೀನಿ, ನನ್ನ ಮೆಸೇಜ್ ಒಳಗಡೆ ಈಗ ಬರ್ತಿದ್ದೆ. ಇಲ್ಲಿ ಒಂದು ಆ ಸಮಯದಲ್ಲಿ ನಾವು ಇದನ್ನ ಧ್ಯಾನ ಮಾಡುವಂಥ ಸಮಯದಲ್ಲಿ ಉಪವಾಸ ಪ್ರಾರ್ಥನೆ ನಡೀತಾ ಇದ್ದೇನೆ. ಇದೊಂದು ನಿಮಗೆ ಒಂದು ಹೆಲ್ಪ್ ಆಗ್ಬೋದು. ಇದು ಯಾವ ತಲೆ ತಿರುಗ್ತಾ ಇದೆಯೋ, ನೀನು ಕಾಸು ನೆತ್ತಿಗೇರಿದೆಯೋ, ನಿನಗೆ ಯಾವ್ದು ನೆತ್ತಿಗೇರಿದೆಯೋ ಅದು ನಿನಗೆ ಗೊತ್ತಿರುತ್ತಲ್ವಾ, ಏನು ನೆತ್ತಿಗೇರಿದೆಯೋ ನಿನಗೆ ಗೊತ್ತದು. ಇದು ಸ್ವಲ್ಪ ಅರ್ಥ ಆದರೆ ನಿಮ್ಗೊಂಚೂರು ಇಳಿತೆ ಕೆಳಗಡೆ ಒಂಚೂರು ಅಲ್ವಾ, ಸ್ವಲ್ಪ ಕೆಳಗಡೆ ಇಳಿಬೋದು. ನೀವು ಯಾರಾದರೂ ಆಪತ್ತವ್ರು ಇದ್ದರೆ ಅದನ್ನ ಕಾಣಿಸ್ತಾ ಇಲ್ಲ ಇವತ್ತು, ಆದರೆ ಯಾರಿಗಾದ್ರೂ ಇರ್ಬೋದು, ಯಾರಿಗೆ ಬೇಕಾದ್ರೂ ಇರ್ಬೋದು. ಮತ್ತಾಯ 20ನೇ ಅಧ್ಯಾಯದಲ್ಲಿ 24ರಿಂದ 28 ಓದಿ. ಯಾರು ಓದೋ ಸ್ಕೂಲ್ಗೆ ಹೋಗೋ ಮಕ್ಕಳು ಹೋಗ್ಬೇಕು. ಸ್ವಲ್ಪ ಗಟ್ಟಿ ಜೋರಾಗಿ. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಆ ಇಬ್ಬರು ಅಣ್ಣ ತಮ್ಮಂದಿರ ಓದೋ ಮಕ್ಕಳು ಬೇರೆ ರೆಡಿಯಾಗಿ 1-2 ವಾಕ್ಯ ಆದ್ಮೇಲೆ ಬೇರೆಯವ್ರಿಗೆ ಹೋಗ್ಲಿ. ಓದೋ ಮಕ್ಕಳು ಅವ್ರಿಗೆ ಹೋಗ್ಲಿ. ಮೇಲೆ ಸಿಟ್ಟುಗೊಂಡರು. ಆದರೆ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಣನಾದವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಸಾಕು ಮುಂದಕ್ಕೆ ಸರಿ ಓದೋದು ಕೂತ್ಕೋಬೇಕು. ನೆಕ್ಸ್ಟ್ ನೀವಿಲ್ಲ ಬೇರೆ ಮಕ್ಕಳು ಓದ ಸ್ಕೂಲ್ಗೆ ಹೋಗೋ ಮಕ್ಕಳು ಬೇಗ ಹಾಂ ವೆರಿ ಗುಡ್. ಶಬ್ದ ಬರಬೇಕಂಗೆ. ಶಬ್ದ ಮಾಡಬಾರ್ದು. ಕ್ಲಿಯರ್ ಕೇಳಿಸ್ಕೊಳ್ಳಿ, ವಾಕ್ಯ ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂಬಿರುವನು ಆಯ್ತಾ? ಹಲ್ಲೆಲೂಯಾ. ಮುಂದಕ್ಕೆ ಯಾರು ಓದಿ, ಮುಂದಕ್ಕೆ ಬೇರೆ ಅಲ್ಲಿ ಯಾರು ಓದೋರು ಇದ್ರೆ ಕೈ ಎತ್ತಿ. ಬೇರೆ ಓದೋ ಮಕ್ಕಳು ಬೇಗ ಸಾಕು. ಮುಂದಕ್ಕೆ ಅಲ್ಲಿ ಶೇರ್ ನೋಡ್ತೀನಿ, ನಿನಗೆ ನೋಡ್ತಾರೆ. ನೀನು ಶುರು ಮಾಡಿದ್ವಿ, ಬೇರೆ ಕಡೆ ನೋಡ್ಬೇಡ. ಹಂಗೆ ನೀನು ಕನ್ನಡಿ ಮುಂದೆ ನಿಂತ್ಕೊಂಡು ಹಂಗೆ ಆಗ್ತೀಯ. ಕನ್ನಡಿ ಮುಂದೆ ಹರಮ್ಮ ಸುನೀತಾ ಕನ್ನಡಿ ಮುಂದೆ ಹಂಗೆ ನಾಚಿಕೆ ಆಗುತ್ತೆ ಅವಳಿಗೆ. ಕನ್ನಡಿ ಮುಂದೆ ಚೆನ್ನಾಗಿ ಏನೇನೋ ಮಾಡ್ತಿರ್ತೀಯಲ್ಲ ನೀನು, ಓದಿ. ನಿಮ್ಮಲ್ಲಿ ಮೊದಲನೆಯವನಾಗಬೇಕಾಗಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆ ಮನುಷ್ಯ ಕುಮಾರನು ಅದು ನಮಗೆ ಬೇಕಾಗಿರೋ ವಾಕ್ಯ 28 ನೋಡಿ. ಅದೆಲ್ಲ ನಿಮಗೆ ಪ್ರಿಪರೇಷನ್ 28ನ ಕರೆಕ್ಟಾಗಿ ಓದಿ ಆಯ್ತಾ. ಒಂದು 3-4 ಜನ ಓದೋ ಮಕ್ಕಳಲ್ಲಿ. ಮನುಷ್ಯ ಕುಮಾರನು ಸೇವೆ ಮಾಡಿ ಗಟ್ಟಿ ಓದಬೇಕು. ಮನುಷ್ಯ ಕುಮಾರ ಎಲ್ಲ ಜೋರಾಗಿ ಹಿಂದೆ ಹೇಳ್ದಂಗೆ ಹೇಳ್ರಿ, ಹೇಳ್ಕೊಡು. ಇದು ನಮಗೆ ಬೇಕಾಗಿರೋ ವಾಕ್ಯ. ಇವತ್ತು ನಿಮಗೆ ನಾವೀಗ ಇನ್ನೇನು ಗುಡ್ ಫ್ರೈಡೆ ಹತ್ತಿರ ಬರ್ತಾ ಇರೋದು. 5ನೇ ತಾರೀಕು ಉಪವಾಸ ಪ್ರೇಯರ್. ಇವತ್ತಿಂದ ನೀವು ಒಂದೊಂದು ನಿನಗೆ ಹತ್ತಿರೋದು ಒಂದೊಂದು ಇಳಿಸ್ಕೊಂಡು ಬಂದ್ರೆ ಸ್ವಲ್ಪ ಉದ್ಧಾರ ಆಗ್ಬೋದು. ಆಗುತ್ತಾ? ಪಕ್ಕದವ್ರಿಗೆ ಹೇಳಿ, ಪಕ್ಕದವ್ರಿಗೆ ಏನೇನು ನತ್ತಿ ಏನಿದೆ ನಿನಗೆ ಇವತ್ತಿಂದ ಒಂದೊಂದನ್ನು ಇಳಿಸ್ಕೊಂಡು ಬಾ. ಆ ಮುಖಗಳು ನೋಡಿ ಗೊತ್ತಾಗುತ್ತೆ. ಆ ಮುಖಗಳು ಅವ್ರು ಯಾರು ಮುಖ ಟೈಪ್ ಮಾಡೋದು ಅವರೇನೇ ಅವರಲ್ಲ. ನಗಾಡಿದ್ರೆ ಲಕ್ಷ ಅವರು ನಗಾಡಿದ್ರೆ ಪಕ್ಕದಲ್ಲಿ ನೋಡಿ ನಗಾಡಿದಾರ ನೋಡೋರು ಪಕ್ಕದಲ್ಲಿ ನೋಡಿ ಪಕ್ಕ ನೋಡಿ ಅಕ್ಕಪಕ್ಕ ನೋಡಿದ್ರೆ ನನ್ನ ನಗಾಡಿದಾರ ನೋಡಿ. ನಗಾಡಿದ್ರೆ ಅದು ಅವರಿಲ್ಲ, ನಗಾಡಿದ ಅಂದ್ರೆ ಅವರೇ ಅವಳೇ ಅಲ್ಲ ಯಾರು ಅಂತ ನೀವು ಕೇಳ್ತಾರೆ. ಯಾರಿಗೆ ಅಂದ್ರೆ ಅವಳೇ ಹೌದಾ? ಇವತ್ತೊಂದು ಹಿಡಿತಾ ನಿಮಗೆ ಎಷ್ಟು ಹಿಡಿತಿದ್ರು ಒಳಗಡೆ ಸುಮಾರು ಹಿಡಿಬೋದು ನಿಮಗೆ. ಸರಿಯಾಗಿ ಮಾಡಿರಿ ಎಲ್ಲ ಮುಂದೆ ಬರ್ತಾರೆ. ಇನ್ನೂ ಬೇಗ ಶುರು ಮಾಡಬೇಕಾಯ್ತು ಬಂದು ನಾನು
ನಾನು ಹೇಳಿದೆ ಇವತ್ತು ನಾನು ಬೇಗ ಹೋಗ್ತೀನಿ ಅಂತ. ಎಲ್ಲ ಮುಂದೆ ಬರ್ತದೆ. ಅದೇ ಈ ಚರ್ಬಿ ಇಳಿಸೋದಕ್ಕೆ ಮುಂದೆ ಬರ್ತದೆ. ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅದು? ನಿಮ್ಮಲ್ಲಿ ದೊಡ್ಡವನಾಗಬೇಕಿದ್ರು ಸೇವಕನಾಗಿರ್ಬೇಕು ಅಂತ. ಮುಂದೆ ಬನ್ನಿ, ಏನಕ್ಕೆ ಅಂತ ಹೇಳ್ತೀನಿ. 10 ಮಂದಿ ಶಿಷ್ಯರು ನೋಡ್ರಿ, ಅಲ್ಲಿ ಏನಾಗುತ್ತೆ, ಅವ್ರ ಅಮ್ಮ ಬಂದ್ಬಿಟ್ಟು ಜಬದಾಯನ ಮಕ್ಕಳ ತಾಯಿ ಬಂದ್ಬಿಟ್ಟು ಅವರ ಮಕ್ಕಳ ತಗೊಂಡ್ಬಂದು ಇವ್ರಿಬ್ರನ್ನ ನಾನು ನಿನ್ನ ಬಲಗಡೆಯಲ್ಲಿ ಎಡಗಡೆ ಕೂರಿಸ್ಕೋಬೇಕು ಅಂದ್ಬಿಟ್ಟು 22 ಅಲ್ಲೇ 20-22 ನೋಡ್ರಿ. ಜಬದಾಯ ಶಿಷ್ಯರು, ಏಸಪ್ಪನ ಶಿಷ್ಯರು. ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ. ನೋಡಿ ಆಸೆ ಹೆಂಗಿರುತ್ತೆ ಅಂತಲ್ವಾ? ನೋಡಿ ಆಸೆ ಹೆಂಗಿರುತ್ತೆ. ಅಯ್ಯ ಪರಲೋಕ ತಲುಪಿದ್ರೆ ಸಾಕು ಹೋಗಿದ್ರೆ ಆಸಂದು ಇನ್ನೂ ಒಂಚೂರು ಸುಳ್ಕೊಂಡ್ಬಿಟ್ರೆ ಸಾಕು ಅಂತ ಅಲ್ವಾ? ಎಷ್ಟೋ ಜನಕ್ಕೆ ಆ ಪರಿಸ್ಥಿತಿ ಇದ್ದಾರೆ ಈಗ. ಅಲ್ಲೇ ನನಗೆ ಅನ್ನಿಸ್ತಾ ಇದೆ ಹೇಳ್ತಾರೆ ನಾನು. ಎಷ್ಟೋ ಜನರಿಗೆ ಆಗಿದೆ ಮನಸ್ಸೊಳಗಡೆ ಇದೆ. ಇವಳು ನೋಡಿ ಇಲ್ಲಿ 22 ಲೇಸಪ್ಪ ಹೇಳ್ತಾರೆ. ನೀ ಏನು ಕೇಳ್ತಾರೆ ನಿನಗೆ ಗೊತ್ತಾಗದೆ. ನಾನು ಕುಡಿಯಬೇಕಾದ ಪಾತ್ರೆಯಲ್ಲಿ ಶಿಲುಬೆ, ಈ ಪಾತ್ರೆ ನನ್ನ ಬಿಟ್ಟು ಹೋಗಲಿ ಅಂತ ಹೇಳ್ತಾರೆ. ಆದ್ರೆ ಅದೇ ನೋವಾಗಿ ಹೇಳಿಲ್ಲ. ಅದು ಆ ಶಿಲುಬೆಲಿ ಯೇಸಪ್ಪನಿಗೆ ಮತ್ತೆ ತಂದೆಗೆ ದೇವರಿಗೆ ಮತ್ತೆ ಕನೆಕ್ಷನ್ ಹೋಗುತ್ತೆ. ಈಗ ಕನೆಕ್ಷನ್ ಹೋಗುತ್ತೆ. ಆ ದುಃಖ ಸಹಿಸಕ ಯಾರಾದ್ರೂ ನೀವು ಯೇಸು ನಂಬಿದ್ದೇನಾದ್ರೂ ದೇವರ ಪ್ರಸನ್ನತೆ ಗ್ರಹಿಸ್ತಾ ಇಲ್ಲ. 51 ಕೀರ್ತನೆಯಲ್ಲಿ ದಾವಿದ ಮಾಡಿ ತಪ್ಪು ಮಾಡಿ ಅವನಿಗೆ ದೇವರ ಆತ್ಮ ಬಿಟ್ಟೋಗ್ಬಿಡ್ತು. ಅವನಿಗೆ ಬಹಳ ದುಃಖ ಆಗ್ತಿತ್ತು. ಅದಕ್ಕೆ ಅವನು ಕೇಳ್ತಾನೆ ನೋಡಿ ಅಲ್ವಾ? ಎಷ್ಟೋ ಸರಿ ನಿಮಗೆ ಅದಕ್ಕೆ ನಾನು ಡ್ರೈ ಅಂತ ಹೇಳೋದು. ಈ ಬಾಯಲ್ಲಿ ಟ್ರೈ ಮಾಡ್ತಿರ್ತೀರ, ಒಳಗಡೆ ಫುಲ್ ಡ್ರೈ ಇರುತ್ತೆ. ಅದಕ್ಕೆ ಬರ್ತಾ ಇರಲ್ಲ ಬಾಯಲ್ಲಿ. ಆ ಸಂಭ್ರಮ ಯಾಕೆ ಬರೋದಾದ್ರೆ ಒಳಗಡೆ ಖಾಲಿ ಇರುತ್ತೆ, ಹಂಗಾಗ್ಬಿಡುತ್ತೆ. ಹಾಗೆ ಆ ಥರ ಆಗಿರುತ್ತೆ ನಿಮಗೆ. ಕೆಲವು ಸರಿ ನಿಮಗೆ ಅದನ್ನಲ್ಲ ನತ್ತಿಗೆ ಏನೇನಿರುತ್ತೋ ಅಂತ ನಿನಗೊಬ್ಬನಿಗೆ ಗೊತ್ತಿರುತ್ತದೆ. ಅದು ನೀನು ಇಳಿಸ್ಕೋಬಹುದು. ನಿನಗೆ ಗೊತ್ತಾದ್ರೆ ನೀನು ಈಸಿಯಾಗಿ ಇಳಿಸ್ಕೋಬಹುದು. ನೀನು ನಾನು ಹೋದ್ರೆ ಆಮೇಲೆ ಮೇನ್ ಆಗಿ ಮೊದಲು ನಿನಗೆ ಅದನ್ನ ಬಿಡಕ್ಕೆ ನೀನು ನಡೆಯಬೇಕು. ಫಸ್ಟ್ ಆಫ್ ಆಲ್ ಅಲ್ಲಿ ಅದು ವಾಕ್ಯದಲ್ಲೇ ನಿಮಗೆ ಸಿಗುತ್ತೆ. ಲಾಂಗ್ ಬೈಬಲ್ ಓದುವಾಗ ಅಲ್ಲಲ್ಲ. ಈಗೆಲ್ಲ ಆ ದಿನಗಳು ರ್ಯಾಪ್ಚರ್ ಅಂದ್ರೆ ಎತ್ತಲ್ಪಡುವಿಕೆಗೆ, ಯಶನೇ ಎತ್ತಲ್ಪಡುವಿಕೆಗೆ ನಾನು ಎತ್ತಲ್ಪಡ್ತೀನಿ. ಎಲ್ಲರೂ ಕೈ ಅಂತ ಇದ್ದಾರೆ, ಎಲ್ಲರೂ ಕೈ ಮಕ್ಕಳಿಗೆಲ್ಲ ಹೀಗೆ ನಿಂತಲ್ಲೇ ಕಣ್ಮರೆ ಆಗುತ್ತೆ. ಬಟ್ಟೆಗಳು ಬೀಳುತ್ತದೆ, ಬಟ್ಟೆಗಳು. ಆ ಫೋನ್ ಮೊದಲು ಹೋಗುತ್ತೆ, ಯಾವಾಗ ಹೋಗಿಲ್ಲ ಅದು ಫೋನ್. ಅದು ಈಗಲೇ ಹೋದ್ರೆ ಚೆನ್ನಾಗಿದೆ. ಏನಾದ್ರೂ ನೀನು ಉದ್ದ ಕೂತಿಗೆ ಈಗಲೂ ಅಂದ್ರೆ ಸಹಿತ ಜನ ಉತ್ತಾಮಿ ನೀನು ನನ್ನ ಅಡಿಕ್ಷನ್ ಆಗಿದ್ದೀನಿ. ಅದು ಅಡಿಕ್ಷನ್. ಅಭಿಷೇಕ ಹೋಗಿದೆ, ಗ್ಯಾರಂಟಿ ಹೇಳ್ತೀನಿ. ಇರ್ಬೋದು, ಇದು ನನ್ನಂತವರೇ ಇರ್ಬೋದು. ಪಾಸ್ಟ್ರುಗಳು ಬೇಕಾದ್ರೆ ಹೋಗ್ಲಿ, ಪಾಸ್ಟ್ರುಗಳೇ ಇರ್ಬೋದು. ನಾನೇನೆ ಮೊನ್ನೆ ನಮಗೆ ಜೀಸ್ ಕಾಲ್ಸ್ ಮ್ಯಾನೇಜರ್ ಸಿಕ್ಕಿದ್ರು. ಬಿಲ್ಲಿ ಕ್ಲಾಸ್ಮೇಟ್ಗಿಂತ ಸಿಗ್ತಾರೆ. ಅದು ಕ್ಲಾಸ್ಮೇಟ್ ಮುಂದೆ ಮಾತಾಡ್ತಾ ಇದ್ರು. ರೇಷ್ಮಾ ಇದ್ದು, ಶೋಭನು ಇದ್ದಿದ್ದು ಅಲ್ವಾ? ಹೇಳಿದ್ರೆ ನ್ಯೂಸ್ ಬರ್ತಾ ಇಲ್ಲ ನೋಡಿದ್ರೆ, ಅವ್ರು ಸಹ ಬರ್ತಾ ಇಲ್ಲ ನೋಡಿದ್ರೆ ಅಂತ ಹೇಳಿದ್ರು. ಜೀಸ್ ಕಾಲ್ಸ್ ಮ್ಯಾನೇಜರ್ ಹೇಳಿದ್ರು. ನನಗೆ ಯಾವಾಗ ಗೊತ್ತಾಯ್ತು ಅದನ್ನು ಸ್ಟಾಪ್ ಮಾಡಿ ಆಗೋಯ್ತು. ಅಂತ ಹೇಳಿದ್ರೆ ಅದನ್ನು ಒಂದು ಪ್ರೇಯರ್ ಪಾಯಿಂಟ್ ಇಟ್ಟಿದೆ. ನಾನು ಬೇಕಾಗಿಲ್ಲ ನಮಗೆ. ಹಾಲೆಲೂಯಾ. ಓಕೆ ನೋಡಿ, ಇದು ಆಮೇಲೆ ಏನ್ ಮಾಡ್ತಾಳೆ ನೋಡಿ, ಆಗುತ್ತೆ ಅನ್ಬಿಡ್ತಾಳು. ನಿಜ ನೋಡಿ ಅವಳು ಹೇಳಿದ್ದು. ಆ ಶಿಷ್ಯರು ಯೇಸಪ್ಪನ ಜೀವ ಕೊಟ್ಟಿದ್ದಾರೆ, ಆಯ್ತಾ? ಜೀವ ಕೊಟ್ಟಿದ್ದಾರೆ ನೋಡಿ ಇವರು. ಯೋಹಾನ ಬಿಟ್ಟು ಈ ಕೊನೆಯಲ್ಲಿ ನೋಡ್ರಿ, ಈ ಪ್ರಕಟಣೆ ಯೋಹಾನ ಇವನೊಬ್ಬ ಬಿಟ್ಟು ಎಲ್ಲರೂ ಕತ್ತ ಆರಿಸಿರೋದೆ. ಹುಡುಗರು ಮುಂದೆ ಬಿಡಿ, ಹುಡುಗರು ಮುಂದೆ ಬಿಟ್ಟು, ಮಕ್ಕಳು ಮುಂದೆ ಬಿಟ್ಟು, ಅವ್ರನ್ನ ಇಲ್ಲೇ ಬಿಟ್ಟು ಫಸ್ಟ್ ಮಕ್ಕಳು ಮುಂದೆ ಬಿಡ್ರಿ. ಕಾಯಿಲೆ ಇರೋರು ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಲೈನ್ ಕಾಯಿಲೆ ಇರೋರು ಮುಂದೆ ಬರಪ್ಪ. ಕಾಯಿಲೆ ಇರೋರು ಮುಂದೆ ಬಿಟ್ಬಿಡ್ರಿ. ಯಾರು ಮಂಕ್ ಆಡೋರು ಮುಂದೆ ಬನ್ನಿ. ಅವರು ಮುಂದೆ ಬನ್ನಿ. ಕೈ ಸಿಗಂದು ಕೆಲವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಡ್ರೈವ್ ಮಾಡಿಸ್ಕೊಳ್ಳೋದು ನೋಡಿ. ಅದು ಇಲ್ಲಿ ನೀವು ಆ ರಕ್ತ ಕುಸುಮ ರೋಗಿ ಹೇಳಿದೆ ನನಗೆ. ಅವಳು ಅಲ್ಲಿ ಕೆಲಸರು ನೀವು ತಿಳ್ಕೊಳ್ತೀರ, ತುಂಬಾ ಫೈರ್ ಆಗೇನೋ ಪ್ರೇಯರ್ ಹೋಗ್ಬೇಕು ಅಂತ. ನಾ ಅದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಕ್ ಹೋಗಲ್ಲ. ನಿಂತಾಗ ಬಂದಾಗ ಅದೊಂದು ಅಭ್ಯಾಸ ಇದೆ. 100% ನೀನೇ ಅಲ್ಲಿ ಏನಾದ್ರು ಮಾಡಬೇಕು ಅಂತ. 100% ಗಾಡ್ಸ್ ಮೂವ್ಮೆಂಟ್ ಇರಬೇಕು. ಇದು ನಾನು ಕೇಳೋದು. ಅದಕ್ಕೆ ನಾನು ಏನೋ ಎಕ್ಸ್ಟ್ರಾ ಟ್ರೈ ಮಾಡಕ್ಕೆ ಏನು ನೋಡೋದಿಲ್ಲ.
ಮಾಡ್ತಾ ಇದ್ರೆ ನನಗೇನೆ ಒಳಗಡೆ ಸಾಕು ಸುಮ್ಮನೆ ನಿಂತು ಅಂತ ಅನಿಸ್ತಾ ಇದೆ. ಯಾರು ನಿನ್ ಜಾಸ್ತಿ ಆಗಿಲ್ವಾ ನಿಂದು? ಏನೋ ಮಾಡಕ್ ನೋಡ್ತಿದ್ದೀನಿ ನೀನು ಇಲ್ಲಿ. ಅಲ್ಲಿ ಹೋಲಿ ಸ್ಪಿರಿಟ್ ಕೊಟ್ಟು ಸುಮ್ಮನೆ ಕೆಲಸ ಆಗುತ್ತೆ. ನೀವು ಹೇಳ್ಕೊಂಡು ಹೋಗಿ ಸುಮ್ಮನೆ ನೀವು ನಮ್ದು ವಿಶ್ವಾಸ ಅಂಗೀಕಾರ ಕಳಿಸ್ತೀವಲ್ವಾ, ನೀವು ಹೇಳ್ಕೊಂಡು ನಾನು ಹೋದ ಕಡೆ ಎಲ್ಲ ನಾನು ಆ ಕ್ರಿಸ್ತನ ಸುವಾಸನೆ ಏಸಪ್ಪನ ಮೂಲಕ ಏನಾಯ್ತದ ಹೋದ ಕಡೆ ಏನ್ ಮಾಡಿದ್ರೆ ಹೇಳಿ. ಫಸ್ಟ್ ನೀವು ಅವಾಗ ನಿಮಗೆ ಪ್ರೇಯರ್ ಮಾಡೋದೇ ಸ್ಟಾಪ್ ಆಗುತ್ತೆ. ನನ್ನ ಕಾಪಾಡು ಅಂತ ಹೇಳಿದ್ರೆ ಸ್ಟಾಪ್ ಆಗೋಗುತ್ತಲ್ಲಿ. ನೀನ್ ಫ್ರೀ ಆಗೋದೇ ಆಗ್ಲೇ ಸ್ವಲ್ಪ ಓಡಾಡ್ಬೋದಲ್ಲ. ಏನ್ ಮಾಡೋದು ನಿಮಗೆ? ನಾನು ಓಡಾಡಕ್ಕೆ ಶುರು ಮಾಡೋದಾಗಲೂ ಹಿಂಗಿಂಗ್ ಮಾಡ್ಬೋದಾಯ್ತು. ಸ್ವಲ್ಪ ನಿಮಗೆ ಹೇಳಿದ್ರೆ ತುದಿಗಾಲ ಇಟ್ಟಿಲ್ಲ, ತುದಿಗಾಲ ಇದು ಬೆಳೀತಲ್ಲ, ತುದಿಗಾಲ ತುದಿಗಾಲ ನಿಂತ್ಕೊಂಡು ಓಡಾಡಿ ಆಯ್ತಾ ಹೇಳಿ. ನಾನು ಹೋದ ಕಡೆ ಎಲ್ಲ ಕ್ರಿಸ್ತನ ಸುವಾಸನೆ ಎಲ್ಲ ಕಡೆ ಹರಡದೆ. ಮೂಲಕ ಏನಾಯ್ತು? ಅದೇ ಅದ್ಭುತಗಳು ಏಸಪ್ಪ ಹೆಂಗೆ ಪರಿಶುದ್ಧವಾಗಿ ಜೀವಿಸಿದ್ರು, ಪರಿಶುದ್ಧವಾಗಿ ಜೀವಿಸ್ತೀನಿ. ಆತನ ಮಾತನ್ನ ನಾನು ಚಾಚು ತಪ್ಪದಲ್ಲೇ ಕೈಗೊಳ್ತಾ ಇದ್ದೀನಿ. ನೀವು ಇದು ಹೇಳ್ಕೊಂಡು ಓಡಿದ್ದೀವಿ. ಅದು ಒಳ್ಳೇದಿರ್ಬೇಕು ಅಷ್ಟೇ. ಯೇಸು ನಾಮ. ಆಮೇಲೆ ನೀವು ಹೋಗಿ ಒಂದು ವಿಸಿಟ್ ಮಾಡಿ ಬನ್ನಿ ಸಾಕು. ನೀವು ವಿಸಿಟ್ ಮಾಡಿ ಬನ್ನಿ. ಅವ್ರು ಇವಾಗ ಕೇಳಬಾರ್ದು. ಆಮೇಲೆ ನಾನು ಹೇಳ್ಕೊಡ್ತೀನಿ ಬಿಟ್ಟು ಹೋಗ್ಬೇಕಲ್ಲ, ಏನಾದ್ರು ವ್ಯತ್ಯಾಸ ನೀನು ಕೇಳಕ್ ಹೋಗ್ಬಾರ್ದು. ನಾವು ಇಂಡಿಯಾದಲ್ಲಂತೂ ಕೇಳಲೇಬೇಡ ಅಪಿತಪ್ಪಿನಿ. ಬೇರೆ ದೇಶದಲ್ಲಾದ್ರೆ ನಡೆಯುತ್ತೆ, ಈ ದೇಶದಲ್ಲಿ ಕೇಳಿದ್ರೆ ಏನಾಗಿಲ್ಲ ಅಂತಾರೆ, ಬೇಕಂತ ಹೇಳ್ತಾರೆ. ಎಂತದಿಲ್ಲ, ಇನ್ನೂ ಬಂದಾಗಿ ತೊಂದರೆ ಹೇಳ್ಬಿಡ್ತಾರೆ ಕೇಳೋದು. ಸರಿ, ತೊಂದರೆ ಆಯ್ತಾನೆ. ಓಕೆ, ಅದಿಲ್ಲೇ ಇವನಿ ಅವಳಿಗೆ ಏನ್ ಕೇಳಿದ್ರು ಗೊತ್ತಾಗಿಲ್ಲ ಅವಳು. ಆದ್ರೆ ಅವಳು ಸೀರಿಯಸ್ ಇದ್ದಾರೆ. ಅವಳು ನಾನು ಕುಡಿಯಬೇಕಾದ ಪಾತ್ರೆಯಲ್ಲಿ ಕುಡಿಯಬೇಕಾಗತ್ತ ಅವಳು ಹೇಳ್ತಾಳೆ ಆಗುತ್ತೆ ಅಂದ್ಬಿಡ್ತಾರೆ ನೋಡಿ. ಒಂದ್ ಕಡೆ ಆಶ್ಚರ್ಯ ಆಗುತ್ತೆ ನೋಡಿ, ನೀವು ಹೇಳೋ ಮಾತುಗಳು ನಡೆಬಿಡುದು. ನೀವು ಇಲ್ಲಿ ವಿಶ್ವಾಸ ಅಂಗೀಕಾರ ಮಾಡಿಸುವಾಗ ನೀವು ಬೈಬಲ್ ಓದಿದಾಗ ಕ್ಲೀನಾಗಿ ಓದಿ ಮಾತಾಡಿ, ಅದು ಓದಿ ಮಾತಾಡಿ ನೀವು ಯಾವುದೇ ಮ್ಯಾಟರ್ ಯಾವುದೇ. ಆಮೇಲೆ ಕೆಲವು ವಿಚಾರಗಳಿರುತ್ತೆ, ಯಾವುದೋ ಸೀರಿಯಸ್ ಆಗದೇ ಇಲ್ಲ ಅನ್ನಂಗಿರುದು, ಆಯ್ತಾ? ಅವಾಗೇನು ಎಕ್ಸ್ಟ್ರಾ ನಂಬಿಕೆ ಬೇಕು, ನಾನೇನೋ ಸಿಕ್ಕಾಪಟ್ಟೆ ಏನೋ ಬೇಕು ಅಂತ ಹೇಳ್ಕೊಡಕ್ಕಾಗಲ್ಲ. ಕೀಪ್ ದ ಪ್ರೆಷರ್ ಆನ್. ಆ ಒತ್ತಡ ಪಾಠಗಳಿದೆ, ಆ ಒತ್ತಡನ ಹಂಗೆ ಒತ್ತಿಡ್ಕೋದು. ಕೀಪ್ ದಟ್ ಪ್ರೆಷರ್ ಆನ್ ಅಂತ. ಡೋಂಟ್ ಗಿವ್ ಅಪ್ ಅಂತ ಇಟ್ಕೊಳ್ಬೇಡ. ನೀವು ಆಗದಿಲ್ಲ ಕಾಣಿಸ್ತಾರೆ. ಕ್ಯಾನ್ಸರು, ಕೋಟಿ ವ್ಯವಹಾರ, ಪ್ರವಾದಗಳು ಬಂದಿದೆ, ಏನಾದ್ರು ಮಾಡಬೇಕು ಸದ್ಯ ಕಾಸಿಲ್ಲ, ಇನ್ನೇನೋ ಇದೆ, ಅಡ್ಡ ಆಗೋಯ್ತದು. ನಿನ್ನ ದುರಾಂಕಾರದಿಂದನೇ ಆಗಿದ್ದ ಬರೆ ಆಗಿರ್ಬೋದು, ಏನೋ ಬರಕ್ಕಿದ್ದದು, ನೀನು ಮಾಡೋ ಏನೋ ಮಿಸ್ಟೇಕ್ ಇಂದನೇ ಅಂಟಿಕೊಂಡಿರ್ತದು. ಪ್ರಮೋಷನ್ ಬರಕ್ಕಿರುತ್ತೆ ನಿಮಗೆ, ಮದುವೆ ನಿಮ್ಮ ಮನೇಲಿ ಏನೋ ಮದುವೆ ಕೂತಿ ಮಾಡ್ಕೊಳ್ಬಿಟ್ಟಿದ್ರೆ ಲೇಟ್ ಆಗ್ಬಿಡುತ್ತೆ ಬೆಲ್ಲದು. ಆ ಮುಂದೆ ಮದುವೆ ಹಂಗೆ ಹೋಗಿ ಮಾಡೋದು, ಅಲ್ಲಿ ಪ್ರಮೋಷನ್ ಸ್ವಲ್ಪ ಒಂದು ತಿಂಗಳು ಮುಂದಕ್ಕೆ ಹಾಕೋಣ ಅಂತ ನೋಡ್ತಾರೆ. ಅದರಿಂದ ಅವೆಲ್ಲ ಎಲ್ಲಿ ಅಡ್ಡ ಇರುತ್ತೆ ಯಾರು ಹೇಳಕ್ಕಾಗಲ್ಲ. ಅದೊಂದು ಕೇಳಿಸ್ಕೊಳ್ಳಿ, ಪ್ರವಾದನೆಗಳು ಹೋಗ್ತೀನಿ ನಾನು ಬರ್ತವೆ. ಯಾರು ನನ್ನಂತ ಇಷ್ಟು 50+ ಇರೋನು ಎಲ್ಲಿ ತಡೆ ಅಂತ ನನಗೂ ಗೊತ್ತಿರೋದಿಲ್ಲ. ಈ ವಾಕ್ಯ ಅದನ್ನ ಶುದ್ಧ ಮಾಡುತ್ತೆ. ಈ ವಾಕ್ಯ ಓದ್ಬ ಎಲ್ಲ ದೇವ್ರ ಬಾಯಿಂದ ಹೊರಟ್ರೆ ಮಾತಲ್ವ. ಅವಾಗ ಒಂದ್ ವೇಳೆ ನಾನು ತಗ್ಗಿಸ್ಕೊಂಡ್ರೆ ಈಗಲೂ ತಗ್ಗಿಸ್ಕೊಳ್ತೀನಿ, ಶೋರ್ ತಗ್ಗಿಸ್ಕೊಳ್ತೀನಿ. ಆಗ ನಾನು ಯಾರಾದ್ರೂ ಇರೋರೇ ನೀವು ಬಂದು ನಿಮಗೆ ಆ ಧೈರ್ಯ ಇದ್ರೆ, ನಮಗೆ ಧೈರ್ಯ ಇರಲಿಕ್ಕೆ ಪ್ರವಾದನೆ ಹೇಳ್ತೀವಿ ನಾವು. ಧೈರ್ಯ ಪ್ರವಾದನೆ ಹೇಳಕ್ಕೆ ಧೈರ್ಯ ಇರ್ಬೇಕು. ಕಳಿಸ್ಬೇಕು ತಿಳಿಸಿದ್ದೇ ಹೇಳಕ್ಕೆ ಧೈರ್ಯ ಬೇಕದಕ್ಕೆ. ಹೇಳಿದ್ರೆ ಪಾಸ್ಟರ್ ಹಿಂಗಿದೆ ಅಂದ್ರೆ ಗ್ಯಾರಂಟಿ ಶೋರ್ ಚೇಂಜ್ ಆಗುತ್ತೆ. ಮಾಡ್ತೀವಿ ಅದನ್ನು, ಹೌದಾ? ನಾತಾನನು ಯಾರಪ್ಪ? ಯಾವ ಪೋಸ್ಟ್ ಇಲ್ಲ ಅವನು, ಹೌದಾ? ದಾವೀದನಿಗೆ ಬೆರಳು ತೋರಿಸ್ತಾನೆ. ಏನ್ ಮಾಡಿದ್ರಿ ನೆನ್ನೆ ನೀವು, ಮೊನ್ನೆ ಎಲ್ಲ ನೀವು, ಈ ವಾರ ಏನ್ ವ್ಯವಹಾರ ನಿಂದು? ದೇವರಿಗೆ ಇಷ್ಟ ಇಲ್ಲ ಅದು, ಹೌದಾ? ಎಲ್ಲ ಹೇಳ್ತಾರೆ. ನಾಥನಿಗಿರೋ ಧೈರ್ಯ ಪ್ರವಾದಿಗಳು ದರ್ಶನ
ನನಗೆ ಕೇಳಿದ್ರೆ ಇಲ್ಲಿರೋರು, ನೀವು ಇಲ್ಲಿರೋರು ಯೇಸು ನಂಬಿರೋ ಈ ಹೊಸ ಒಡಂಬಡಿಕೆಯವರು ಒಬ್ಬೊಬ್ಬರು ನಾತಾನಿಗಿಂತ ಮೇಲೆ ಒಬ್ಬೊಬ್ರು. ನೀವು ಒಂದು ವಚನ ಹಿಡ್ಕೊಂಡು ತೆಗೆದು ಮಾತಾಡ್ತಿದ್ದಾನೆ, ಎಲ್ಲ ಪ್ರವಾದನೆ. ಇವಾಗೆಲ್ಲ ನಮಗೆ ಎಷ್ಟು ಜೋಡಣೆ ಆಗಿ ಬಂದಿದೆ, ಲೈನು ಅಧ್ಯಾಯ ನಾವು ಮುಗಿಸ್ತಾ ಇದ್ದೀವಿ ನಾವು. ಆಮೇಲೆ ಏಸಪ್ಪ ಹೇಳ್ತಾರೆ, ಮತ್ತೆ ಏಸಪ್ಪ ಮಾತಾಡ್ಲೇಬೇಕು ನೋಡಿ, ಹೆಂಗ್ ಮಾಡ್ಬಿಟ್ಲಿಕ್ಕೆ ಅವ್ರು ನನ್ನ ಪಾತ್ರೆಯಲ್ಲಿ ಕುಡಿ ಅಂದ್ರೆ ಏಸಪ್ಪ ಅಂತಾರೆ, ಅವ್ರು ಪ್ರಾಣ ಕೊಟ್ಬಿಟ್ರು. ಒಬ್ಬ ಯೋಹಾನ್ ಒಬ್ಬ ಬಿಟ್ರಲ್ವಾ. ಆದ್ರೂ ಎಡಬಲಗಳಲ್ಲಿ ಕೂತುಕೊಳ್ಳುವುದು ಅನುಗ್ರಹ ಮಾಡೋದು ನನ್ನದಲ್ಲ, ಅದು ನನ್ನ ತಂದೆಯದೇ. ನೋಡಿ, ಇದು ಶಿಷ್ಯರಿಗೆ ಬೇರೆಯವರಿಗೆ ಸಿಟ್ಕೊಂಡ್ಬಿಡ್ತಿದ್ದು, ಬೇರೆಯವರಿಗೆ ಸಿಟ್ಕೊಂಡ್ಬಿಡುತ್ತಲ್ವ ಇದು ಯಾವಾಗ ನಾನು ನೀವು ಏನಾದ್ರೂ ನಾನು ಶ್ರೇಷ್ಠ, ನಾನೇ ಮೇಲೆ, ಇದು ಬರಬಾರ್ದು ಅಂತ ಯೂನಿಟಿಗೆ ಧಕ್ಕೆ ಆಗೋದು ನೋಡ್ರಿ. ಅಷ್ಟು ಜನ ಎಷ್ಟು ಅಲ್ಲಿ ತನಕ ಒಂದು ಸ್ವಲ್ಪನೂ ಅಲ್ಲಿ ಡಿಸ್ಪ್ಯೂಟ್ ಕಾಣ್ತಾ ಇಲ್ಲ ನಮ್ಗಲ್ಲಿ. 12 ಜನ ಶಿಷ್ಯರಲ್ಲಿ ನೋಡ್ರಿ, ಇದೊಂದು ಕಾರಣದ ಬಂತು. ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾವ್ದಾದ್ರು ಇರಲಿ ಮ್ಯಾಟರ್, ಸಭೆಯಲ್ಲಿ ಇರಲಿ, ಇವಾಗಲೇ ಅದನ್ನ ಬಿಟ್ಬಿಡೋದಾಗಿದೆ. ಬೈಬಲ್ ಹೇಳ್ತು, ನಮ್ಮಲ್ಲಿ ಹೆಚ್ಚಿನವನು ಅದರಂತ ನೀವು ಈಗ ಹೋಗುವಾಗ ಒಂದು ಪರಕೆ ಕಸ ಹೊಡೆದವರು ಪರಕೆ ಮುಟ್ಬಿಟ್ಟು ಹೋಗ್ಬೇಕು. ನೀನು ಹೊಡಿತೀಯೋ ಅದು ನಿಮ್ಗೆ ಗೊತ್ತು, ಕಸ ಹೊಡಿತೀಯೋ ಗೊತ್ತಿಲ್ಲ, ಮಣ್ಣು ಹೊಡಿತೀರೋ ಅದು ಹೋಗ್ಬೇಕಾದ್ರೆ ಪರಕೆ ಮುಟ್ಟು ಹೋಗ್ಬೇಕು ಎಲ್ಲ ತಗೋಬೇಕು. Thank you, Master. Thank you, Jesus. Thank you, Jesus. ನೀವೀಗ ಉಪವಾಸ ಇದರ ನನಗೆ ಕೇಳ್ತಲ್ಲ, ನಾನು ಈ ಗುಣಗಳು ತಕ್ಕೊಳ್ಳೋಕೆ ನೀವು ಉಪವಾಸ ಇರಬೇಕು ಅಂತ ಇಲ್ಲ. ಇವತ್ತಿಂದ ನಾನು ಬದಲಾವಣೆಯ ಜೀವನ ಮಾಡ್ತೀನಿ ಅಂತ ಹೇಳ್ಬೋದು. ನನ್ನಿಂದ ನನ್ನ ಮನೆ ಹಾಳಾಗಬಾರ್ದು, ನನ್ನಿಂದ ಈ ಕಾರ್ಯ ಅಡ್ಡಿ ಆಗಬಾರ್ದು. ಒಂದು ಡಿಸಿಷನ್ ತಗೊಳ್ಳೋದು. ಆ ಫ್ಯಾಮಿಲಿ ದೊಡ್ಡವರು ಮಕ್ಕಳುಗಳು ಬರ್ತಾ ಇರ್ತಾರೆ ಪ್ರೇಯರಿಗಲ್ವಾ, ಮಕ್ಕಳುಗಳು ಬರ್ತಿರ್ತಾರೆ ನೋಡಿ, ಅವರು ತಗೊಳ್ಳೋ ಡಿಸಿಷನ್ನು ನಾವೀಗ ಎಷ್ಟು ಬೇಡ ಅಂತ ಡಿಸಿಷನ್ ತಗೋತಾರೆ, ಫ್ಯಾಮಿಲಿ ಬರೋದು ಬಿಟ್ಬಿಡ್ತಾರೆ. ಅಲ್ಲಿ ಬರೋದು ಬಿಟ್ಟಾಗ ಆ ಮಕ್ಕಳುಗಳಿಗೂ ಆ ರಕ್ಷಣೆ ಸಿಕ್ಕಲ್ಲ. ಈಗ ನೀವು ತಗೊಂಡಿರೋ ನಿರ್ಧಾರ ನೋಡಿ, ಇದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಂತತಿಗೆಲ್ಲ ಬರ್ತದೆ. ಥ್ಯಾಂಕ್ ಯು ಜೀಸಸ್. ಇವತ್ತಿಂದು ಮ್ಯಾಟರ್ ಅಂತ ಹೇಳಿದ್ರೆ ಪರ್ಪಸ್, ಉದ್ದೇಶ ಏನು ಲೈಫ್ದು. ಆಮೇಲೆ ಏನು ಉದ್ದೇಶ? ತ್ಯಾಗ. ಏಸಪ್ಪ ಮಾತಾಡೋದು ಏನ್ ಮಾತಾಡ್ತಾರೆ? ತ್ಯಾಗನ ಮಾತಾಡ್ತಾರೆ. ಸ್ಟೇಟಸ್ ಬರೋದಿಲ್ಲ, ಸ್ಟೇಟಸ್ ಬರೋದಿಲ್ಲ. ಫಸ್ಟ್ ಏನು ಉದ್ದೇಶ ಸರಿಯಾಗಿದೆ, ನೆಕ್ಸ್ಟ್ ತ್ಯಾಗಕ್ಕೆ ರೆಡಿ ಆಗಿದೆ. ಸ್ಟೇಟಸ್ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ, ಒಗ್ಗೂಡೋದು ನೋಡೋದಾಗಿಲ್ಲ. ಅಯ್ಯೋ ನಾವು ಒಂದಿನ ಎಲ್ಲರೂ ಇದೇ ತರ ಪರಲೋಕದಲ್ಲಿ ಸೇರೋದು, ಅದರಲ್ಲಿ ಯಾವ ಅಂತಸ್ತು ಎಲ್ಲ ಇಲ್ಲ, ಅಲ್ಲಿ ಯಾವುದು ನಡೆಯೋದು ಇಲ್ಲ. ನಾವು ಒಂದು ಫ್ಯಾಮಿಲಿ. ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಯಾರು ದುಃಖ ಪಟ್ರೆ ನಾನು ದುಃಖ ಪಡ್ಲಿಲ್ವಾ? ಅವ್ರು ಹೇಳ್ತೇನೆ, ಅವನು ಸುಮ್ಮನೆ ಸುಮ್ಮನೆ ಬರ್ತಿದ್ರೆ ಬೈಬಲ್ ಬರ್ತಿರಲಿಲ್ಲ. ಅವನು ನಿಜವಾಗಿ ಪವಿತ್ರಾತ್ಮ ಪ್ರಯತ್ನ ಹೇಳಿದಕ್ಕೆ ಬರ್ದಿಲ್ಲ. ನಾವ್ಯಾಕೆ ಕೇಳಬಾರ್ದು? ಇವತ್ತು ನೀವಲ್ಲಿ ಎಲ್ಲೋ ಹೆಂಗೋ ನಿಮಗೆ ಗೊತ್ತಾಗುತ್ತೆ. ಕ್ರಿಸ್ತನ ಸಭೆ ಇವತ್ತು ಇರಾನ್ನಲ್ಲಿ ನೋಡಿ ಕಂಡಲ್ಲಿ ಗುಂಡು ಹೊಡಿತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಬಿದ್ದೋಗೋ ಟೈಮ್ ಆಯ್ತದೆ. ಯಾರು ಕ್ರಿಶ್ಚಿಯನ್ ಸಿಕ್ಕಾಪಟ್ಟೆ ಇದ್ದಾರಲ್ವಾ, ಅವ್ರಗಳಿಗೆ ಈ ಥರ ಇದೆ. ಅವರ ನಮ್ಮ ಫ್ಯಾಮಿಲಿ ಮೆಂಬರ್ಗಳು. ಇಲ್ಲಿ ಸಭೆಯಲ್ಲಿ ನೀವು ಯಾರನ್ನ ನೋಡಿದ್ರೆ ಅಲ್ಪೂರ್ವಾಗಿ ಕಾಣಿಸ್ತಾರೆ. ಎಲ್ಲ ನಮ್ಮ ಸಹೋದರ ಸಹೋದರಿ ಈ ಥರ ನಮ್ಮನ್ನ ಅವ್ರ ಜೊತೆ ಸೇರಿಸ್ಬೋದು. ಕಾರ್ಯದಲ್ಲಿ ಮಾಡ್ಕೊಳ್ಳೋದಾಗಲಿ, ಬಾಯಲ್ಲಿ ಬಂದ್ರೆ ಸರಿ ಹೋಗುದು. ಇವತ್ತು ಅರಕೆ ಮಾಡಿದ್ರಿಲ್ಲ ನೀವು, ಇವತ್ತು ಹೇಳಿದಿರ ನೀವು ಅದನ್ನ. ಇನ್ನೊಂದು ಬಾಯಲ್ಲಿ ಬಂದಿದೆ, ಇನ್ನು ಕ್ರಿಯೆ ಮೂಲಕನೂ ಬರುದು. ಆಕ್ಟ್ ನೋಡಿ, ನೀವು ಏನಿದೆ ಅದ್ರ ಮೇಲೆ ಆಕ್ಟ್ ಮಾಡೋದಾಗ್ಬೇಕು. ಕೊನೆ ಪ್ರಾರ್ಥನೆ ಆಗ್ತಾ ಇದೆ. ನೀನು ಕೊನೆ ಪ್ರಾರ್ಥನೆ ಆಗ್ತಾ ಇದೆ. ನೀವೀಗ ಅಲ್ಲಿ ಮತ್ತೊಂದ್ಸರಿ ಹೇಳ್ತೀವಿ ನಾವು, ಈ ಉಪವಾಸ ಪ್ರಾರ್ಥನೆ ಏಪ್ರಿಲ್ 5 ನಡೀತಾನೆ ಇದೆ. ಕೂತ್ಕೊಂಡು ಏನು ಮಾಡಿ, ಈಗ ನಿನಗೆ ಏನೇನು ನೆತ್ತಿಗೆ ಏನಿದೆ ಅದೆಲ್ಲ ಇಳಿಸ್ಬೇಕು. ಏಪ್ರಿಲ್ 5 ತನಕ ಉಪವಾಸ ಪ್ರಾರ್ಥನೆ ಇದೆ. ದಿನ ನನಗೆ ನೆತ್ತಿಗೆ ಯಾವ್ದು ಏನಿದೆ ಅದನ್ನೆಲ್ಲ ಇಳಿಸ್ಕೊತೀನಿ.
ಕೃಪಾತಿಶಯವನ್ನು ಹಾಡಿ ಹರಿಸುವೆನು. ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು. ನನ್ನ ಸತ್ಯತೆಯನ್ನು ಮುಂದಣ ಸಂತದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ನಿನ್ನ ಸತ್ಯತೆಯನ್ನು ಮುಂದಣ ಸಂತತಿಯವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ನಿನ್ನ ಪ್ರೀತಿ ಸಂಕಲ್ಪವು ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ಸಾಧಿಸುವೆ ಎಂದು ತಿಳಿದುಕೊಂಡಿದ್ದೇನೆ. ನಾನು ಅಭಿವೃದ್ಧಿ, ಆರೋಗ್ಯ ಮತ್ತು ಸಮೃದ್ಧಿಯಲ್ಲಿ ಬದುಕುತ್ತೇನೆ. ನಾನು ಅಭಿವೃದ್ಧಿ, ಆರೋಗ್ಯ ಮತ್ತು ಸಮೃದ್ಧಿಯಲ್ಲಿ ಬದುಕುತ್ತೇನೆ. ಕೈಗಳು ಆಕ್ಷನ್ ಮಾಡಬಹುದು. ಯೇಸುವಿನ ಬಾಸುನೆಗಳಿಂದ ಗುಣ ಆಯಿತು. ಯೇಸುವಿನ ಭಾಷಣಗಳಿಂದ ಗುಣವಾಯಿತು. ನನ್ನ ನಾಲಿಗೆಯಲ್ಲಿ ಆರೋಗ್ಯವಾದ ಮಾತು ಬರುತ್ತೆ. ಆರೋಗ್ಯವಾದ ಮಾತು ಬರುತ್ತೆ. ಅದು ಜೀವನ ಮತ್ತೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಅದು ಜೀವನ ಮತ್ತು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಕಣ್ಬಿಡ್ರಿ ನನ್ನ ಕಡೆ ನೋಡ್ರಿ. ಎಲ್ಲ ತಲೆಯೆಲ್ಲ ಕೂತ್ಕೊಂಡು ಹೇಳ್ಬೇಕು. ನೀವು ಹೇಳುವಾಗಲೇ ಹೋಗುತ್ತೆ ಅದು. ನಾನು ನನ್ನ ನಾಲಿಗೆಯನ್ನು ಸರಿಯಾಗಿ ಬಳಸ್ತೀನಿ ಅಂದ್ರೆ ನಾನು ನಾಲಿಗೆಯನ್ನು ಸರಿಯಾಗಿ ಬಳಸ್ತೀನಿ. ಕ್ರಿಸ್ತನಲ್ಲಿ ನನ್ನ ಸ್ವಭಾವ, ಕ್ರಿಸ್ತನಲ್ಲಿ ನನ್ನ ಸ್ವಭಾವ ಮತ್ತು ನನ್ನ ಪರಂಪರೆ, ಆತನ ಪರಂಪರೆಗೆ ಮತ್ತು ಆತನ ಪರಂಪರೆಗೆ ಹೊಂದಿಕೆಯಾಗುವ ಮಾತುಗಳನ್ನು ನಾನು ಮಾತಾಡುತ್ತೇನೆ. ಹೊಂದಿಕೆಯಾಗುವ ಮಾತುಗಳನ್ನು ಮಾತಾಡ್ತೇನೆ. ನನಗೆ ಉತ್ತಮ ಜೀವನವಿದೆ. ನನಗೆ ಉತ್ತಮ ಜೀವನವಿದೆ. ಶ್ರೇಷ್ಠವಾದ ನನಗೆ ಮೀಸಲಾಗಿದೆ. ಶ್ರೇಷ್ಠವಾದ ನನಗೆ ಮೀಸಲಾಗಿದೆ. ನಾನು ದೇವರ ಆಶೀರ್ವಾದ, ನಾನು ದೇವರ ಆಶೀರ್ವಾದ ಒಳ್ಳೆಯ ತರದಲ್ಲಿ ನನ್ನ ದಿನಗಳನ್ನು ಆನಂದಿಸುತ್ತಿದ್ದೇನೆ. ನನ್ನ ದಿನಗಳನ್ನು ಆನಂದಿಸುತ್ತಿದ್ದೇನೆ. ದೇವರ ಮಾತಿನ ಶಕ್ತಿ, ದೇವರ ಮಾತಿನ ಶಕ್ತಿ ನನ್ನ ಮೂಲಕ ಪ್ರತಿಯೊಂದು ಅಸ್ತವ್ಯಸ್ತ ಪರಿಸ್ಥಿತಿಗೆ ಕ್ರಮ ಮತ್ತು ರೂಪವನ್ನು ತರುತ್ತಿದ್ದೇನೆ. ನನ್ನ ಮಾತಿನಲ್ಲಿ ಪ್ರತಿಯೊಂದು ಸತ್ತ ಪರಿಸ್ಥಿತಿಯು ಜೀವವನ್ನು ಪಡೆಯುತ್ತೆ. ಮತ್ತು ಕತ್ತಲೆಯ ಪರಿಸ್ಥಿತಿಯು ಬೆಳಕನ್ನು ಪಡೆಯುತ್ತದೆ. ಕತ್ತಲೆಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುತ್ತದೆ. ನಾನು ನನ್ನ ಆತ್ಮದಲ್ಲಿ ಬಲಗೊಂಡಿದ್ದೇನೆ ಮತ್ತು ಶ್ರೇಷ್ಠತೆಯ ಜೀವನಕ್ಕಾಗಿ ಸ್ಥಾನ ಪಡೆದಿದ್ದೇನೆ. ನಾನು ನನ್ನ ಜೀವನಕ್ಕಾಗಿ ದೇವರ ಸಮಯದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಹೀಗಾಗಿ ನನ್ನ ಯಾವುದೇ ಹೆಜ್ಜೆಗಳು ಕಾಲು ಸ್ವಲ್ಪ ಹೆಜ್ಜೆ ಮಾಡಿ, ದಬ ಮಾಡಬೇಡಿ. ತುದಿಗ ನನ್ನ ಹೆಜ್ಜೆಗಳು ಜಾರುವುದೇ ಇಲ್ಲ. ನನ್ನ ನಿರ್ಗಮನ ಮತ್ತು ಒಳಬರುವಿಕೆಯನ್ನು ಕರ್ತನು ಸಂರಕ್ಷಿಸುತ್ತಾನೆ. ಆತ್ಮದಲ್ಲಿ ಚಲಿಸುತ್ತೇನೆ ಮತ್ತು ನನ್ನ ಹೆಚ್ಚಳ ಪ್ರಗತಿ ಸಮೃದ್ಧಿಗೆ ಅಂತ್ಯವಿಲ್ಲ. ನಾನು ಅಂತ್ಯವಿಲ್ಲದ ಸಾಧ್ಯತೆಗಳು ಮತ್ತು ವಿಜಯಗಳ ಅಪರಿಮಿತ ಜೀವವನ್ನು ಪಡೆದಿರುತ್ತೇನೆ. ಅದು ನಡೆಸುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನು ಉನ್ನತನಾಗಿದ್ದೇನೆ. ದೇವರ ಆತ್ಮವು ನನಗೆ ಆಧ್ಯಾತ್ಮಿಕ ಒಳನೋಟ ನೀಡಿದೆ ಮತ್ತು ಜೀವನದಲ್ಲಿ ಸರಿಯಾದ ಹಾದಿಯನ್ನು ನನ್ನನ್ನು ಸಾಧಿಸಿ ಇರಿಸಿದೆ. ಸ್ವಲ್ಪ ಆ ಕಡೆ ಚಲಿಸ್ಬೇಕು. ನಿಂತಲ್ಲೇ ಇರಬಾರ್ದು. ನಿಂತಲ್ಲಿಲ್ಲಕ್ಕೆ ಅಪರಾಧದ ಶಾಖೆಗೆ ಆಗ್ತೀವಿ. ಅದನ್ನ ನಿಂತಲ್ಲೇ ನಿಲ್ಲೋದು, ಮುಖ ಊದಿಸ್ಕೊಳ್ಳೋದು, ಮುಖ ಸಪ್ಪು ಮಾಡೋವೆಲ್ಲ ಅಪರಾಧ ಕಾನೂನವೆಲ್ಲ ಅಲ್ಲಿಗೆ ಹೋಗುತ್ತವೆ. ಹುಷಾರ ಮೇಲೆ ಅಲ್ಲಿ ಸಾವಿರ ಪೆನಾಲ್ಟಿ ಕೊಟ್ಟು ಹೋಗ್ಬೇಕಾಗ್ತದೆ. ಹಲ್ಲೆಲೂಯ. ನಾನು ದೇವರ ರಾಜ್ಯದ ರಹಸ್ಯಗಳು ಅದರ ಒಳನೋಟವನ್ನು ಹೊಂದಿರುವ ನೀತಿ ಮತ್ತು ಪ್ರಭುತ್ವದಲ್ಲಿ ನಡೆಯುತ್ತೇನೆ. ನಾನು ಈ ಆರಂಭಿಕ ಕ್ಷೇತ್ರದ ವಿಚಲಗೊಳಿಸುವ ಪ್ರಭಾವಗಳಿಗಿಂತ ಮೇಲಿದ್ದೇನೆ. ಏಕೆಂದರೆ ನಾನು ದೇವರ ವಾಕ್ಯದಲ್ಲಿ ಮತ್ತು ಅದರ ಮೂಲಕ ವಾಸಿಸುತ್ತಲೇ ಇರ್ತೀನಿ. ನಾನು ಫಲಪ್ರದ ಬಳ್ಳಿಯಾಗಿದ್ದೇನೆ. ಬಾಳಿಕೆ ಬರುವ ಹಣ್ಣುಗಳನ್ನು ಉತ್ಪಾದಿಸುತ್ತೇನೆ. ನಾನು ಏನು ಮಾಡಿದರೂ ಅದು ಸಮೃದ್ಧವಾಗುತ್ತದೆ. ಯಾಕೆಂದರೆ ದೇವರ ಆಶೀರ್ವಾದವು ನನ್ನ ಮೇಲೆ ಮತ್ತು ನಾನು ಮಾಡುವ ಎಲ್ಲ
ಎಲ್ಲದರ ಮೇಲೆ ಆವರಿಸಿದೆ. ನಾವು ಹೇಳೋದಿದ್ರೆ ಒಂದು 10 ನಿಮಿಷ 1 ನಿಮಿಷ ಒಳಗೆ ನೀವು ಹಂಗೆ ಮೌನ ಮಾತಾಡೋದು ಎಲ್ಲ ಕಣ್ಗಳು ಮುಚ್ಚಿದೆ. ಥ್ಯಾಂಕ್ ಯು ಚೀಸ್ ನಮ್ಮ ದೇವಪ್ಪ ನನಗೆ ಹೇಳೋದು ಈಗ ಹೇಳ್ತೀವಿ, ಈ ಉಪವಾಸ ಮುಗಿಯೋದು ಹೊರಗಡೆ ಅಂದರೆ ಏಪ್ರಿಲ್ 5 ಹೊರಗಡೆ ದಿನ ದಿನ ನೀವು ಏನೇನು ಅಸಾಧ್ಯ ಅದೆಲ್ಲ ಸಾಧ್ಯ ಆಗ್ತದೆ. ಯಾರೇ ಇರ್ಬೋದು, ಮಕ್ಕಳದ್ದು ಡ್ಯೂಟಿ ಇರ್ಬೋದು, ಫೈನಲ್ ಎಕ್ಸಾಮ್ ಇರ್ಬೋದು, ಅದೇನೇ ನಿಂತಿದ್ದು ಎಲ್ಲ ಶುರು ಆಗುತ್ತೆ. ಕ್ಯಾನ್ಸರ್ ಇದ್ರು ಇರಂಗಿಲ್ಲ ಅಲ್ಲಿ, HIV ಇದ್ರು ಇರಂಗಿಲ್ಲ ಅಲ್ಲಿ, BP ಶುಗರ್ ಕಂಪ್ಲೀಟ್ ನಾರ್ಮಲ್ ಆಗಲೇಬೇಕು. ಯಾವುದು ಅಲ್ಲಿ ಶಿಲ್ವೆ ಮೇಲೆ ಮುದ್ದೆ ಇರುತ್ತೆ ಯಾವ್ದು ಇಲ್ಲವೇ ಇಲ್ಲ ಆದ್ರೂ ಒಂದು ಒಳಗೆ ಮುಗಿಸ್ಬಿಡ್ತಾರೆ. ತೀರಿತು ಒಂದು ವರ್ಡ್ ಸಾಕು ನಿಮಗೆ. ತೀರಿತು ಶಿಲ್ವೆ ಮೇಲೆ ಕೇಳುದು ನಾನು ನಿಮಗೆ. ನನ್ನ ಮೆಸೇಜ್ ನೀವು ನಾನು ಹೇಳ್ಕೊಂಡು ನೀವು ಬರೀ ಸಂಭ್ರಮ ಮಾಡೋದು ಮಾತ್ರ ಉಳಿದ ಕಷ್ಟ. ಕಣ್ಮುಚ್ಕೊಳ್ಳಿ, ಕಣ್ಮುಚ್ಕೊ ಕಣ್ಮುಚ್ಕೊಳ್ಳಿ, ಎಲ್ಲ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ನೋಡಬಾರ್ದು. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ನೋಡ್ಬೇಡಿ. ದೇವರಿಗೆ ಮಾತಾಡೋಕೆ ಶುರು ಮಾಡ್ಬಿಡಿ, ದೇವರಿಗೆ ಮಾತಾಡೋಕೆ ಶುರು ಮಾಡ್ಬಿಡಿ. ಥ್ಯಾಂಕ್ ಯು. ಓಕೆ, 1 ಸೆಕೆಂಡ್ ನೀವು ಮಾತಾಡೋಕ್ಕೆ ಮೊದಲು ನಾನು ಹೇಳ್ಕೊಟ್ಟೆ ನಿಮಗೆ. ನಾನು ಯೇಸುವನ್ನ ಬಯಸ್ತೀನಿ ಅಂತ ಹೇಳಿ ಬಯಸ್ತಾನೆ ಇರ್ತೀನಿ. ನಾನು ಎಲ್ಲ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿಗೆ ಮಾತು ಹೇಳ್ಕೊಡ್ಬೇಕು. ನೀವು ನನಗೆ ಯೇಸು ಬಿಟ್ಟರೆ ಬೇರೆ ಕಲ್ತಿಲ್ಲ ಅಂತ ಹೇಳಿ ನೋಡಿ. ಕೆಲವೆಲ್ಲ ನೀವು ಯೇಸು ನಂಬಿದ್ರು ಕೆಲವು ವಿಚಾರಗಳು ನೀವು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಕೊಂಡಿರೋದು ಅದು ನಿಮ್ಮನ್ನ ಅದು ಕಾಡ್ತಾ ಇರೋದು. ನಿಮಗೆ ಗೊತ್ತಾಗ ನೀನು ಕೊಡಿದ್ರೆ ಅದೇನಿಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ಆ ಮಂಕ್ ಆಗಿರೋದು ಸಂಭ್ರಮ ಇಲ್ಲ ಅಲ್ಲಿ. ಅದನ್ನೆಲ್ಲ ತಕೊಳ್ಳೇಬೇಕಾದ್ರೆ ನೀವು ಅದೇ ಚಿಯೋನ್ ಕುಮಾರ್ಗೆ ನಿನ್ನ ಚಂದದ ಉಡುಪನ್ನು ಧರಿಸಿಕೊ. ನೀನು ಏಸಪ್ಪ ಅಂತ ಹೇಳ್ತಾರೆ, ಅದನ್ನ ನಾನು ಮಾಡ್ತೀನಿ ನಿನಗೆ, ನೀನು ಕುಣಿ ಹೆಂಗೆ ಮಾಡ್ತಿದ್ದೆ ಹೇಳ್ತಾರೆ. ಅಲ್ಲಿ ಏಸಪ್ಪ ಹೇಳೋದು 7 ಪ್ರಕಾಶಿಸು ಅಂತ ಹೇಳೋದು. ಮನೇಲಿ ಮಲಗಂಗ ನಾನು ಬೆಳಗ್ಗೆ ಬೇಗ ಅಭ್ಯಾಸಲ್ವಾ, ನಾನು ಮಲಗೋದು ಯಾರು ಹೇಳ್ತಲ್ಲ. ಆದರೆ ನಾನು ಈಚೆಗೆ ಏನು ಮಾಡ್ತಾ ಇದ್ದೀನಿ, ಮಲಗಕ್ಕೆ ಬಿಟ್ಟಾರ ನಾನೇ ಬಿಟ್ಟಾರೆ ಮಾಡಿ 8 ಗಂಟೆಗೆ ಮಲ್ಕೊಂಡು ಸುಮ್ಮನೆ ಹೇಳ್ಕೊಂಡು ಓಡಾಡ್ಕೊಂಡು ಹಂಗೆ ಹಿಂಗೆ ಮಾಡಿ ಏನಾದರೂ ಮಾಡಿ ಸೋಮವಾರ ಹೋಗ್ಬೇಕು. ಅವೆಲ್ಲ ಅವಾಗ ನೆನಪಾಗುತ್ತೆ ನನಗೆ. ಕಾಲೇಜಲ್ಲಿ ಚಂದ್ರಕಾಯಿಗಳನ್ನು ನೋಡುವುದು, ರಾಜರನ್ನು ಸೇವಿಸ್ತಾನೆ. ನೀವೇ ಮಾತಾಡ್ಕೊಳ್ಬೇಕಾದ್ರೆ ಯಾರ್ಯಾರು ನೀವು ಬಿಸ್ನೆಸ್ ಜಾಬು ಏನೇನು ಇನ್ನು ಚಿಕ್ಕ ವಯಸ್ಸಲ್ಲಿ ನೀವು ಕೆಲವೆಲ್ಲ ವಯಸ್ಸಾದ್ರೂ ಬಿಡಿಯೋದು, ಅವ್ರು ಎಷ್ಟು ಮಾತಾಡ್ಕೊಂಡು ನಾವು ಅವ್ರ ಬಗ್ಗೆ ಚಿಂತೆ ಮಾಡಲ್ಲ. ಆದರೆ ನೀವು ಎವ್ರಿ ಪಾಸಿಬಲ್ ಡೋರ್ಸ್ ನನಗೆ ಓಪನ್, ನನಗೆ ಸಂತತಿಗೆ ಓಪನ್ ಆಗುತ್ತೆ. ಎಲ್ಲ ಶ್ರೇಷ್ಠವಾದ ನಮಗೆ ಮನೆಯಲ್ಲಿ ಕೂತ್ಕೊಂಡು ಕಾಲೇಜ್ ಹೋಗ್ಬೇಕಾದ್ರೆ ಜಾಬ್ ಬಗ್ಗೆಲ್ಲ ಹೇಳ್ಕೊಂಡೇ ತಿರ್ಬೇಕಾದ್ರೆ ಅವಾಗ ಹೆಂಗೋ ನಿಮ್ಮ ಕಿವಿಗೆ ಬೀಳುತ್ತೆ. ಈ ಪ್ರಾಪರ್ಟಿ ತಗೊಳ್ಳೋದು ನಮ್ಮ ಕಿವಿಗೆ ಬೀಳ್ತದೆ. ನಮ್ಮ ಕಿವಿಗೆ ಬೀಳ್ದವ್ರಿದ್ರೆ ಹೆಂಗೆ ತಗೊಳ್ತಾರೆ ಬೇಡ. ನನಗೆ ಬೈಬಲ್ ಹೇಳುತ್ತೆ, ಸಾರಿ ಹೇಳಿದವ್ರು ಇಲ್ಲದಿದ್ರೆ ಹೇಳೋರಿಲ್ಲ.
ಹೊರಟು ಒಂದೇ ಒಂದು ಸ್ಪೀಡ್ ಮಾಡೋದು ಒಂದೇ ಒಂದು ನೀವು ಕಾರಣ ಅಂದ್ರೆ ನೀವು ಯೇಸುವ ಬಗ್ಗೆ ಮಾತಾಡೋದು. ಅವ ಅಷ್ಟು ಸ್ಪೀಡ್ ಮಾಡ್ಬೋದು ನೀವು ಯೇಸು ಏನಾದ್ರೂ ನಿಮಗೆ ಅಪ್ಪ ಸಾಕಪ್ಪ ಇಲ್ಲ ಯೇಸು ಬರೋಣ ಆದ್ರೂ ಸಾಕು ಅಂತಲ್ಲ. ಯೇಸು ಸಾಕು ನನಗೆ ನಶಿಸುವ ಲೋಕದಲ್ಲಿ ಬೇರೇನೂ ಬೇಡ. ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ ನಶಿಸುವ ಲೋಕದಲ್ಲಿ ಬೇರೇನೂ ಬೇಡ. ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ. ಎಲ್ಲರೂ ಬಾಯಿ ಕೈಗಳ ಮೇಲೆ ಪ್ರಾರ್ಥನೆ ಮಾಡೋದು. ನೀವು ಏನಾದ್ರು ನೋವುಗಳಿದ್ರೆ ಶರೀರದಲ್ಲಿ ನೋವು ಮೇಲ್ಕೊಂಡಿರಿ, ಹಂಗೆ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ, ಹಂಗೆ ಪ್ರೆಸ್ ಮಾಡಿ ಗೆಡಾಡು ಅಂತ ಹೇಳ್ರಿ. ನೀವು ಈಗ ಹೋಗ್ತಾ ಇದ್ದಾರೆ, ಈಗ ಹೋಗುತ್ತದೆ ವೈದ್ಯ ಇಲ್ಲಿ ಸ್ವಸ್ಥ ಮಾಡಿದ್ರು. ನಾವಿಲ್ಲಿ ಯಾರು ವ್ಯರ್ಥವಾಗಿ ಕಾಲ ಕಳೆಯಕ್ಕೆ ಯಾರು ಬಂದಿಲ್ಲ. ಇಲ್ಲ ಆ ನೋವು ಹೋಗ್ಲೇಬೇಕು, ಆ ವ್ಯಾಧಿ ಗುಣ ಆಗ್ಲೇಬೇಕು, ಆ ಬಲಹೀನತೆ ಹೋಗ್ಲೇಬೇಕು. ಒಂದು ವೇಳೆ ಕ್ಯಾನ್ಸರು, HIV-ನೋ, BP-ನೋ, ಶುಗರು ಯಾವುದೇ ಇರ್ಬೋದು, ಅದಕ್ಕೆ ಈ ಶರೀರಗಳಲ್ಲಿ ಜಾಗ ಇಲ್ಲ. ಅದು ಒಂದೊಂದು ವ್ಯಾಧಿಗಳು ಕಡಿಮೆ ಆಗಬೇಡ. ಎಲ್ಲ ನೋವುಗಳು ಶರೀರಗಳನ್ನು ಬಿಡಲಿ. ಇಷ್ಟು divine touch. Power in the name of Jesus. Thank you. It's divine wisdom. Divine action. ಮುಂದೆ ಬರಬೇಕು ದೂರ ನಿಂತ spirit of blood, correction, revaluation, ಇನ್ನೂ extra marks pass net. Divine healing. T-shirt. Spirit of greatness, spirit of wealth, achieve. Thank you, Master. Allah ta munde bolo bajalo. Mane praat madana. Mane praat. Allah munde bolo. Thank you, Jesus. So, thank you, Master. ಒಬ್ಬೊಬ್ಬರು ರಾಮನಾಮ ಎಲ್ಲರೂ ಬಾಯ್ತಿದ್ದೀರಾ, ಎಲ್ಲರೂ ಬಾಯ್ತೀರಿ. ಕಣ್ಬಿಟ್ಟು ಆ ಕಡೆ ನೋಡ್ಬೇಡಿ, ಕಣ್ಬಿಟ್ಟು ಆ ಕಡೆ ನೋಡ್ಬೇಡಿ. ಕಣ್ಗಳು ಮುಂಚೆ ಪ್ರಾರ್ಥನೆ ಶುರು ಮಾಡಿ. ನೀವು
ಈಗ ಆಶ್ಚರ್ಯ ನೀವು ದೇವರ ಆಲಯಕ್ಕೆ ಬಂದು ಟೈಮ್ ಪಾಸ್ ಆಗ್ತದೆ ಅದಂತ ಆಶ್ಚರ್ಯ ಯಾವುದಿಲ್ಲ. ಟಕ 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 ದೇವರೊಂದಿಗೆ ಮಾತಾಡುವಾಗ ಅಲ್ಲಿ ಏನೇ ವಿಚಾರ ಇರಲಿ ದೇವರು ಅದನ್ನ ಮಾಡಿ ಕಳಿಸ್ತಾರೆ. ಹೆಂಗೆ ನೀವು ಕ್ಯಾಶುವಲ್ ಆಗಿ ವಾಕ್ಯ ಬರ್ತದ್ರೆ ಕಠಿಣ ಅಂತ ಯಾಕಾಗುತ್ತದು? ಕಠಿಣ ಅಂತ ಯಾಕಾಗುತ್ತೆ? ವಾಕ್ಯ ಬರಬೇಕಾದ್ರೆ ಇನ್ನೂ ನಿನಗಲ್ಲಿ ಮನಸ್ಸು ಮೃದು ಆಗಲೇಬೇಕು. ರೀತಿ ಸಮರ್ಪಣೆ ಮಾಡ್ಕೊಳ್ಳೇಬೇಕು. ಆಮೇಲೆ ಅದು ಯಾವುದೇ ಭಾರ ಬಂದಿದೆ ಅದು ಹೋಗ್ಲೇಬೇಕು. ಅದು ಯಾರೇ ಪ್ರೇಯರ್ ಮಾಡಿರಲಿ ಆ ನೋವಲ್ಲಿ ಇರಂಗಿಲ್ಲ. ಯಾಕೆಂದ್ರೆ ಏಸಪ್ಪ ಹೇಳೋದು ನಿನ್ನ ನಂಬಿಕೆಯಿಂದ ಸ್ವಸ್ಥ ಮಾಡಿದ್ದೇನೆ. ಇದು ಏಸಪ್ಪನಿಗುವೇ ನಿಮಗೂ ನೇರವಾಗಿರೋ ವ್ಯವಹಾರ. ನೀವಿಲ್ಲಿ ಪಾಸ್ಟ್ರು ಮುಖ ನೋಡಬೇಡ, ನೀನು ಬೇರೆ ಯಾರನ್ನೂ ನೋಡಕ್ ಬಂದಿಲ್ಲ. ಇಲ್ಲಿ ನೇರವಾಗಿ ನಿನಗೆ ಮತ್ತೆ ದೇವರಿಗಿರೋ ಸಂಬಂಧ, ಒಬ್ಬೊಬ್ಬರಿಗಿರೋ ಸಂಬಂಧ ದೇವರಿಗೆ ಮತ್ತೆ ನಿಮಗಿರೋ ಸಂಬಂಧ. ಅದು ಬಿಡುಗಡೆ ಇರೋದು ನಿಮಗೆ ಮತ್ತೆ ಸಂಬಂಧ ದೇವರಿಗಿರೋದು. ಇಲ್ಲಿ ನಾವು ಜಸ್ಟ್ ಪೋಸ್ಟ್ ಮ್ಯಾನ್ ತರ ಅಷ್ಟೇ. ದೇವರ ಆತ್ಮ ಹೇಳಿದ್ರೆ ಹೇಳೋದು ಅಷ್ಟೇ ಕೆಲಸ. ನೀವೀಗ ದೇವರೊಂದಿಗೆ ನೇರವಾಗಿ ಕನಿಷ್ಠವಾಗಿ ಬಂದರು. ನಾನು ಮುಂದಿನ ಹೆಜ್ಜೆ ಇಡೋದ್ರೊಳಗಡೆ ಈ ನೋವು ನನ್ನ ಬಿಟ್ಟು ಕಳೆದು ಹೋಗ್ತಾ ಇದೆ. ಸಾಕ್ಷಿ ಎಡೆಯಿಂದ ಹೋಗುದು ನಾವು. ಎಲ್ಲರೂ ಬಾಯ್ತೀವಿ. ಪಟ 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 ಅರ್ಧ ನಿಮಿಷ ಇದೆ, 30 ಸೆಕೆಂಡ್ ಟೈಮ್ ಇದೆ. ಪಟ 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 ದೇವರಿಗೆ ಮಾತಾಡ್ತಾರೆ. ಮಕ್ಕಳು ಎಕ್ಸಾಮ್, ಮಕ್ಕಳು ಮಾತಾಡಿ ದೇವರು. ಮಕ್ಕಳು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಎಕ್ಸಾಮ್ ನಡೀತಾ ಇದೆ. ಪ್ರಾರ್ಥನೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಬೇಗ ಬೇಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುಂಚೆ ಪ್ರೇಯರ್ ಮಾಡ್ಕೊಳ್ಳಿ. ಯಾರು ನೋವಿನವರು ನೋವು ಇನ್ನೂ 100 ವರ್ಷ ಬದುಕಿದ್ರೆ ನನಗೆ ನೋವನ್ನು ತೊಂದರೆ ಮಾಡಿಲ್ಲ. ನಾನು ಕೂಡ ಆಯುಷ್ಯ ಮಾಡ್ತೇನೆ. ನೋವನ್ನು ಕಡಗಾಲಿಲ್ಲ. ನೋವನ್ನು ಮುಂಚೆ ನಾನು ಸುವಾರ್ತೆ ಹೇಳಕ್ಕಿರ್ತೀನಿ. ನಾನು ವಾಕ್ಯ ಹೇಳಕ್ಕಿದ್ದ. ನಾನು ಮಿಕ್ಕಿನ ಆಯುಷ್ಯ ನನಗೆ ವಾಕ್ಯ ಹೇಳಕ್ಕೆ, ನನಗೆ ಸುವಾರ್ತೆ ನಿಮಗೆ ಮೀಸಲು, ಈ ಜೀವ ನಿಮಗೆ ಮೀಸಲು ದೇವರೇ ಹೇಳಲಾಗಿ ಒಂದು ಸಮರ್ಪಣೆಯ ಮಾರ್ಗದಲ್ಲಿ, ಒಂದು ಕರುಣಿಸುವ ಮಾರ್ಗದಲ್ಲಿ ನಮಗಾಗಿ ದೇವರನ್ನು ಗುಣ ಮಾಡು. ಯಾಕೆ ಗುಣ ಮಾಡು? ನಿನ್ನ ಮಹಿಮೆಗಾಗಿ ಗುಣ ಮಾಡು. ನಾನು ನಿಮಗಾಗಿ ಬಾಯಿ ಬಿಡ್ತೀನಿ. ಒಬ್ಬೊಬ್ಬರಲ್ಲಿ ಅಭಿಷೇಕ, ಒಬ್ಬೊಬ್ಬರಲ್ಲಿ ಅಭಿಷೇಕ, ಪರಲೋಕದ ಮಹಿಮೆಯಲ್ಲಿ ಒಬ್ಬೊಬ್ಬರ ಮೇಲೆ ನಿನ್ನ ಅಗ್ನಿಯ ಅಭಿಷೇಕ ನಡಿ ನೆತ್ತಿ ನಮ್ಗಾಗಬೇಕು. ನಿನ್ನ ಅಭಿಷೇಕ ಎಳೆಯಲಿಕ್ಕೆ power, receive the power now. Power. Receive power. Jesus. Hallelujah. Say, out in the name of Jesus. Out in the name of Jesus. Power. Receive the power now. Receive the power. Be healed now. Be healed now. Receive the power.
ಹೋಗಿದ್ದಕ್ಕಾಗಿ ಸ್ತೋತ್ರ. ಭಾರ ಎಳೆದು ಹೋಗಿದ್ದಕ್ಕಾಗಿ ಸ್ತೋತ್ರ. ಮಗ ಮುರಿದು ಹೋಗಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆ ಪರಿಶುದ್ಧ ಮನಸ್ಸು, ಪರಿಶುದ್ಧ ಹೃದಯಕ್ಕಾಗಿ ಸ್ತೋತ್ರ. ನೂತನ ಮನಸ್ಸಾಕ್ಷಿ. ಚಪ್ಪಲಿ ಹೊಡೆಯೋಣ. ಪರಿಶುದ್ಧಾತ್ಮವನ್ನು ದೇವರು ಸದಾ ಕಾಲದಲ್ಲಿ ಎಲ್ಲ ಪರಿಶುದ್ಧ ದೇವರು ಕ್ರಿಸ್ತನ ತಿರುಗಿ ಬಾಣತನಿಗೆ ಇರುವುದಾಗಿದೆ. ಆಮೆನ್. ಜಯ ಕೊಡು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಸಾಕ್ಷಿಗಳು ಬೇಗ ಬೇಗ ಸಾಕ್ಷಿ. ಯೇಸು ನಾಮಕ್ಕೆ ಸ್ತೋತ್ರ. ಇನ್ಯಾರು ಸಾಕ್ಷಿಗಳು? ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಸೊಂಟ ನೋವಿತ್ತು, ಅದರ ಮಧ್ಯದಿಂದ ಯೇಸಪ್ಪ ಬಿಡುಗಡೆ ಮಾಡಿದ್ರು, ಅದಕ್ಕಾಗಿ ಯೇಸುವಿಗೆ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಸಾಕ್ಷಿಗಳು ಹಂಗಾಗಿ ಏನ್ ಮಾಡೋದು ಅಂತ ಗೊತ್ತಾಯ್ತು. ಸಾಕ್ಷಿ ಕೇಳಿಸ್ಕೊಳ್ತೀನಿ. ಸಾಕ್ಷಿಗಳು ಯಾರಿಗೆ ಪ್ರೇಯರ್ ಮಾಡಿಸ್ಬೇಕಂತ ಪ್ರಾರ್ಥನೆ ನಾನು ಮಾಡಿದ್ದೆ. ಇವಾಗ ಸಖತ್ ಗುಣವಾಗಿದ್ದೆ ದೇವರ ಕೃಪೆಯಿಂದ. ಸಾಕ್ಷಿಗಳು ರಾಗಿ ಮತ್ತೆ ರೈತರಿಗೆ 4-5 ತಿಂಗಳಾಗಿತ್ತು. ನನಗೆ ತಲೆಗೆ ಹೋಗಿದ್ದು ಅದಕ್ಕೆ ಪ್ರೇಯರ್ ಮಾಡ್ಕೊಂಡಿದ್ದೀನಿ. ಪ್ರೇಯರ್ ಮಾಡ್ಕೊಂಡು ಒಂದು ವಾರ ಆಯಿತು. ಅವ್ರ ಮಗ ಮನೇಲಿ ಬರ್ತಾ ಇರಲಿಲ್ಲ, ಮನೆಗೆ ಬಂದಿದ್ದಾರೆ. ಸಾಕ್ಷಿಗಳು ನೋಡಿ. ಅದೊಂದು ಮಲಾಕಿ 4:5-6 ಹೇಳುತ್ತದೆ, ತಂದೆಯಿಂದ ಮಕ್ಕಳನ್ನ ತಂದೆಯಿಂದ ಅಗಲಿಸುವಂಥದ್ದು, ಫ್ಯಾಮಿಲಿಯಿಂದ. ಅದೊಂದು ಸ್ಪಿರಿಟ್. ಅದರಿಂದ ಫ್ಯಾಮಿಲಿಗಳು ಆದಷ್ಟು ಬಾಂಧವ್ಯದಲ್ಲಿರಬೇಕು. ಡ್ಯಾಡಿ ಮೇಲೆ ಹೋಗಿ ಎಗ್ಲು ಮೇಲೆ ಕಾಯ್ಕೊಂಡು ಕೂತ್ಕೋಬೇಕು. ಹೋಗಿ ಡ್ಯಾಡಿ ಮೇಲೆ ಎಗ್ಲು ಮೇಲೆ ಕಾಯ್ಕೊಂಡು ಕೂತ್ಕೋಬೇಕು. ಫ್ಯಾಮಿಲಿಗಳು ಪ್ರೀತಿಯನ್ನು ಇದು ಆ ಸಮಯ ಇದು. ಓಕೆ, ಇನ್ಯಾರು ಸಾಕ್ಷಿಗಳು ಬೇಗ ಬೇಗ ಇನ್ಯಾರು ಸಾಕ್ಷಿಗಳಿಲ್ಲ ಅಂತ ಹೇಳಿದ್ರೆ ಏಪ್ರಿಲ್ 5 ತನಕ ಉಪವಾಸ ಪ್ರೇಯರ್. ಇಲ್ಲಿ ಬಂದಮೇಲೆ ಹೋಗಿ ಮುಗಿಸ್ರಿ. ಬೆಳಗ್ಗೆ ಇದ್ದು ಬಂದಮೇಲೆ ಹೋಗಿ ಮುಗಿಸ್ರಿ, ಅಥವಾ ನಿಮ್ಮ ಮನೆ ಇದ್ರೆ ಸಂಜೆ ಪ್ರೇಯರ್ ಆದ್ಮೇಲೆ ಮುಗಿಸ್ರಿ. ದಿನ ದಿನ ಆ ಅದ್ಭುತಗಳು ಖಂಡಿತವಾಗಿ ನಿಮ್ಮ ಜೀವಿತಗಳಲ್ಲಿ ನೆರವೇರಿಕೊಂಡೇ ಹೋಗುದು. ಏಪ್ರಿಲ್ 5ಕ್ಕೂ ಸ್ಟಾಪ್ ಆಗಲ್ಲ.